ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ವಂದನೆ 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 ಸ್ವಾಮಿ. ನಿನ್ನ ನಂಬಿಗಸ್ತಿಕೆಗಾಗಿ ಸ್ತೋತ್ರ, ನಿನ್ನೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ನಿನ್ನೆಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ, ನಿನ್ನೆಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ನಿನ್ನೆ ಇದ್ದಂತೆ ಇವತ್ತು ನಾಳೆ ಎಂದೆಂದಿಗೆ ಇರುವಾತನೇ ಇದ್ದಾತನೇ ನಿನ್ನ ಸ್ತುತಿಸ್ತೇವೆ, ನಿನ್ನ ಕೊಂಡಾಡ್ತೇವೆ. ರಿಕಾ ರಬ ರಟರಮ ಶಟಲ ಬಲ 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 ಬ ಸೆಕೆಟೆ ಲಿಬಾ ಶಕಿಟಿರಿ ಬಿರಿ 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 ಬಿ ಶಂದ ರಬ ಕಥ ರಿಬಾ ಲಿಬಾ ರೇಖತ್ರಬ. ಸ್ವಾಮಿ, ಈ ದಿನ ಆರಾಧನೆಗಾಗಿ ನಿನ್ನ ಸನ್ನಿಧಿಗೆ ಬರುವಂತೆ ಕೊಟ್ಟಂತೆ ಶ್ರೇಷ್ಠವಾದ ದಿನಕ್ಕಾಗಿ ಸ್ತೋತ್ರ. ನಿನ್ನೆಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ, ನಿನ್ನೆಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ, ನಂಬಿಗಸ್ತಿಕೆಗಾಗಿ ಸ್ತೋತ್ರ ಸ್ವಾಮಿ. ರಿಬಾ ರಬ 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 ರಕಥ ರಬ ಶಕಥ ರಬ. ನಂಬಿಗಸ್ತನೇ, ಕೃಪಾಪೂರ್ಣನೇ, ಮನಮರುಗುವ ದೇವರೇ, ಕರಚಾತೆ ಅತಿಶಯ ಮಾಡುವ ಕರ್ತನಿಗೆ ಸ್ತೋತ್ರ. ನಮ್ಮ ಆತ್ಮ ಪುರಾಣ ಶರೀರವನ್ನು ಸ್ವಾಮಿ, ಈ ದಿವಸ ಬಂದೆಲ್ಲ ಸಭೆಯನ್ನು ದೇವ ಜನರನ್ನು ಸ್ವಾಮಿ ಕರ್ತನ ನಿನ್ನ ಪರಿಶುದ್ಧರ ಮುಚ್ಚಿ ಮುದಿಸ್ತೇವೆ. ನೀನು ಇವತ್ತು ಕರ್ತನ ನಿನ್ನ ನಾಮ ಮಹಿಮೆ ಹೊಂದಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಹಿಂದೆಂದು ಘನ ಹೊಂದದ ಹಾಗೆ ನಿನ್ನ ನಾಮವನ್ನು ಘನಪಡಿಸ್ಕೊಳ್ಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ಓ ರಬ 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 ಶಕಥ ರಬ ರಬ ಲೇಖೆ ರಿಬಾ ಶಕಥಲಮ ರಿಮಾ ರಿಮಾ ರಿಕಾ ರಥ ಲಬ ರೇಖತ್ರಬೋ ಸಕಥರಿಬಾ ಲಿಬ ರಿಬ 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 ರಿಬ. ಅಲ್ಫಾ ಒಮೇಗಾ ದೇವರನಿಗೆ ಸ್ತೋತ್ರ. ನಿನ್ನೆದ್ದಂತೂ ನಾಳೆ ಎಂದೆಂದಿಗೆ ಇರುವಾತನೇ ಇದ್ದಾತನೇ ನಿರಂತರ ಜೀವಿಸುವಾತನಿಗೆ ಸ್ತೋತ್ರ. ರೇಖಾ ರಬ 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 ಲೇಖೆ ಮಾ ರಬ 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 ಸಕಿಥೆ ಲಮ ಕಥ ರಬ ರೇಖೇತ್ರಿ ಮಾಂದ್ರ ಬ ರಬ ಲಿಬ ರಬ 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 ರಬ. ನಿನ್ನ ನಾಮವನ್ನು ಘನಪಡಿಸ್ಕೊ ಸ್ವಾಮಿ, ನಿನ್ನ ನಾಮವನ್ನು ನಿನ್ನ ಮಹಿಮೆ ಪಡಿಸ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆಪ್ಪ. ಆರಾಧನೆಗೆ ವಿರುದ್ಧವಾಗಿ ಕೆಲಸ ಮಾಡುವಂಥ ವೈರ್ಯ ಪ್ರತಿಯೊಂದು ಕಾರ್ಯಗಳನ್ನು ಯೇಸು ನಾಮದಲ್ಲಿ ಮುರಿತೇನೆ ಸ್ವಾಮಿ. ಪರಲೋಕದಲ್ಲಿ ಚಿತ್ತ ನೆರವೇರ ಪ್ರಕಾರ ಭೂಲೋಕದಲ್ಲಿ ಇವತ್ತು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಆಲಯದಲ್ಲಿ ನಿನ್ನ ನಾಮ ಮಹಿಮೆ ಹೊಂದಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಬರಬೇಕಾದ ಎಲ್ಲ ದೇವರ ಮಕ್ಕಳನ್ನ ಬಿಡುಗಡೆ ಮಾಡ್ತೇವೆ, ಬಿಡುಗಡೆ ಮಾಡ್ತೇವೆ, ಬಿಡುಗಡೆ ಮಾಡ್ತೇವೆ. ಎಲ್ಲ ರೀತಿಯ ಅಡ್ಡಿಗಳು ಇವತ್ತು ಯೇಸು ನಮಗೆ ಮುರಿಯಲ್ಪಟ್ಟು ಸ್ವಾಮಿ ದೊಡ್ಡ ಜಯ, ದೊಡ್ಡ ಬಿಡುಗಡೆ, ದೊಡ್ಡ ಆಶೀರ್ವಾದ, ದೊಡ್ಡ ಮಹಿಮೆ. ಓ ರಿಬಾ ರಠ ರಮ ರಕಿಠ ರಬ ಶಠಲ ಬರ 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 ಬ. ಓ ನಿನಗೆ ಮಹಿಮೆ 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 ಮಹಿಮೆ. ಯೇಸುವೇ 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 ನಿನ್ನ ಆರಾಧಿಸ್ತೇವಪ್ಪ. ಓ ರಬ ಶಂದರ ರೇ धन्य है, सर्वश्रेष्ठ है, तेरे जैसा नहीं और कोई. तू धन्य है, सर्वश्रेष्ठ है, तेरे जैसा नहीं और कोई. हालेलुया. ಘನಪಡಿಸ್ತೀವಪ್ಪ. ಇವತ್ತಿನ ಆರಾಧನೆ ಆದಿ ಅಂತ್ಯ ಮಧ್ಯ ನಿನಗೆ ಮಹಿಮೆ ಹೊಂದಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆರಾಧನೆ ಮಾಡುವಾಗ ಸ್ವಾಮಿ ನಿನ್ನ ಶಕ್ತಿ ಪ್ರದರ್ಶಿಸಲ್ಪಡಲಿ. ನಿನ್ನ ಬಿಡುಗಡೆ, ನಿನ್ನ ಸ್ವಸ್ಥತೆ, ನಿನ್ನ ಅಭಿಷೇಕ, ನಿನ್ನ ಮಹಿಮೆ, ಓ ಹೊಸದಾದ ನಿನ್ನ ಕೃಪೆ ಪ್ರದರ್ಶನವಾದ ನಿನ್ನ ಶಕ್ತಿ ಈ ದಿವಸ ನಿನ್ನ ಸಭೆ ಮೇಲೆ, ನಿನ್ನ ಮಕ್ಕಳ ಮೇಲೆ, ನಿನ್ನ ಜನರ ಮೇಲೆ ಇದು ಪ್ರಕಟವಾಗಬೇಕಾಗಿ ನಾವು ಪ್ರಾರ್ಥಿಸ್ತೇನಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಲ್ಲೆಲ್ಲಿ ಆರಾಧನೆ ನಡೀತಾ ಇದೆ ಎಲ್ಲ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆ ಆವರಿಸಿಕೊಳ್ಳಿ ಸ್ವಾಮಿ. ವಾಕ್ಯ ಹೇಳುವಂಥ ದೇವ ಸೇವಕರನ್ನ, ಆರಾಧನೆ ಮಾಡುವಂಥ ಆರಾಧನಾ ನಾಯಕರನ್ನ, ಕರ್ತನ ಆರಾಧನೆ ಕ್ರಮದಲ್ಲಿರುವಂಥ ಎಲ್ಲ ದೇವ ಜನರನ್ನ ನಾನು ಆಶೀರ್ವಾದ ಮಾಡ್ತೇನೆ. ನಿನ್ನ ಅಭಿಷೇಕದಿಂದ ನಿನ್ನ ಜೀವನದ ತುಂಬಲ್ಪಟ್ಟವರಾಗಿ ಸ್ವಾಮಿ ನಿನಗಾಗಿ ಬಲವಾದ ಕಾರ್ಯಗಳನ್ನು ಮಾಡುವಂತೆ ನಿನ್ನ ಮಕ್ಕಳನ್ನು ನೀನು ಉಪಯೋಗಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. Hallelujah, hallelujah, hallelujah. Thank you Lord, thank you Lord, thank you Lord. ನಿನ್ನ ಶಕ್ತಿ, ನಿನ್ನ ವಾಕ್ಯದ ಶಕ್ತಿ, ನಿನ್ನ ವಾಕ್ಯದ ಬಲ ಈ ದಿವಸ ನಿನ್ನ ಮಕ್ಕಳ ಜೀವಿತ ಕಾರ್ಯ ಮಾಡಿ. ಮಹಿಮೆ ನಿನಗೆ, ಘನತೆ ಗೌರವ ನಿನಗೆ ಸ್ವಾಮಿ. ಮುಂದೂರು ನಾವು ಆರಾಧನೆ ಮಾಡುವಾಗ ನಿನ್ನ ಮಗಳ ಮೂಲಕವಾಗಿ, ಸೇವಕರ ಮೂಲಕವಾಗಿ ನಿನ್ನ ನಾಮ ಘನ ಹೊಂದಬೇಕಾಗಿ ನಾವು ಪ್ರಾರ್ಥಿಸ್ತೇವೆ.
ಹಿಂದೆಂದು ನಿನಗೆ ಮಹಿಮೆ ಸಲ್ಲಿಸಿದಾಗ ಇವತ್ತು ಮಹಿಮೆ ನಿನಗೆ ಸಲ್ಲಲ್ಪಡಲಿ ಸ್ವಾಮಿ. ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಯೇಸು ನಾಮ. ಪ್ರತಿ ಒಂದು ಹೊಗಳಿಕೆ, ಪ್ರಶಂಸೆಗೆ, ಆರಾಧನೆ ನೀನು ಮಾತ್ರ ಯೋಗ್ಯನಾಗಿದ್ದಿ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆ ಕೇಳಿದ್ದೇವೆ ಪರಲೋಕದ ನಮ್ಮ ತಂದೆ. ಆಮೇನ್, ಆಮೇನ್. ದೇವರ ಮಕ್ಕಳ ಈ ಸಮಯದಲ್ಲಿ ನಾವು ದೇವರನ್ನು ಆರಾಧನೆ ಮಾಡಿಕೊಳ್ಳುವಂಥ ಸಮಯ. ಕರ್ತನ ಈ ವಾರ ನಮ್ಮ ಜೀವಿತದ ಅದ್ಭುತಗಳನ್ನು ಮಾಡಿ, ಆಶೀರ್ವಾದಗಳನ್ನು ಮಾಡಿ, ಬಿಡುಗಡೆಯನ್ನು, ಉಪಕಾರಗಳನ್ನು ನಮ್ಮ ತುಂಬಿಸಿ, ತನ್ನ ವಾಕ್ಯದ ಬಲದಿಂದ ನಮ್ಮ ನಡೆಸಿರುವಂಥ ದೇವರಿಗೆ ಘನ ಸಲ್ಲಿಸುವಂಥ ಸಮಯ. ಹಾಗಾಗಿ ಈ ದಿವಸ ನಮ್ಮ ಮಧ್ಯರುವಂಥ ಸಹೋದರ ಮೇರಿ ಮುಂದೆ ಬಂದು ನಮ್ಮನ್ನು ಕರ್ತನ ಬಲವಾದ ಆರಾಧನೆ ನಡೆಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ವಂದನೆ, ವಂದನೆ ಸ್ವಾಮಿ. Glory to Jesus. Hallelujah. ಸ್ತೋತ್ರ ಕರ್ತನೆ, ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಆರಾಧನೆಗೆ ಯೋಗ್ಯನೇ, ಸ್ತುತಿಗೆ ಯೋಗ್ಯನೇ, ಮಹಿಮೆಗೆ ಪಾತ್ರನೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ನೀನು ಮಾಡಿದ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಸ್ವಾಮಿ. ನಿನಗೆ ಮಾತ್ರ ವಂದನೆ ವಂದನೆ ವಂದನೆಗಳನ್ನು ಸಲ್ಲಿಸಿ ನಿನ್ನನ್ನು ಆರಾಧಿಸುತ್ತೇವೆ ಕರ್ತನೆ. ಒಳ್ಳೆಯವನು ನಮ್ಮ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂಥ ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರವಯ್ಯ. ನೀ ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ, ನೀ ತೋರಿದ ಪ್ರೀತಿಗಾಗಿ ಸ್ತೋತ್ರ, ನಮ್ಮ ನಡೆಸಿದಂಥ ವಿಧಾನಕ್ಕಾಗಿ ಸ್ತೋತ್ರ. ಇಡೀ ವಾರವೆಲ್ಲೆಯೂ ನಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡವರಾಗಿ ಕರ್ತನೆ, ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಿದಕ್ಕಾಗಿ ನಿನಗೆ ಕೋಟ್ಯಾನೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಹಾಲೆಲೂಯ. ಈ ಸಮಯದಲ್ಲಿ ನೀನು ಮಾಡಿದ ಉಪಕಾರಕ್ಕೆ, ನೀನು ತೋರಿದ ಕೃಪೆಗೆ ಎಂಬುವಂಥ ಹಾಡನ್ನು ಹಾಡಿಕೊಂಡು ಕರ್ತನ ನಾಮವನ್ನು ಮಹಿಮೆ ಪಡಿಸುವಂಥವರಾಗಿರೋಣ. ಓ ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ ರಾಜ. ಓ ಹಾಲೆಲೂಯ, ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ವಂದನೆ యేసయ్య, ವಂದನೆ యేసయ్య, ವಂದನೆ యేసయ్య, ವಂದನೆ యేసయ్య, ವಂದನಂ యేసయ్య, ವಂದನಂ యేసయ్య, ವಂದನಂ యేసయ్య, ವಂದನಂ యేసయ్య. నీవు చేసిన మేలకై, నీవు చూపిన కృపలకై, నీవు చేసిన మేలకై, నీవు చూపిన కృపలకై, వందనాలు
ನೀನು ಮಾಡಿದ ಉಪಕಾರಕ್ಕೆ, ನೀನು ತೋರಿದ ಕೃಪೆಗೆ, ನೀನು ಮಾಡಿದ ಉಪಕಾರಕ್ಕೆ, ನೀನು ತೋರಿದ ಪ್ರೀತಿಗೆ ವಂದನೆ యేసయ్య, ವಂದನೆ యేసయ్య, ವಂದನೆ యేసయ్య, ವಂದನೆ యేసయ్య, ವಂದನಂ యేసయ్య, ವಂದನಂ యేసయ్య, ವಂದನಂ యేసయ్య, ವಂದನಂ యేసయ్య. ನಿನ್ನ ಉಪಕಾರಕ್ಕೆ ಸ್ತೋತ್ರ ಕರ್ತನೆ, ನಿನ್ನ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಬಲಹೀನರಾದ ನಮ್ಮನ್ನು ನಿನ್ನ ಬಲದಿಂದ ತುಂಬಿಸಿ ನಮ್ಮನ್ನು ನಡೆಸ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರವಯ್ಯ ಕರ್ತನೆ. ನೀನೊಬ್ಬನೇ ಆರಾಧನೆಗೆ ಯೋಗ್ಯನು. ನಿನ್ನ ನಾಮವನ್ನು ಮೇಲಕ್ಕೆತ್ತುತ್ತೇವೆ ಕರ್ತನೆ. ನೀ ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ನೀ ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ನಿನಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಿನ್ನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ. ನೀ ಮಾಡಿದ ಒಂದೊಂದು ಉಪಕಾರಗಳಿಗಾಗಿ ನಿನಗೆ ಕೃತಜ್ಞತಾ ಸ್ತುತಿ ವಂದನೆಗಳನ್ನು ಸಲ್ಲಿಸುತ್ತೇವಪ್ಪ. ನಿನ್ನ ಹಾಗೆ ಯಾರಿಲ್ಲ ಸ್ವಾಮಿ, ನಿನ್ನಂತೆ ಯಾರೂ ಇಲ್ಲ ಕರ್ತನೆ. ನೀನು ಒಬ್ಬನೇ ಆರಾಧನೆಗೆ ಮಹಿಮೆ ಹೊಂದತಕ್ಕ ದೇವರಾಗಿದೆಯಾ ಕರ್ತನೆ. ನಮ್ಮ ಸಂತೋಷಕ್ಕೆ ಕಾರಣ ನೀನೇ యేಸಯ್ಯ, ನಮ್ಮ ಸಮೃದ್ಧಿಗೆ ಕಾರಣ ನೀನೇ ಆಗಿದೆಯಪ್ಪ. ನಿನ್ನನ್ನೇ ನಾವು ಆಡಿ ಹರಿಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇವೆ ಕರ್ತನೆ. ನಮ್ಮ ಸಂತೋಷಕ್ಕೆ ಕಾರಣ ನೀನೇ ಆಗಿದೆಯಾ ಸ್ವಾಮಿ, ನಮ್ಮ ಸಂತೋಷಕ್ಕೆ ಕಾರಣ ನೀನೇ ಆಗಿದೆಯಾ ಸ್ವಾಮಿ. ನಿನ್ನ ನಾಮಕ್ಕೆ ಸ್ತೋತ್ರಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ, ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ಹಾಲೆಲೂಯ, ಹಾಲೆಲೂಯ, ನಿನಗೆ ಸ್ತೋತ್ರ ಕರ್ತನೆ. యేసయ్ಯ, ನೀನು ಕೊಟ್ಟಂತ ಸಂತೋಷಕ್ಕಾಗಿ ನಿನ್ನನ್ನು ಆರಾಧಿಸುತ್ತೇವಪ್ಪ. ನೀನು ಕೊಟ್ಟಂತ ಸಮೃದ್ಧಿ ಜೀವಕ್ಕಾಗಿ ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ಹಾಲೆಲೂಯ. ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. Oh, hallelujah, hallelujah. ನಿನಗೆ ವಂದನೆ యేసయ్య. ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్ಯ, ನನ್ನ ಐಶ್ವರ್ಯ ನೀನೇ, ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేಸయ్ಯ, ನನ್ನ
ದಯೆಯ ಸಾಗರನಿಗೆ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ನಿನ್ ಮೋರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ನಿನ್ನ ಮೋರೆ ನನ್ನ ಕುಟುಂಬವು ನಿಜವಾದ ಭಾಗ್ಯ ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ನ ಸೇವೆ ಮಾಡುವ ನಾವೇ ಧನ್ಯರು ನಿನ್ನ ಆರಾಧಿಸುವ ನಾವೇ ಧನ್ಯರು ನಿನ್ನ ಸೇವೆ ಮಾಡುವ ನಾವೇ ಧನ್ಯರು ಸ್ತೋತ್ರ 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 యేసయ్య ನಮ್ಮ ಯೇಸುವಿಗೆ ಸ್ತೋತ್ರವನ್ನು ಸಲ್ಲಿಸೋಣ ಸ್ತೋತ್ರ ಸ್ತೋತ್ರ ಹಲ್ಲೆಲೂಯಾ ಸ್ತೋತ್ರ ಸ್ತೋತ್ರ యేసయ్య ಇನ್ನೊಂದು ಸಾರಿ ಸ್ತೋತ್ರ ಸ್ತೋತ್ರ ಸಭೆಯಾಗಿ ಹೇಳೋಣ ಸ್ತೋತ್ರ ಯಾ ಸ್ತೋತ್ರ ಸ್ತೋತ್ರ ನಿನಗೊಬ್ಬನಿಗೆ ರಾಜ ಸ್ತೋತ್ರ ನೀ ಒಬ್ಬನೇ ಯೋಗ್ಯನು ಸ್ತೋತ್ರ ಸ್ತೋತ್ರ ಆರಾಧನೆ ಆರಾಧನೆ ಸ್ತೋತ್ರ ಯಾ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ 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 యేసయ్య ಸಾವಿರ ಸಾವಿರ ಸ್ತೋತ್ರಗಳು ಸ್ತೋತ್ರ ಸ್ತೋತ್ರ యేసయ్య ಆತ ಒಳ್ಳೆಯವನು ದಯಾ ಎಂದಿಗಿರುವುದು ಆತ ವಲ್ಲಭನು ದಯಾ ಎಂದಿಗಿರುವ ನಮ್ಮ ಬಾಗಿಲಂತೆ ಅರಿಕೆ ಮಾಡೋಣ ಆತನು ಒಳ್ಳೆಯವನಾಗಿದ್ದಾನೆ ಆತನು ಕರುಣಿಸುವ ಆತವನಾಗಿದ್ದಾನೆ ಯೇಸು ಒಳ್ಳೆಯವನು ದಯಾ ಎಂದಿಗಿರುವುದು ಯೇಸು ವಲ್ಲಭನು ದಯಾ ಎಂದಿಗಿರುವುದು ಯೇಸು ಒಳ್ಳೆ ದಯಾ
अच्छा है, मेरा यीशु अच्छा है, यीशु अच्छा है, यीशु अच्छा है, यीशु अच्छा है, मेरा यीशु अच्छा है। ಮನಸಾರೆ ಸ್ತುತಿಸುವೆ, ನನ್ನ ಮರೆಯದೆ ನೆನಸಿರುವೆ, ಮನಸಾರೆ ಸ್ತುತಿಸುವೆ. ಹಗಲು ഇരുಳು ನನ್ನ ನೆನಸಿ ಇದುವರೆಗೂ
ದೇವರೇ, ಇದುವರೆಗೂ ನಿನಗೆ ಆರಾಧನೆ. ಕಾಪಾಡಿದೆ. ನನ್ನನ್ನು ಮರೆಯಲಿಲ್ಲಪ್ಪ, ನಿನಗೆ ಆರಾಧನೆ ಸ್ವಾಮಿ. ಹಗಲು ಇರುಳು ಮಧ್ಯಾಹ್ನ ಎಲ್ಲ ಸಮಯದಲ್ಲೂ ರಕ್ಷ ನಮ್ಮನ್ನು ಕಾಪಾಡಿದ ದೇವ, ನಿನಗೆ ಆರಾಧನೆ ರಕ್ಷ. ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ, ಹೇಳೋಣ ಸ್ತೋತ್ರ. ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಎಬಿನೇಜರ್ ನೀತಾನೆ, ಇದುವರೆಗೂ ಸಹಾಯ ನೀನೆ. ಎಬಿನೇಜರ್ ನೀತಾನೆ, ಇದುವರೆಗೂ ಸಹಾಯ ನೀನೆ. ಎಲ್ಲೋ ಎಲ್ಲೋ ನನ್ನ ನೀನು ಕಂಡಿರುವೆ, ಹೇಗೆ ನಾನು ಸ್ತುತಿಸಲಿ. ಎಲ್ಲೋ ಎಲ್ಲೋ ನನ್ನ ನೀನು ಕಂಡಿರುವೆ, ಹೇಗೆ ನಾನು ಸ್ತುತಿಸಲಿ. ಸ್ತೋತ್ರ ಸ್ತೋತ್ರ ಅಯ್ಯ, ಮನಸಾರೆ ಹೇಳೋಣ ಕೋಟಿ ಕೋಟಿ ಸ್ತೋತ್ರ. ಸ್ವರಗಳನ್ನು ಎತ್ತಿ ಹೇಳೋಣ ಸ್ತೋತ್ರ ಸ್ತೋತ್ರ. ಕೋಟಿ ಕೋಟಿ ಹೃದಯ ಪೂರ್ವಕವಾಗಿ ಹೇಳೋಣ ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಮರೆಯದೆ ನೆನಸಿರುವೆ, ಮನಸಾರೆ ಸ್ತುತಿಸುವೆ. ನನ್ನ ಮರೆಯದೆ ನೆನಸಿರುವೆ, ಮನಸಾರೆ ಸ್ತುತಿಸುವೆ. ಹಗಲು ಇರುಳು ನನ್ನ ಇದುವರೆಗೂ, ಹಗಲು ಇರುಳು ನನ್ನ ಇದುವರೆಗೂ ನಮ್ಮನ್ನು ಕಾಪಾಡಿದ ದೇವರಿಗೆ ಹೇಳೋಣ ಸ್ತೋತ್ರ ಸ್ತೋತ್ರ ಅಯ್ಯ. ಕಣ್ಮಣಿಯಂತೆ ಕಾದ ಕರ್ತನಿಗೆ ಸ್ತೋತ್ರ. ನನ್ನನ್ನು ಮರೆಯದ ತಂದೆಗೆ ಸ್ತೋತ್ರ ಸ್ತೋತ್ರ. ಕೋಟಿ ಕೋಟಿ ಇನ್ನೊಂದು ಸಾರಿ ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ 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 ಅಯ್ಯ. ಕೋಟಿ ಕೋಟಿ ತಡೆಗಳ ಒಡೆದೀರಯ್ಯ, ಅಲುಗಾಡಲು ಬಿಡಲೇ ಇಲ್ಲ. ಹೌದು ಸ್ವಾಮಿ, ತಡೆಗಳ ಒಡೆದೀರಯ್ಯ, ಅಲುಗಾಡಲು
ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ, ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ, ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ನಾವು ಚಪ್ಪಾಳನ್ನು ತಟ್ಟಿ ದೇವ್ರ ನಾಮಕ್ಕೆ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಕರ್ತನೇ ನಿನಗೆ ಆರಾಧನೆ ರಾಜ, ನಮ್ಮನ್ನು ಮನೆಯದ ತಂದೆ ನಿನಗೆ ಸ್ತೋತ್ರವಯ್ಯ. ಅಪ್ಪ, ನಮ್ಮ ಜೀವಿತದಲ್ಲಿ ಎದುರಾಗಿ ನಿಂತಿರುವಂಥ ಎಲ್ಲ ಅಡ್ಡು ಗೋಡೆಗಳನ್ನು ಒಡೆದು ಹಾಕಿರೋದಕ್ಕಾಗಿ ಸ್ತೋತ್ರವಯ್ಯ. ಕರ್ತನೆ, ಅಲುಗಾಡದ ಹಾಗೆ ಕದಲದ ಹಾಗೆ ಸ್ಥಿರವಾಗಿ ನಿಲ್ಲಿಸಿದ ದೇವ, ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನಾದ ದೇವರೇ, ನಮ್ಮ ವಿಷಯದಲ್ಲಿ ನಿನ್ನ ಮನಸ್ಸು ಬದಲಾವಣೆ ಮಾಡಿಕೊಳ್ಳಲಿಲ್ಲವಯ್ಯ, ನಿನಗೆ ಸ್ತೋತ್ರವಯ್ಯ. ಎಬಿನೇಜರ್ನಾಗಿದ್ದುಕೊಂಡು ಎಲ್ ರೋಹಿಯಾಗಿದ್ದುಕೊಂಡು ನಮ್ಮನ್ನು ನಡೆಸ್ತಾ ಇರುವಂಥ ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರವಯ್ಯ. ಕರ್ತನೆ, ಎಲ್ಲ ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರ ಹೊಗಳಿಕೆ ಪ್ರಶಂಸೆಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ನಿನ್ನ ಪಾದಕ್ಕೆ ಅರ್ಪಿಸುತ್ತೇವೆ ಕರ್ತನೆ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ. ಎಲ್ಲರೂ ಸಂತೋಷವಾಗಿದ್ದೀರಿ? ಹಾಲೆಲೂಯ. ಸಂತೋಷವಾಗಿಲ್ಲ ಅಂದ್ರೂ ನಾವು ಸಂತೋಷವಾಗಿದ್ದೇವೆ ಅಂತ ಹೇಳಬೇಕು. ಹಾಲೆಲೂಯ. ಅದೇ ನಂಬಿಕೆ. ನಂಬಿಕೆ ಅಂದರೆ ಇಲ್ಲದೆ ಇರುವುದನ್ನು ಇದೆ ಎಂಬುದಾಗಿ ಹೇಳುವಂಥದ್ದೇ. ನಮ್ಮ ದೇವರು ಎಂಥವರಾಗಿದ್ದಾರೆ ಅಂದರೆ, ಇಲ್ಲದೆ ಇರುವುದನ್ನು ಇರುವ ಹಾಗೆ ಕರೆಯುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಹಾಲೆಲೂಯ. ನಮ್ಮ ಕೈಗಳನ್ನು ತಟ್ಟಿ ಕರ್ತನಿಗೆ ಮಹಿಮೆ ಸಲ್ಲಿಸೋಣ. ಏನೆಲ್ಲ ನಮ್ಮ ಜೀವಿತದಲ್ಲಿ ಇಲ್ಲ ಅದನ್ನು ಇರುವ ಹಾಗೆ ಆತನು ಕರೆಯುತ್ತಾನೆ. ಹಾಗಾಗಿ ಏನೆಲ್ಲ ಇವತ್ತು ನಿಮ್ಮ ಜೀವಿತದಲ್ಲಿ ಇಲ್ಲ ಅದನ್ನು ನಂಬೋಣ್ರಿ. ಇವತ್ತಿನಿಂದ ಅದನ್ನು ಇರುವ ಹಾಗೆ ನನ್ನ ದೇವರು ಮಾಡ್ತಾನೆ. ಹಾಲೆಲೂಯ. ಒಂದು ವೇಳೆ ಆರೋಗ್ಯ ಇಲ್ಲದಿದ್ದರೆ ನಂಬೋಣ, ನನ್ನ ದೇವರು ಆರೋಗ್ಯವನ್ನು ಕೊಡ್ತಾನೆ ಎಂಬುದಾಗಿ. ಒಂದು ವೇಳೆ ಪ್ರಾರ್ಥನಾ ಜೀವಿತ ಕಡಿಮೆ ಇದ್ದರೆ ನಂಬೋಣ, ದೇವರು ನಮ್ಮ ಪ್ರಾರ್ಥನೆ ಜೀವಿತ ಹೆಚ್ಚಿಸ್ತಾನೆ ಎಂಬುದಾಗಿ. ಒಂದು ವೇಳೆ ಬೈಬಲ್ ಓದೋದು ಕಡಿಮೆ ಆಗಿದ್ದರೆ ನಂಬೋಣ, ದೇವರು ನಮ್ಮ ಬೈಬಲ್ ಧ್ಯಾನ ಮಾಡೋದನ್ನು ಕರ್ತನು ಹೆಚ್ಚಿಸ್ತಾನೆ. ಒಂದು ವೇಳೆ ಹಣಕಾಸಿನ ತೊಂದರೆ ನಾವಿದ್ದರೆ ನಂಬೋಣ, ನನ್ನ ದೇವರು ಫೈನಾನ್ಷಿಯಲ್ ಬ್ರೇಕ್ ಥ್ರೂಗಳು ನಮ್ಮ ಜೀವಿತದಲ್ಲಿ ಕೊಡ್ತಾನೆ. ಹಾಲೆಲೂಯ. ಏನೆಲ್ಲ ಇಲ್ಲ ಅದನ್ನು ಇದೆ ಎಂಬುದಾಗಿ ನಾವು ನಂಬಬೇಕಾಗಿದೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ನಿಮ್ಮನ್ನು ನಂಬುವುದಕ್ಕಾಗಿ ಕರೆದಿದ್ದಾನೆ. ನಾವು ನಂಬುವಂಥ ಜನರಾಗಿದ್ದೇವೆ. ಯಾರ್ಯಾರು ಆತನ ನಂಬಿದರೂ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಡಲ್ಪಡ್ತದೆ. ನಂಬಿಕೆಯಿಂದ ನಾವು ದೇವರ ಮಕ್ಕಳಾಗಿದ್ದೇವೆ. ಮುಂದೆ ದೇವರಿಂದ ಏನಾದರೂ ಹೊಂದಿಕೊಳ್ಬೇಕಾದ್ರೆ ದೇವರ ಮುಂದೆ ನಾವು ಇಡಬೇಕಾಗಿರೋದು ಏನಂದರೆ, ನಾವೆಷ್ಟು ಒಳ್ಳೆಯವರು ಅಂತಲ್ರಿ, ನಾವೆಷ್ಟು ಕಷ್ಟದಲ್ಲಿದ್ದೇವೆ, ನಾವೆಷ್ಟು ಸಮಸ್ಯೆಲಿದ್ದೇವೆ, ಈ ರೀತಿಯಾಗಿ ಭಾವನಾತ್ಮಕವಾಗಿ ದೇವರು ಚಲಿಸುವುದಿಲ್ಲ. ನಾವೆಷ್ಟೋ ಸಲ ದೇವ್ರಿಗೆ ಹೆಂಗೆ ಚಲಿಸ್ತೇವೆ ಅಂದರೆ, ನಾವು ಭಾವನಾತ್ಮಕವಾಗಿ ಹೇಗೆ ಮನುಷ್ಯರನ್ನು ನಾವು ವ್ಯವಹರಿಸ್ತೇವಲ್ಲ, ಅಥವಾ ಮನುಷ್ಯರನ್ನು ಹೇಗೆ ಭಾವನೆಗಳ ಮೂಲಕವಾಗಿ ನಮ್ಮನ್ನು ನಾವು ಮನುಷ್ಯರಿಗೆ ನಮ್ಮೊಂದು ಸಮಸ್ಯೆಗಳನ್ನ ಹೇಳ್ಕೊಳ್ತೇವಲ್ಲ, ದೇವ್ರ ಮುಂದೆ ನಮ್ಮ ಭಾವನೆಗಳು ನಡೆಯುವುದಿಲ್ಲ. ದೇವ್ರ ಮುಂದೆ ನಡೆಯುವಂಥದ್ದು ಯಾವುದಂದರೆ ನಂಬಿಕೆ. ಹಾಲೆಲೂಯ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತದೆ, ಮಾರ್ಕಂಬರ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನ, ನಂಬುವವರಿಂದ ಈ ಸೂಚಕ ಕಾರ್ಯಗಳು ನಡೆಯುತ್ತವೆ. ನಂಬುವವರಿಂದ ಅದ್ಭುತಗಳು ನಡೀತವೆ. ನಂಬುವವರಿಗೆ ಆಶೀರ್ವಾದ. ನಂಬಿದರೆ ನೀ ದೇವ್ರ ಮಹಿಮೆಯನ್ನು ಕಾಣ್ತೀಯ. ನಂಬಿಕೆ ಇಲ್ಲದೆ, ನಾನು ತುಂಬ ಕಷ್ಟ ಇದೆ ಸ್ವಾಮಿ, ನಾನು ತುಂಬ ಸಮಸ್ಯೆಲಿದ್ದೇನೆ, ನಾನು ಅನಾಥಳು, ನನಗೆ ಯಾರಿಲ್ಲ, ನನ್ನ ಚಿಂತೆ ದುಃಖ ಅಂತ ಹೋದರೆ ಅದು ಕೆಲಸ ಮಾಡಲ್ಲ. ಪರಲೋಕದಲ್ಲಿ ಕೆಲಸ ಮಾಡಬೇಕಾದ್ರೆ ಬೇಕಾಗಿರೋದು ಏನಂದರೆ ನಮ್ಮ ನಂಬಿಕೆ. ಹೇಗೆ ನಂಬಿಕೆ ಉಂಟಾಗ್ತದಂತೆ? ದೇವರ ವಾಕ್ಯವನ್ನು ಕೇಳುವುದರಿಂದ. ಯಾವ ವಾಕ್ಯ ಕೇಳುವುದರಿಂದ? ನಂಬಿಕೆಯನ್ನು ಹುಟ್ಟಿಸುವಂಥ ವಾಕ್ಯ. ಹಾಲೆಲೂಯ. ನಂಬಿಕೆಯಲ್ಲಿ ಬಲಪಡಿಸುವಂಥ ವಾಕ್ಯ, ಪ್ರಶ್ನಾರ್ಥಕವನ್ನು ಹುಟ್ಟಿಸುವಂಥದ್ದಲ್ರಿ. ದೇವ್ರ ವಾಕ್ಯ ಹೇಳ್ತದೆ, ದೇವರು ಗಲಿಬಿಲಿಗೆ ಕಾರಣನಲ್ಲ, ಆತನ ಎದಕ್ಕೆ ಕಾರಣನಾಗಿದ್ದಾನೆ? ಸಮಾಧಾನಕ್ಕೆ ಕಾರಣನಾಗಿದ್ದಾನೆ, ನಂಬಿಕೆಗೆ ಕಾರಣನಾಗಿದ್ದಾನೆ. ದೇವರ ಬಳಿಗೆ ಬರುವಂಥವರು ದೇವರಿದ್ದಾನೆಂಬುದಾಗಿ ನಂಬಬೇಕಂತೆ. ನಾವು ಪ್ರತಿ ಸಾರಿ ದೇವರ ಬಳಿಗೆ ಬರುವಾಗ ನಾವು ನಂಬೇಕ್ರಿ, ದೇವರ ಬಳಿಗೆ ದೇವರು ಇಲ್ಲಿದ್ದಾರೆ. ಇವತ್ತು ನಾನು ಮಾಡುವಂಥ ಪ್ರಾರ್ಥನೆಗೆ ಉತ್ತರ ಉಂಟಾಗ್ತದೆ.
ನನ್ನ ಸಮಸ್ಯೆಗಳಿಗೆ ಪರಿಹಾರ ಉಂಟಾಗ್ತದೆ, ನನ್ನ ಹೋರಾಟಗಳಿಗೆ ದೇವರು ಅಂತ್ಯವನ್ನು ಕೊಡಲಿಕ್ಕಿದ್ದಾರೆ, ನನ್ನ ಜೀವನದಲ್ಲಿ ದೇವರು ತನ್ನ ಆಶೀರ್ವಾದ ತುಂಬಿಸ್ಲಿಕ್ಕಿದ್ದಾನೆ ಎಂಬುದಾಗಿ ನಾವು ದೇವರ ಬಳಿಗೆ ಬರುವಾಗ ನಂಬಿಕೆಯಿಂದ ಬರಬೇಕು. ಆ ನಂಬಿಕೆ ನಮ್ಮೊಳಗೆ ಬರಬೇಕಾದ್ರೆ ದೇವರ ವಾಕ್ಯದ ಜ್ಞಾನ, ದೇವರ ವಾಕ್ಯದ ತಿಳುವಳಿಕೆ ಭಾಳ ಪ್ರಾಮುಖ್ಯ. ಈಗ ಒಬ್ಬರ ಕೈಯಲ್ಲಿ 5 ಲಕ್ಷ ರೂಪಾಯಿ ಕೊಡ್ತೇನೆ, ಇನ್ನೊಬ್ಬರ ಕೈಯಲ್ಲಿ 5,000 ರೂಪಾಯಿ ಕೊಡ್ತೇನೆ. 5 ಲಕ್ಷ ರೂಪಾಯಿ ಇರುವಂಥ ವ್ಯಕ್ತಿಗೆ ತನ್ನ ಬಳಿಗಿರುವಂಥ 5 ಲಕ್ಷ ರೂಪಾಯಿ ಬಗ್ಗೆ ಯಾವುದೇ ಒಂದು ರೀತಿಯಾದ ಜ್ಞಾನ ಇಲ್ಲ. ಅದನ್ನು ಹೇಗೆ ಉಪಯೋಗ ಮಾಡಬೇಕು, ಅದು ಹೇಗೆ ಕೆಲಸ ಮಾಡ್ತದೆ ಅಂತ ಗೊತ್ತಿಲ್ಲ. ಬಟ್ ಅವನ ಕೈಯಲ್ಲಿ 5 ಲಕ್ಷ ಇದೆ. ಆದರೆ ಇನ್ನೊಬ್ಬನ ಕಡೆ 5,000 ಇದೆ, ಬಟ್ 5,000 ರೂಪಾಯಿ ಬೆಲೆ ಅವನಿಗೆ ಗೊತ್ತು. 5,000 ರೂಪಾಯಿ ಏನು ಕೆಲಸ ಮಾಡ್ತದೆ, 5,000 ರೂಪಾಯಿಗೆ ಏನು ಸಾಮರ್ಥ್ಯ ಇದೆ, 5,000 ರೂಪಾಯಿನ ಏನು ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ. ಈಗ ಇಬ್ಬರಲ್ಲಿ ಯಾರು ಶ್ರೇಷ್ಠರು? 5 ಲಕ್ಷ ಇದ್ದವರು ಶ್ರೇಷ್ಠನಾ ಅಥವಾ 5,000 ರೂಪಾಯಿ ಇದ್ದವರು ಶ್ರೇಷ್ಠನಾ? ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತದೆ, ಸಾಸಿವೆ ಕಾಳಂತ ನಂಬಿಕೆ ನಿಮ್ಮಲ್ಲಿದ್ದರೆ, ಸ್ವಲ್ಪ ನಂಬಿಕೆ ನಿಮಗಿದ್ರೆ ನಿಮ್ಮ ಜೀವಿತ ದೊಡ್ಡ ದೊಡ್ಡ ಅದ್ಭುತಗಳಾಗ್ತವೆ. ಹಾಲೆಲೂಯ. ಇವತ್ತು ಎಷ್ಟು ದೇವರ ವಾಕ್ಯನ ಓದ್ತೇನಲ್ಲ, ಎಷ್ಟು ದೇವರ ವಾಕ್ಯನ ತಿಳ್ಕೊಳ್ತೇನೆ, ಅಥವಾ ಎಷ್ಟು ದೇವರ ವಾಕ್ಯನ ಉಪಯೋಗಿಸ್ತೇನೆ, ಅಥವಾ ಎಷ್ಟು ದೇವರ ವಾಕ್ಯದ ಮೇಲೆ ಡಿಪೆಂಡ್ ಆಗ್ತೇನೆ. ನನ್ನ ಬಳಿಗಿರುವಂಥ ವಾಕ್ಯ, ನಿಮ್ಮ ಬಳಿಗಿರುವಂಥ ವಾಕ್ಯದ ಬಗ್ಗೆ ಎಷ್ಟು ನಿಮಗೆ ತಿಳುವಳಿಕೆ ಇದೆ. ಆ ತಿಳುವಳಿಕೆ ಜ್ಞಾನ ನಮಗಿಲ್ಲದಿದ್ದರೆ ಅದು ಇದ್ದೂ ಇಲ್ಲದ ಹಾಗೆ. ಅನೇಕರಿಗೆ ದೇವರ ವಾಕ್ಯ ಗೊತ್ತು, ಆದರೆ ವಾಕ್ಯದ ಶಕ್ತಿ, ಅದರ ವಾಕ್ಯದ ಸಾಮರ್ಥ್ಯ ಅವರು ತಿಳಿಯದೇ ಇರುವುದರಿಂದ, ವಾಕ್ಯದ ಬಲವನ್ನು ಅವರು ಅರಿಯದೇ ಇರುವುದರಿಂದ ಅವರು ಬಲಹೀನರಾಗಿದ್ದಾರೆ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ದೇವರ ನಂಬಿದಂಥ ನಮ್ಮ ಜೀವಿತದಲ್ಲಿ ದೇವರ ಮಕ್ಕಳಾದ ನಾವುಗಳು ಎಷ್ಟು ಅಮೂಲ್ಯವಾದ ಜೀವಿತ. ಈ ಲೋಕದಲ್ಲಿರುವಂಥ ಎಲ್ಲರಿಗಿಂತ ಯಾರನ್ನ ಹೇಳ್ಬೋದು? ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, DC ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಕೋಟ್ಯಾಧಿಪತಿಗಳಾಗಿರ್ಬೋದು, 1000 ಎಕರೆ ಇರುವಂಥ ಹೊಲ ಇರುವಂಥ ಜನ ಆಗಿರ್ಬೋದು, ಒಳ್ಳೆ ಬಿಸ್ನೆಸ್ ಇರುವಂಥ ವ್ಯಕ್ತಿ ಆಗಿರ್ಬೋದು, ಬೆಳ್ಳಿ ಬಂಗಾರ ಹೊಂದಿಕೊಂಡಂಥ ವ್ಯಕ್ತಿಗಿಂತಲೂ ಯೇಸು ಸ್ವಾಮಿ ನಂಬಿದಂಥ ವ್ಯಕ್ತಿ ಅತಿ ಅಮೂಲ್ಯನಾಗಿದ್ದಾನೆ. ಹಾಲೆಲೂಯ. ಯಾಕೆಂದರೆ ಇವರೆಲ್ಲರಿಗೂ ಈ ಲೋಕದ ಜೀವನ ಮಾತ್ರ ಗೊತ್ತು. ಈ ಲೋಕದಲ್ಲಿ ಮಾತ್ರ ಅವರ ಹಣ, ಅವರ ಹೆಸರು, ಅವರ ಅಧಿಕಾರ ಕೆಲಸ ಮಾಡ್ತದೆ, ಪರಲೋಕದಲ್ಲಿ ಅದು ಕೆಲಸ ಮಾಡಲ್ಲ. ಆದರೆ ದೇವರ ಮಕ್ಕಳಾದ ನಮ್ಮ ಜೀವನ ಹೇಗಿದೆ ಅಂದರೆ, ಈ ಲೋಕದಲ್ಲಿಯೂ ನಾವು ಕೆಲಸ ಮಾಡ್ತೇವೆ, ಪರಲೋಕದಲ್ಲಿಯೂ ನಮ್ಮ ಕೆಲಸ ನಡೀತದೆ. ಹಾಲೆಲೂಯ. ಯಾಕಂದರೆ ಸತ್ಯವನ್ನು ತಿಳಿದುಕೊಂಡು ಜೀವವುಳ್ಳ ದೇವರನ್ನು ಸ್ವೀಕರಿಸುವಂಥ ಮಕ್ಕಳು, ಹಿಂಬಾಲಿಸುವಂಥ ಪ್ರಜೆಯು ಹಿಂಡು ನಾವು ಆಗಿದ್ದೇವೆ. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ಯಾಕೆ ಬೇರೆಯವ್ರಿಗಿಂತ ನಾವು ವಿಭಿನ್ನವಾಗಿದ್ದೇವೆ? ಬೇರೆಯವ್ರಿಗಿಂತ ನಮ್ಮ ವಿಶೇಷತೆ ಏನು? ಯಾರಾದರೂ ಕೇಳಿದರೆ, ನಿಮ್ಮೊಂದು ಕೆಲಸ ಮಾಡುವಂಥವ್ರು, ನಿಮ್ಮಂತೆ ಜೀವನ ಇರುವಂಥವ್ರು, ನಮಗಿಂತ ನಿಮ್ಮ ಜೀವನ ವಿಶೇಷತೆ ಏನಂದ್ರೆ ಏನು ಹೇಳ್ತೀರಾ? ಏನು ಹೇಳ್ತೀರಿ? ಯಾಕೆ ನೀವು ಭಾಳ ವಿಶೇಷ ಜನ ಅಂತಂದ್ರೆ ಏನು ಹೇಳ್ತೇವೆ ನಾವು? ಸತ್ಯ ದೇವ್ರನ್ನ ಕಂಡುಕೊಂಡಿದ್ದೇವೆ, ಜೀವವುಳ್ಳ ದೇವ್ರನ್ನ ಕಂಡುಕೊಂಡಿದ್ದೇವೆ, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಮತ್ತೇನು ಹೇಳ್ತೇವೆ ನಾವು? ಏನು ಹೇಳ್ಬೋದ್ರಿ? ಏನಪ್ಪ ನೀವು ನಮಗಿಂತ ಸ್ಪೆಷಲ್ ಏನಂದ್ರೆ, ನಮ್ಮಂಗೆ ನಿಮಗೂ ಸಮಸ್ಯೆ ಇದೆ, ನಮ್ಮಂಗೆ ನೀವು ಮನೇಲಿದ್ದರೆ ನಮ್ಮಂಗೆ ನಿಮಗೂ ಹೊಟ್ಟೆ ಹಸಿವಾಗ್ತದೆ, ನಮಗೆ ನೀವು ನಿದ್ದೆ ಮಾಡಬೇಕು, ನಮಗೆ ನೀವು ಕೆಲಸಕ್ಕೆ ಹೋಗಬೇಕು, ನಮ್ಮಂಗೆ ನಿಮಗೆ ರೋಗ ಬರ್ತದೆ, ನಮ್ಮಂಗೆ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳಿದ್ದಾವೆ, ಏನು ನಮಗಿಂತ ವಿಶೇಷ ವ್ಯಕ್ತಿಗಳು ನೀವು ಅಂತ ಕೇಳಿದರೆ ಏನು ಹೇಳಬೇಕು ನಾವು? ಅಥವಾ ಏನು ಹೇಳ್ಬೋದು? ಏನು ಹೇಳಬೇಕು, ಏನು ಹೇಳಬಾರ್ದು, ಅಥವಾ ಏನನ್ನು ಹೇಳಬೇಕಂತ ನಾವು ತಿಳ್ಕೊಳ್ಬೇಕಾದ್ರೆ ದೇವರ ವಾಕ್ಯದ ಜ್ಞಾನ ನಮಗಿರಬೇಕು. ಈ ಸೃಷ್ಟಿಯಲ್ಲಿ ಒಂದು ಅದ್ಭುತವಾದ ಕಾರ್ಯ ನಡೆದಿದೆ. ಈ ಭೂಮಿಯಲ್ಲಿ 2000 ವರ್ಷಗಳ ಹಿಂದೆ ಒಂದು ಮಹಿಮೆಯುಳ್ಳ ಕಾರ್ಯ ನಡೆದಿದೆ. ಆ ಮಹಿಮೆಯುಳ್ಳ ಕಾರ್ಯ ಏನಪ್ಪ ಅಂತ ನಾವು ನೋಡಿಕೊಳ್ಳೋದಾದರೆ, ನಮ್ಮನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತರಾದ ದೇವರು ಮಾನವ ರೂಪ ತಾಳಿ ಬಂದು ನಮ್ಮೆಲ್ಲ ಪಾಪ ಶಾಪಗಳನ್ನು ಹೊತ್ತುಕೊಂಡು, ನಮ್ಮ ಮರಣವನ್ನು ಹೊತ್ತುಕೊಂಡು, ನಮ್ಮನ್ನು ನಿತ್ಯ ಜೀವ ಸೇರಿಸುವುದಕ್ಕಾಗಿ ಬೇಕಾದಂಥ ಎಲ್ಲ ಆಶೀರ್ವಾದಗಳಿಗಾಗಿ ಕರ್ತನು ನಮ್ಮನ್ನು ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಡೋದ್ರ ಮೂಲಕವಾಗಿ ನಮ್ಮನ್ನು ಬಿಡುಗಡೆ ಮಾಡಿ ನಮಗೆ ನಿತ್ಯತ್ವದ ಆಶೀರ್ವಾದವನ್ನು, ಅಥವಾ ದೇವರು ಜೀವಿಸುವಂಥ ಜೀವಿತವನ್ನು ನಾವು ಜೀವಿಸುವ ಹಾಗೆ ದೇವರು ಮಾಡಿದ್ದಾರೆ. ಹಾಲೆಲೂಯ. ಪಾಪದ ನಿಮಿತ್ತವಾಗಿ ಸಾಧಾರಣ ವ್ಯಕ್ತಿಗಳಾಗಿದ್ವಿ ನಾವು. ಪಾಪ ನಮ್ಮಲ್ಲಿ ಇರುವುದರಿಂದ ನಾವು ಸಾಮಾನ್ಯವಾದ ಪ್ರಜೆಗಳಾಗಿದ್ವಿ. ಆದರೆ ಆ ಪಾಪವನ್ನು ಯೇಸು ಸ್ವಾಮಿ ತೆಗೆದುಕೊಳ್ಳೋದ್ರ ಮೂಲಕವಾಗಿ, ಅವತ್ತನ ಅಮೂಲ್ಯವಾದ ಜೀವಿತ ನನ್ನಲ್ಲಿ ಹಾಕೋದ್ರ ಮೂಲಕವಾಗಿ ನಾವು ದೇವರ ಮಕ್ಕಳಾಗಿದ್ದೇವೆ, ಅಥವಾ ದೇವರಂತೆ ಆಗಿದ್ದೇವೆ. ದೇವರಿಗೆ ಮರಣವಿಲ್ಲ. ಇವತ್ತು ಯೇಸು ಸ್ವಾಮಿ ನಂಬುವಂಥವ್ರಿಗೂ ಮರಣ ಇಲ್ಲ. ಹಾಲೆಲೂಯ. ನನ್ನ ನಂಬುವವರು ಸತ್ತರು ಬದುಕುತ್ತಾರೆ, ಬದುಕುತ್ತಾ ನಂಬುವವರು ಎಂದಿಗೂ ಸಾಯುವುದಿಲ್ಲ. ಇದು ಎಲ್ಲರಿಗಲ್ರಿ. ನನ್ನ ನಂಬುವವರು ಎಂದಿಗೂ ಸಾಯುವುದಿಲ್ಲ, ಬದುಕುತ್ತಾ ನಂಬುವವರು. ಯಾರ ನಂಬುವವರು?
ಯೇಸು ಸ್ವಾಮಿ ನಂಬುವಂಥವ್ರಿಗೆ ಏನಿಲ್ಲಂತೆ, ಸಾವು ಇಲ್ಲ. ಹಾಲೆಲೂಯ. ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡ್ರೆ ಹೇಳ್ರಿ, ನಿನಗೆ ಸಾವು ಇಲ್ಲ ಅಂತ ಹೇಳ್ರಿ. ಯಾವಾಗ ಸಾವು ಬರುತ್ತೆ ಅಂತನ್ರಿ, ನಿನಗೆ ಯಾವಾಗ ಸಾವು ಬರ್ತೈತಲ್ಲ ನಿನಗೆ ಸಾವಿಲ್ಲ ಹೇಳ್ರಿ. ಹೇಳಿದ್ರಿ? ಹೌದಾ? ಓಕೆ. ಅಕಸ್ಮಾತ್ ನಿಮ್ಮ ಕೊಳ್ಳಲ್ಲಿ ಒಂದು ಡೈಮಂಡ್ ನೆಕ್ಲೆಸ್ ಹಾಕಿದ್ರೆ ಹೆಂಗೆ ಹೇಳ್ತಿದ್ರಿ? ಹಾಂ, ಎಷ್ಟು ಶಬ್ದ ಆಗ್ತಿತ್ತು ಸಭೆಯಲ್ಲಿ. ಸಾವಿಲ್ಲ ಅಂದರೆ ಅದ್ರ ಬೆಲೆ ಎಷ್ಟೇ ಸರ್ ನಮ್ಗೆ ಅರ್ಥ ಆಗೋದಿಲ್ಲ ರೀ. ಆತ್ಮಿಕ ಸಂಗತಿಗಳನ್ನು ತುಂಬ ಲೈಟಾಗಿ ತಗೊಳ್ತೀವಿ ನಾವು. ನನಗೆ ನಿಮಗೆ ಸಾವಿಲ್ಲದ ಜೀವಿತವನ್ನು ಯೇಸು ಸ್ವಾಮಿ ಕೊಟ್ಟಿದ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೆ ನಿಮಗಂದರೆ, ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಓದ್ಮಾ. ಓಕೆ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಳಲ್ಲಿ ಆಸೀನರೂಢನಾಗಿದ್ದಾನೆ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ. ಓಕೆ, ಯಾರೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವಂತ್ರಿ? ಓಕೆ, ಕ್ರಿಸ್ತನು ಏಳುವಾಗ ಏನಾಯ್ತು ಗೊತ್ತಾ? ಕ್ರಿಸ್ತನೊಂದಿಗೆ ಏಳುವಾಗ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯುವಾಗ ಒಬ್ಬ ಪಾಪಿಯಾಗಿ, ಒಬ್ಬ ಶಾಪಗ್ರಸ್ತನಾಗಿ, ಒಬ್ಬ ಬಲಹೀನನಾಗಿ, ಒಂದು ರೋಗಿಯಾಗಿ, ಎಲ್ಲದಕ್ಕಿಂತ ತಿರಸ್ಕರಿಸಲ್ಪಟ್ಟವನಾಗಿ ಶಿಲುಬೆ ಮೇಲೆ ಆತನ ಸತ್ತನು. ಆತನ ಏಳುವಾಗ ಏನಾಯ್ತಂತೆ? ಯೇಸು ಸ್ವಾಮಿ ಶಿಲುಬೆ ಮರಣದಿಂದ 3ನೇ ದಿನ ಎದ್ದು ಬರುವಾಗ ಏನಾಯ್ತಂತೆ? ಆತನು ಮರಣವನ್ನು ಗೆದ್ದು ಯೇಸು ಸ್ವಾಮಿ ಮಹಿಮಾ ಶರೀರ ಹೊಂದಿಕೊಂಡು ನಿತ್ಯವಾಗಿ ಜೀವಿಸುವಂಥ ಜೀವನ ಮತ್ತು ಎಲ್ಲ ಮರಣದ ಒಂದು ಬೀಗದ ಕೈ, ಪಾತಾಳದ ಬೀಗದ ಕೈ, ಅವೆಲ್ಲ ಯಾರ ಕೈಯಲ್ಲಿದೆ ಅಂತೆ? ಸೈತಾನ ಕೈಯಲ್ಲಿತ್ತು. ಯೇಸು ಸ್ವಾಮಿ ಆ ಎಲ್ಲವನ್ನು ತೆಗೆದುಕೊಂಡು ಈಗ ಅವೆಲ್ಲವೂ ಯಾರ ಕೈಯಲ್ಲಿದ್ದಾವಂತೆ? ಯೇಸು ಸ್ವಾಮಿ ಕೈಯಲ್ಲಿದ್ದಾವಂತೆ. ಒಂದು ಜಯದ ಜೀವನ, ಒಂದು ಮಹಿಮೆಯ ಜೀವನ, ಒಂದು ಆಶೀರ್ವಾದದ ಜೀವನ ಯೇಸು ಸ್ವಾಮಿ ಪುನರುತ್ಥಾನ ಸೂಚಿಸ್ತದೆ. ಹಾಗಾದರೆ ಆತನೊಂದಿಗೆ ನೀವೇನಾಗಿದ್ದೀರಿ? ಈಗ ಎಬ್ಬಿಸಲ್ಪಟ್ಟಿದ್ದೀರಿ. ಹಾಲೆಲೂಯ. ಈ ಯೇಸು ಸ್ವಾಮಿಯೊಂದಿಗೆ ನಾವು ಎಬ್ಬಿಸಲ್ಪಟ್ಟಿದ್ದೇವೆ. ನೀವು ಹೇಳಬೇಕು, ನಿಮ್ಮ ವಿಚಾರ ಏನಂದ್ರೆ, ಈಗ ನೀವು ಬರುವಂಥ ಆಲೋಚನೆ ಏನಂದರೆ, ನಾವು ಯಾವಾಗ ಸತ್ವಿ? ಯಾವಾಗ ನಾನು ಸತ್ತಿದ್ದೇನೆ? ನಾನು ಸಾಯಲಿಲ್ಲಲ್ಲ, ಸತ್ತ ಮೇಲೆ ಆಗ್ಬೋದು ಇದು. ಇಲ್ರಿ, ಎಬ್ಬಿಸಲ್ಪಡ್ತೀರಾ ಅಲ್ಲ, ಎಬ್ಬಿಸಲ್ಪಟ್ಟಿದ್ದೀರಾ. ಎಬ್ಬಿಸಲ್ಪಡಬಹುದು ಅಂತಲ್ಲ, ಆಗಲೇ ನಾವು ಎಬ್ಬಿಸಲ್ಪಟ್ಟಿದ್ದೇವೆ. ಆತ್ಮಿಕ ಜೀವಿತದಲ್ಲಿ ಇದು ಆಗ್ಬಿಟ್ಟಿದೆ. ಹಾಲೆಲೂಯ. ಆತ್ಮಿಕ ಜಗತ್ತಲ್ಲಿ ಇದು ನಡೆದು ಬಿಟ್ಟಿದೆ. ಆದರೆ ಅದ್ರ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲ. ಒಂದು ವೇಳೆ ಹೀಗೆ ಹೇಳ್ಬೋದು, ನಾನು ಹುಬ್ಬಳ್ಳಿಯಲ್ಲಿ ಮೇನ್ ಚೆನ್ನಮ್ಮ ಸರ್ಕಲ್ ಬಳಿಯಲ್ಲಿ 1 ಎಕರೆಯಷ್ಟು ಸ್ಥಳ ನಿಮ್ಮ ಹೆಸರಲ್ಲಿದೆ, ಬಟ್ ನಿಮಗದು ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ ಅಂತಂದರೆ ಅದು ನಿಮ್ಮ ಜಾಗ ಅಲ್ವಾ? ನಿಮಗೆ ಗೊತ್ತಿಲ್ಲ, ಬಟ್ ಸಬ್ ರಿಜಿಸ್ಟ್ರಲ್ಲಿ ನಿಮ್ಮ ಹೆಸರಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಅದು ಯಾರ ಜಾಗ? ಓಕೆ. ಬಟ್ ಆದರೆ ನನಗೆ ಎಲ್ಲಿವರೆಗೂ ನನಗದು ತಿಳಿಯಲ್ಲ, ಅಲ್ಲಿವರೆಗೂ ಅದನ್ನು ಉಪಯೋಗ ಮಾಡೋಕ್ಕಾಗಲ್ಲ, ಅಲ್ಲಿವರೆಗೂ ಅದ್ರ ಲಾಭ ತೊಗೊಳಕ್ಕಾಗಲ್ಲ, ಅಲ್ಲಿವರೆಗೂ ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ, ಅಲ್ಲಿವರೆಗೂ ಅದರ ಆಶೀರ್ವಾದದಲ್ಲಿ ಅದರ ಮಹಿಮೇಲೆ ನಾನು ಪಾಲು ತೆಗೆದುಕೊಳ್ಳೋಕ್ಕಾಗಲ್ಲ. ಇವತ್ತು ನಮ್ಮ ಪ್ರಾಬ್ಲಮ್ ಏನಂತಂದರೆ, ಯೇಸು ಸ್ವಾಮಿಯೊಂದಿಗೆ ಮರಣದಿಂದ ನಾವು ಎಬ್ಬಿಸಲ್ಪಟ್ಟಿದ್ದೇವೆ. ಯೇಸು ಸ್ವಾಮಿ ಯಾವ ಒಂದು ಮಹಿಮೆಯ ಜೀವಿತವನ್ನು, ಆಶೀರ್ವಾದ ಜೀವಿತವನ್ನು ಜೀವಿಸ್ತಾ ಇದ್ದಾರೆ, ಅದೇ ಜೀವಿತ ಸಭೆಯಾದ ನಾವುಗಳು ಜೀವಿಸುವುದಕ್ಕಾಗಿ ದೇವರಿಟ್ಟಿದ್ದಾರೆ. ಆದರೆ ಅದರ ಪ್ರಕಟಣೆ ನಮಗಿಲ್ಲ. ಯಾಕೆ? ಅದರ ತಿಳುವಳಿಕೆ ನಮಗಿಲ್ಲ, ಅದರ ಜ್ಞಾನ ನಮಗಿಲ್ಲ, ಅಥವಾ ಅದರ ಸುಳಿವು ನಮಗಿಲ್ಲ. ಕಾರಣ, ನಾವಿನ್ನೂ ಶರೀರದಲ್ಲಿರುವುದರಿಂದ ಶರೀರದಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳು ನಡೀತಾ ಇರುತ್ತೇವೆ, ಅವುಗಳಿಗೆ ನಾವು ಬೇಗ ಸ್ಪಂದಿಸ್ತೇವೆ. ಕಣ್ಣಿಗೆ ಕಾಣುವಂಥದ್ದು, ಕಣ್ಣಿಗೆ ಕಾಣುವಂಥ ಒಂದು ಜೀವನ, ಒಂದು ಸ್ಪರ್ಶದ ಜೀವನ ಈಗಲೂ ನಮಗಿರುವುದರಿಂದ ನಾವು ಕಣ್ಣಿಗೆ ಕಾಣೋದನ್ನು ಬೇಗ ನಂಬ್ತೇವೆ. ಅದು ಸತ್ಯ ಎಂಬುದು ನಂಬ್ತೇವೆ. ಸತ್ಯಕ್ಕೂ ನಿಜಕ್ಕೂ ಇರುವಂಥ ವ್ಯತ್ಯಾಸ, ಸತ್ಯ ಮತ್ತು ನಿಜ. ಸತ್ಯ ಅದು ಎಂದಿಗೂ ಬದಲಾಗುವುದಿಲ್ಲ, ನಿಜ ಬದಲಾಗ್ತದೆ. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಜ್ವರ ಬರ್ತದಲ್ರ ನಮ್ಮ ದೇಹದಲ್ಲಿ, ರೋಗಗಳು ಬರ್ತಾವಲ್ಲ, ಅದು ಸತ್ಯನ ನಿಜಾನ? ಅವು ನಿಜಾಂಶ, ನಿಜ ಅದು. ಬಟ್ ಆದರೆ ಒಂದಿನ ಅದು ಗುಣ ಆಗ್ತದೆ. ಹೌದಾ? ನಮ್ಮ ಶರೀರ ನಿಜಾನ ಸತ್ಯನ? ನಿಜಾಂಶ. ಒಂದು ದಿವಸ ಶರೀರ ಇತ್ತು, ಒಂದು ದಿವಸ ಶರೀರ ಇಲ್ಲ. ಬಟ್ ನಮ್ಮ ಆತ್ಮ ಸತ್ಯ, ಅದು ಶಾಶ್ವತವಾಗಿ ಜೀವಿಸ್ತದೆ. ದೇವರದಕ್ಕೆ ಯೇಸು ಸಮೇತ ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ. ದೇವರು ಎಂದಿಗೂ
ನಶಿಸಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಆತ್ಮನು ಶಾಶ್ವತವಾಗಿ ಜೀವಿಸುವಂಥ ದೇವರಾಗಿದ್ದಾರೆ. ಇವತ್ತು ಯೇಸು ಸ್ವಾಮಿ ನಂಬುವಾಗ ನನ್ನಲ್ಲಿ ಆಗುವಂಥ ಮೊದಲನೇ ಆಶೀರ್ವಾದ ನನಗೆ ಸಿಗುವಂಥದ್ದು ಹೆಂಗೆ ಗೊತ್ತಾ? ನಾನು ತಾತ್ಕಾಲಿಕವಾದಂಥ ಟೆಂಪ್ರವರಿ ಲೈಫಿಂದ ಪರ್ಮನೆಂಟ್ ಲೈಫಿಗೆ ನಾನು ಶಿಫ್ಟ್ ಆಗ್ತೇನೆ. ಸಾಯುವಂಥ ಜೀವನದಿಂದ ನಿತ್ಯ ಜೀವಕ್ಕೆ ನಾನು ಶಿಫ್ಟ್ ಆಗ್ತೇನೆ. ಶಾರೀರಿಕವಾದ ಜೀವಿತದಿಂದ ಆತ್ಮಿಕವಾದ ಜೀವಿತಕ್ಕೆ ನಾವು ಶಿಫ್ಟ್ ಆಗ್ತೇವೆ. ಬಟ್ ಆದರೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಇದ್ರ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲದೆ ಇರುವುದರಿಂದ ನಾವು ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ ಅಥವಾ ನಾವು ಅದನ್ನು ಅನುಭವಿಸೋಕ್ಕಾಗಲ್ಲ. ಎಲ್ಲಿ ಯಾವ ವಿಷಯದ ಬಗ್ಗೆ ನಮಗೆ ತಿಳುವಳಿಕೆ ಇದೆ, ಯಾವ ವಿಷಯದ ಬಗ್ಗೆ ನಮಗೆ ಜ್ಞಾನ ಇದೆ, ಯಾವುದೇ ವಿಷಯದ ಬಗ್ಗೆ ನಮಗೆ ನಾಲೆಜ್ ಇದೆ, ಅದನ್ನು ನಾವು ಎಂಜಾಯ್ ಮಾಡ್ಬೋದು. ಯಾವುದ್ರ ಬಗ್ಗೆ ನಮಗೆ ನಾಲೆಜ್ ಇಲ್ಲ, ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ಉದಾಹರಣೆಗಾಗಿ ನಾವು ಆರಂಭದಲ್ಲಿ ಮೊಬೈಲ್ ತೊಗೊಳ್ಳುವಾಗ ಎಷ್ಟೋ ವಿಷಯಗಳು ಅದರಲ್ಲಿ ಇದ್ದಾವೆ. ಬಟ್ ಆದರೆ ಎಲ್ಲ ವಿಷಯಗಳು ನಮಗೆ ಗೊತ್ತಿಲ್ದಿರೋದ್ರಿಂದ ನಾವು ಏನೇನಾದರೂ ನೋಡ್ಬೋದು. ಅದ್ರಾಗ ನೋಡಿದ್ರೆ ನಾವು ಭಾಳ ಮಾಡಿ ಫೋನ್ ಮಾಡ್ತೇವೆ ರೀ, ಹೌದಾ? ವಾಟ್ಸಪ್ ನೋಡ್ತೇವೆ, ಯೂಟ್ಯೂಬ್ ನೋಡ್ತೇವೆ, ಮತ್ತು ಫೇಸ್ಬುಕ್ ನೋಡ್ತೇವೆ, ಇನ್ಸ್ಟಾಗ್ರಾಮ್ ನೋಡ್ತೇವೆ. ಮತ್ತು ಅದರರ್ಥ ಫೋನಲ್ಲಿ ಅಷ್ಟೇ ಇದೆನಾ? ಇನ್ನೂ ತುಂಬ ಇದೆ. ಬಟ್ ಆದರೆ ನಮಗೆ ಗೊತ್ತಿಲ್ಲ. ಯಾರಿಗೆ ಹೆಚ್ಚಿನ ನಾಲೆಜ್ ಇದೆ ಅವ್ರು ಹೆಚ್ಚನ್ನು ಹೊಂದಿಕೊಳ್ತಾರೆ. ಇವತ್ತು ದೇವರ ವಾಕ್ಯದ ಜ್ಞಾನದಿಂದ ನಾವು ತುಂಬಲ್ಪಡುವಾಗ ಏನೆಲ್ಲ ದೇವರು ನಮಗೆ ಮಾಡಿದ್ದಾರೆ ಅವೆಲ್ಲವನ್ನು ಅನುಭವಿಸ್ಲಿಕ್ಕಾಗ್ತದೆ. ಅದು ಸ್ವಸ್ಥತೆ ಆಗಿರ್ಬೋದು, ಬಿಡುಗಡೆ ಆಗಿರ್ಬೋದು, ಅಭಿಷೇಕಗಳಾಗಿರ್ಬೋದು, ಜಯಗಳಾಗಿರ್ಬೋದು, ಸಮೃದ್ಧಿಗಳಾಗಿರ್ಬೋದು, ಆಶೀರ್ವಾದಗಳಾಗಿರ್ಬೋದು. ಕೆಲವೊಬ್ಬರು ಆಶೀರ್ವಾದ ಹೊಂದ್ತಾ ಇದ್ದಾರೆ, ಕೆಲವೊಬ್ಬರು ಆಶೀರ್ವಾದ ಹೊಂದ್ತಾ ಇಲ್ಲ. ಕೆಲವೊಬ್ಬರು ತಮ್ಮ ಆತ್ಮಿಕ ಜೀವಿತವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ, ಕೆಲವೊಬ್ಬರಿಗೆ ಎಂಜಾಯ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ದೇವರು ಒಬ್ರಿಗೆ ಒಂಥರ, ಇನ್ನೊಬ್ರಿಗೆ ಒಂದು ಥರ ದೇವರಿಟ್ಟಿಲ್ಲ. ನಾವು ಅದನ್ನು ತಿಳಿದುಕೊಳ್ಳೋದ್ರಲ್ಲಿ ತಪ್ಪಿದ್ದೇವೆ, ನಾವು ಅದನ್ನು ಕಲಿಯೋದ್ರಲ್ಲಿ ತಪ್ಪಿದ್ದೇವೆ, ನಾವು ಅದರಲ್ಲಿ ಬೆಳೆಯೋದ್ರಲ್ಲಿ ತಪ್ಪಿದ್ದೇವೆ. ಯಾವ ರೀತಿಯಾಗಿ ಒಂದು ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳನ್ನು ನೋಡ್ರಿ, ಒಂದೇ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳು ಒಬ್ಬರು ಡಾಕ್ಟರ್ ಆಗ್ತಾರೆ, ಒಬ್ಬರು ಇಂಜಿನಿಯರ್ ಆಗ್ತಾರೆ, ಒಬ್ಬರು ಆಟೋ ಡ್ರೈವರ್ ಆಗ್ತಾರೆ, ಒಬ್ಬರು ಬಿಸ್ನೆಸ್ ಮ್ಯಾನ್ ಆಗ್ತಾರೆ, ಇನ್ನೊಬ್ಬನು ಏನು ಕೆಲಸ ಮಾಡಲ್ಲ. ಯಾಕೆ ಹೀಗಾಯ್ತು ರೀ? ಟೀಚರ್ ಹೇಳಿದ್ರೆ ಆ ಥರ ಆಗಿ ನೀವು ಒಬ್ಬರು ಡಾಕ್ಟರ್ ಆಗು, ಒಬ್ಬರು ಇಂಜಿನಿಯರ್ ಆಗು ಅಂತೇಳಿ. ಎಲ್ಲರೂ ಕಲಿಸುವಾಗ ಎಲ್ಲರೂ ಒಂದೇ ರೀತಿ ಸ್ಥಾನಕ್ಕೆ ಬರಲಿ ಎಂಬುದಾಗಿ ಕಲಿಸ್ತಾರೆ. ಆದರೆ ಕೆಲವರು ವಿದ್ಯೆ ಏನು ಮಾಡಲಿಲ್ಲ, ತಲೆಗೆ ಹತ್ತಲಿಲ್ಲ, ಅಥವಾ ಅವ್ರು ಹೇಳುವಂಥ ಪಾಠ ಅವ್ರಿಗೆ ಅರ್ಥನೇ ಆಗಲಿಲ್ಲ ರೀ, ಅಥವಾ ಆ ಪಾಠಕ್ಕೆ ಇವರು ಹೊಂದಿಕೊಳ್ಳೋಕೆ ಆಗಲೇ ಇಲ್ಲ. ಹಾಗಾಗಿ ತಮಗೆ ಮನಸ್ಸು ಬಂದಂಥ ಜೀವಿತವನ್ನು ಅವ್ರು ಏನು ಮಾಡ್ತಾರೆ, ಆಯ್ಕೆ ಮಾಡಿಕೊಂಡ್ರು. ಇವತ್ತು ಇದೇ ಸಭೆಯಲ್ಲಿ ಆಗ್ತಾ ಇದೆ. ಇವತ್ತು ದೇವ್ರ ಮಕ್ಕಳಾಗೋದು ಸಮಸ್ಯೆ ಏನು ಗೊತ್ತಾ? ಕೆಲವೊಬ್ರು ದೇವರಿದ್ದರೆ ಯಾಕೆ ನಮ್ಮ ಜೀವನ ಹೇಗಾಗ್ತಾ ಇತ್ತು, ಯಾಕೆ ದೇವ್ರ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇಲ್ಲ, ಯಾಕೆ ದೇವ್ರ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ, ಯಾಕೆ ನಮ್ಮ ಮನೇಲಿ ಆಶೀರ್ವಾದ ಇಲ್ಲ, ನಮ್ಮ ಕುಟುಂಬದಲ್ಲಿ ಆಶೀರ್ವಾದ ಇಲ್ಲ. ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ದೇವ್ರ ಮಕ್ಕಳೇ, ನಿಮಗೆ ದೇವರ ವಾಕ್ಯ ಸರಿಯಾಗಿ ಅರ್ಥ ಆದರೆ ನಿಮಗೆ ಈ ಪ್ರಶ್ನೆ ಬರಲ್ಲ. ನಿಮ್ಮ ಬಳಿಗಿರುವಂಥದ್ದು ನಾನು ಹೆಂಗೆ ಹೇಳ್ತೇನೆ ಏನಂದರೆ, ದೇವರ ವಾಕ್ಯ ಅನ್ನುವಂಥದ್ದು ಒಂದು ಕರೆನ್ಸಿ ಇದ್ದ ಹಾಗೆ, ಒಂದು ಹಣ ಇದ್ದ ಹಾಗೆ. ನೀವು ಹೆಂಗಾದ್ರೂ ಉಪಯೋಗ ಮಾಡ್ತೀರಿ ನಿಮಗೆ ಮೇಲೆ ಬಿಟ್ಟಿದ್ದು. ಕೆಲವೊಬ್ಬರು ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ. ಏನು ಮಾಡ್ತಾರೆ ರೀ? ಇನ್ವೆಸ್ಟ್ ಮಾಡ್ತಾರೆ. ಇನ್ನೊಬ್ಬರು ವೇಸ್ಟ್ ಮಾಡ್ತಾರೆ. ಕೆಲವೊಬ್ಬರು ಹೂಡಿಕೆ ಮಾಡ್ತಾರೆ, ಕೆಲವೊಬ್ಬರು ವ್ಯರ್ಥ ಮಾಡ್ತಾರೆ. ಇವತ್ತು ನಿಮ್ಮ ಬಳಿಗಿರುವಂಥ ದೇವರ ವಾಕ್ಯವನ್ನು ನೀವು ಹೂಡಿಕೆ ಮಾಡ್ತಾ ಇದ್ದೀರಾ, ವ್ಯರ್ಥ ಮಾಡ್ತಾ ಇದ್ದೀರಾ? ದೇವರ ವಾಕ್ಯನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ಅದನ್ನು ವೇಸ್ಟ್ ಮಾಡ್ತಾ ಇದ್ದೀರಾ? ಹೇಗೆ ತಿಳ್ಕೊಳ್ಬೇಕು ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೇನೆ, ವೇಸ್ಟ್ ಆಗ್ತಾ ಇದೆ ಅಂತ ಹೇಗೆ ಗ್ರಹಿಸ್ಕೊಳ್ಬೇಕು? ಯಾವ ದೇವರ ವಾಕ್ಯವನ್ನು ಕೇಳ್ತೀರಿ ಆ ವಾಕ್ಯದ ವಿಷಯದಲ್ಲಿ ನಾವು ಗಂಭೀರವಾಗಿ ತೀರ್ಮಾನ ತಗೊಳ್ಬೇಕು. ನಾನು ಇವತ್ತು ಈ ವಾಕ್ಯ ಕೇಳಿಸ್ಕೊಂಡಿದ್ದೇನೆ, ಈ ವಾಕ್ಯದ ಪ್ರಕಾರವಾಗಿ ನನ್ನ ಕುಟುಂಬ, ನನ್ನ ಸೇವೆ, ನನ್ನ ಜೀವಿತಕ್ಕಾಗಿ ಇದನ್ನು ನಂಬ್ತೇನೆ, ಈ ವಾಕ್ಯದ ಹಾಗೆ ನಾನು ಜೀವಿಸೋದಕ್ಕಾಗಿ ನಾನು ಒಪ್ಪಿಸಿ ಕೊಡ್ತೇನೆ, ಈ ವಾಕ್ಯದಲ್ಲಿರುವಂಥ ಎಲ್ಲ ಆಶೀರ್ವಾದಗಳು ನನ್ನ ಕುಟುಂಬದಲ್ಲಿ ನೋಡಬೇಕು ಅಂತ ಅದ್ರ ಮೇಲೆ ನಾವು ಭರವಸೆ ಇಡಬೇಕು, ಅದನ್ನು ನಾವು ನಂಬಬೇಕು. ಯಾವಾಗ ವಾಕ್ಯವನ್ನು ಕೇಳಿಸ್ಕೊಳ್ತೇವೆ ಅದೇ ಸಮಯದಲ್ಲಿ ಸೈತಾನನು ಅದಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ತಂದು ನಮ್ಮ ಮುಂದೆ ಇಡ್ತಾನೆ. ಪ್ರತಿ ಸರಿ ದೇವ್ರ ವಾಕ್ಯ ಕೇಳುವಾಗ ಏನಾಗ್ತದೆ ಹೇಳ್ತೇನೆ ಕೇಳ್ರಿ. ನಿಮಗೆ ಆರೋಗ್ಯದ ಬಗ್ಗೆ ನೀವು ದೇವ್ರ ವಾಕ್ಯ ಕೇಳಿಸ್ಕೊಂಡ್ರೆ ಅವತ್ತೇ ನಿಮಗೆ ದೊಡ್ಡ ರೋಗ ಬರ್ತದೆ, ದೊಡ್ಡ ನೋವುಗಳು ಬರ್ತದೆ, ದೊಡ್ಡ ಸಮಸ್ಯೆಗಳು ಬರ್ತವೆ. ಅಯ್ಯೋ ದೇವ್ರು, ಇವತ್ತಾದರೂ ವಾಕ್ಯ ಆರೋಗ್ಯದ ಬಗ್ಗೆ ಕೇಳಿಸ್ಕೊಂಡು ಬಂದ್ವಿ, ಬರೋ ಪುರ್ಸತ್ತಿದ್ದ ಮೈಕೈ ನೋವು ಸ್ಟಾರ್ಟ್ ಆಯಿತು. ಆ ಸಮಯದಲ್ಲಿ ನೀವು ಒಂದು ವೇಳೆ ಕೇಳಿದಂಥ ದೇವರ ವಾಕ್ಯ ತೆಗೆದುಕೊಂಡು ಆ ರೋಗಕ್ಕೆ, ಆ ಪರಿಸ್ಥಿತಿಗೆ ಮಾತಾಡಿದರೆ ನೀವು ಅದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ. ಅದನ್ನು ಹಾಗೆ ಇಟ್ಕೊಂಡು ಅಯ್ಯೋ ರೋಗ ಬಂತಲ್ಲ ನೋಡೋಣ ಬಿಡು ಏನಾಗ್ತದೆ ಸುಮ್ಮನೆ ಇದ್ದರೆ ಅಂದರೆ ದೇವರ ವಾಕ್ಯವನ್ನು ನೀವು ವೇಸ್ಟ್ ಮಾಡ್ತಾ ಇದ್ರಿ. ಕೇಳಿದಂಥ ದೇವರ ವಾಕ್ಯವನ್ನು ನಿಮ್ಮ ಪರಿಸ್ಥಿತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಬೇಕು. ಅದಕ್ಕಾಗಿ ದೇವರ ವಾಕ್ಯ ನಿಮಗೆ ಕೊಡಲ್ಪಟ್ಟಿದೆ.
ಜ್ಞಾನ ಅಲ್ರಿ, ನಿಮ್ಮ ಅನುಭವ ಅಲ್ಲ. ದೇವರ ವಾಕ್ಯನ ಉಪಯೋಗ ಮಾಡಲಿಕ್ಕೆ ನೀವು ಪ್ರಾರಂಭ ಮಾಡಿರಿ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದರಿಂದ. ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ ಅಂತಂದರೆ ಯೇಸು ಸ್ವಾಮಿ ಪುನರುತ್ಥಾನದಲ್ಲಿ ಏನೆಲ್ಲ ಆಶೀರ್ವಾದ ಇದೆ, ಆ ಎಲ್ಲ ಆಶೀರ್ವಾದ ನನ್ನ ಮೇಲಿದೆ, ನಿಮ್ಮ ಮೇಲಿದೆ. ಅದು ನೀವು ಅದು ಹೇಗೆ ಕಾಣ್ತದೆ ಅಂತಂದರೆ ಅದರ ಬಗ್ಗೆ ನೀವು ಧ್ಯಾನ ಮಾಡಬೇಕು, ಅದರ ಬಗ್ಗೆ ನೀವು ತಿಳ್ಕೊಳ್ಬೇಕು, ಅದರ ಬಗ್ಗೆ ನೀವು ನಂಬಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಯೇಸು ಸ್ವಾಮಿ ಹಿಂಬಾಲಿಸುವಾಗ ಅನೇಕ ಜನ ಯೇಸು ಹಿಂಬಾಲಿಸ್ತಾ ಇದ್ರು. ಅದರಲ್ಲಿ ರಕ್ತ ಕುಸುಮ ರೋಗಿ ಒಬ್ಬಳು ಹಿಂಬಾಲಿಸ್ತಾ ಇದ್ದರು. ಯೇಸು ಸ್ವಾಮಿ ಸ್ವಸ್ಥತೆ ಮಾಡ್ತಾನೆ ಅನ್ನೋದಕ್ಕೆ ಅವಳ ಬಳಿಗಿರುವಂಥ ಒಂದು ತಿಳುವಳಿಕೆ, ಒಂದು ಜ್ಞಾನ. ಏನಪ್ಪ ಅವಳಿಗೆ ತಿಳುವಳಿಕೆ? ನನಗೇನಾಗಿದೆ, ಕಾಯಿಲೆ ಆಗಿದೆ, ಆ ಕಾಯಿಲೆಗೆ ತುಂಬ ಹಣ ಖರ್ಚು ಮಾಡಿದ್ದೇನೆ, ನನಗೆ ಕಾಯಿಲೆ ಕಡಿಮೆ ಆಗಲಿಲ್ಲ, ಅದು ಹೆಚ್ಚಾಗ್ತಾ ಬಂತು. ಈಗ ಯೇಸು ಸ್ವಾಮಿ ನಮ್ಮ ಊರಿಗೆ ಬಂದಿದ್ದಾರೆ, ಆ ಸುದ್ದಿನ ಕೇಳಿಸ್ಕೊಂಡಿದ್ದೇನೆ, ಅದರ ನಿಮಿತ್ತ ನಾನು ಯೇಸು ಸ್ವಾಮಿ ಬಳಿಗೆ ಹೋಗ್ತೇನೆ. ನಾನು ಯೇಸು ಸ್ವಾಮಿ ಬಳಿಗೆ ಹೋಗಿ ಆತನ ಬಟ್ಟೆ ಗೊಂಡೆಯನ್ನು ಮುಟ್ತೇನೆ. ಮುಟ್ಟುವಾಗ ನನಗೇನಾಗ್ತದೆ? ಸ್ವಸ್ಥತೆ ಆಗ್ತದೆ, ನನಗೆ ಗುಣ ಆಗ್ತದೆ ಅಂತ ಹೇಳುವಾಗ ಅವಳು ಅದರಂತೆ ಬಂದು ಮಾಡ್ತಾಳೆ. ಏನಾಯ್ತು ಅವಳಿಗೆ? ವರ್ಷಾನುಗಟ್ಲೆಯಿಂದ 14 ವರ್ಷ 12 ವರ್ಷಗಳಿಂದ ಆ ರಕ್ತ ಕುಸುಮ ಕಾಯಿಲೆ ಅವಳಿಗೆ ಏನಾಯ್ತಂತೆ, ಆ ಕ್ಷಣ ನಿಂತು ಹೋಯ್ತಂತೆ. ಓಕೆ, ಈಗ ಹೇಳ್ರಿ, ಈಗ ಅವಳ ಕಾಯಿಲೆ ನಿಂತು ಹೋಗಲಿಕ್ಕೆ ಅವಳು ಮಾಡಿದ್ದೇನು? ಅದರ ಬಗ್ಗೆ ಇರುವಂಥ ತಿಳುವಳಿಕೆ. ಫಸ್ಟ್ ಅದನ್ನು ತಿಳ್ಕೊಂಡು ಹೇಗೆ ಸ್ವಾಮಿ ಗುಣಪಡಿಸ್ತಾರೆ. ಇನ್ನೂ ಸಾವಿರಾರು ಜನ ಯೇಸು ಸ್ವಾಮಿ ಅಕ್ಕಪಕ್ಕದಲ್ಲಿದ್ದಾರೆ, ಬಟ್ ಅವ್ರಿಗೆ ಯಾರು ಗುಣ ಆಗ್ತಾ ಇಲ್ಲ. ಅವ್ರು ಯೇಸು ಸ್ವಾಮಿ ಮೈಯನ್ನು ಮುಟ್ತಾ ಇದ್ದಾರೆ, ಕೈಯನ್ನು ಮುಟ್ತಾ ಇದ್ದಾರೆ, ತಲೆಯನ್ನು ಮುಟ್ತಾ ಇದ್ದಾರೆ, ಬಟ್ಟೆ ಮುಟ್ತಾ ಇದ್ದಾರೆ, ಬಟ್ ಅವರೊಳಗೆ ಶಕ್ತಿ ಹೊರಟೋಗ್ತಾ ಇಲ್ಲ. ಯಾರಿಗೆ ಶಕ್ತಿ ಹೊರಟೋಯ್ತು? ಯಾರಿಗೆ ಯೇಸು ಸ್ವಾಮಿ ಏನನ್ನು ಮಾಡ್ತಾನೆ ಅನ್ನುವಂಥ ತಿಳುವಳಿಕೆ ಇದೆ, ಆ ವಾಕ್ಯದ ತಿಳುವಳಿಕೆ, ದೇವರು ಮಾಡುವಂಥ ಕಾರ್ಯದ ಬಗ್ಗೆ ಇರುವಂಥ ತಿಳುವಳಿಕೆ. ಇವತ್ತು ನಾನು ಯೇಸು ಸ್ವಾಮಿಯನ್ನು ಎಷ್ಟು ದಿನದಿಂದ ಪ್ರಯಾಣ ಮಾಡ್ತಾ ಇದ್ದೇನೆ ಅದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಹೊತ್ತು ಪ್ರಯಾಣ ಮಾಡ್ತಾ ಇದ್ದೇನೆ, ಎಷ್ಟು ನಾನು ದೇವ್ರಿಗೆ ಜೀವಿಸ್ತಾ ಇದ್ದೇನಲ್ಲ, ಅದ್ರ ಬಗ್ಗೆ ನನಗೆ ಜ್ಞಾನ ಬೇಕು. ಇವತ್ತು ದೇವ್ರ ವಾಕ್ಯ ಹೇಳ್ತಾ ಇದೆ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಿ. ಯೇಸು ಸ್ವಾಮಿ ಎಬ್ಬಿಸಲ್ಪಡುವಾಗ ಯಾವ ಶಾಪವೂ ಆತನ ಮೇಗಿರಲಿಲ್ಲ. ಹಾಲೆಲೂಯ. ಯಾವ ರೋಗವೂ ಆತನ ಮೇಗಿರಲಿಲ್ಲ, ಯಾವ ದರಿದ್ರತನ ಆತನ ಮೇಗಿರಲಿಲ್ಲ. ಅದನ್ನು ನಾವು ನಂಬಬೇಕು, ಅದನ್ನು ನಾವು ನಂಬಬೇಕ್ರಿ. ನಾನು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೆ ಸತ್ಯವಾಗಿದ್ದರೆ ನನ್ನನ್ನು ಹಳೆಯ ಸಂಗತಿ ಯಾವುದೂ ಮುಟ್ಟಕ್ಕಾಗಲ್ಲ. ಯೇಸು ಸ್ವಾಮಿ ಹಳೆಯ ಒಂದು ವಿಷಯದಲ್ಲಿ, ಹಳೆಯ ಶರೀರದಲ್ಲಿ ಮಳೆಯನ್ನು ಚುಚ್ಚುವಾಗ ಯೇಸು ನೋವಾಯ್ತಾ? ನೋವಾಗಲಿಲ್ವ ಅಲ್ರಿ? ಬಟ್ ಅದೇ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಮೇಲೆ ಅದೇ ದೇಹಕ್ಕೆ ಮಳೆ ಚುಚ್ಚಲಿಕ್ಕೆ ಸಾಧ್ಯನಾ? ಹಳೇ ಜೀವಿತದಲ್ಲಿ ಸೈತಾನ ನಮ್ಮ ಜೀವಿತದಲ್ಲಿ ಏನೆಲ್ಲ ಹಿಡಿದುಕೊಂಡು ಹಾಳು ಮಾಡೋದಕ್ಕಾಗಿ, ನಮ್ಮನ್ನು ಶೋಧಿಸುವುದಕ್ಕಾಗಿ, ನಮ್ಮನ್ನು ಪಾಪದ ಸಿಕ್ಕಾಕಿಸೋದಕ್ಕಾಗಿ ಹಳೇ ಕಾಲದಲ್ಲಿ ಹಳೇ ಜೀವಿತದಲ್ಲಿ ಆತನು ಉಪಯೋಗಿಸುವಂಥ ಯಾವುದೇ ಆಯುಧ ಈಗ ನನ್ನ ಮೇಲೆ ಕಾರ್ಯ ಮಾಡೋದಿಲ್ಲ. ಹಾಲೆಲೂಯ. ನಾನು ಕ್ರಿಸ್ತನೊಂದಿಗೆ ಎದ್ದಿದ್ದೇನೆ, ತಿರುಗಿ ಹಳೆ ಪಾಪವನ್ನು ಮಾಡುವುದಿಲ್ಲ. ಜ್ಞಾನೋಕ್ತಿ ಹೇಳ್ತದೆ, ನಾಯಿ ತಾನು ಕಕ್ಕಿದ್ದನ್ನು ತಿನ್ನುವ ಹಾಗೆ ಅಜ್ಞಾನಿ ಒಬ್ಬ ಪಾಪಿ ತಾನು ಮಾಡಿದ್ದ ಮೂರ್ಖತನವನ್ನೇ ಆತನು ಮಾಡ್ತಾನೆ. ಆದರೆ ದೇವರ ಮಕ್ಕಳು ನಾವು ಮಾಡುವುದಿಲ್ಲ, ದೇವರ ಸಭೆ ನಾವು ಮಾಡುವುದಿಲ್ಲ. ಯಾಕೆಂದರೆ ನಾನು ಕ್ರಿಸ್ತನೊಂದಿಗೆ ಹೊಸದಾಗಿ ಹುಟ್ಟಿದ್ದೇನೆ, ಆತನೊಂದಿಗೆ ನಾನು ಎಬ್ಬಿಸಲ್ಪಟ್ಟಿದ್ದೇನೆ. ಏನೆಲ್ಲ ಯೇಸು ಸ್ವಾಮಿಯಲ್ಲಿ ಮಹಿಮೆ ಇದೆ, ಆ ಮಹಿಮೆ ನನ್ನಲ್ಲಿದೆ. ಏನೆಲ್ಲ ಯೇಸು ಸ್ವಾಮಿ ದೇಹದೊಳಗೆ ಶಕ್ತಿ ಇದೆ, ಆ ಶಕ್ತಿ ನನ್ನೊಳಗೆ ಇದೆ. ಏನೆಲ್ಲ ಯೇಸು ಸ್ವಾಮಿ ಆತ್ಮನ ತುಂಬಲ್ಪಟ್ಟವನಾಗಿದ್ದಾನೆ, ಅದೇ ಆತ್ಮನ ತುಂಬಲ್ಪಟ್ಟವನಾಗಿದೆ. ಇದನ್ನು ನೀವು ಧ್ಯಾನ ಮಾಡಬೇಕು. ಹೀಗೆ ನಿಮ್ಮ ಬಗ್ಗೆ ನೀವು ಹೇಳಬೇಕು. ಸಾಮಾನ್ಯವಾಗಿ ನಮ್ಮ ಸಮಸ್ಯೆನ ಹೇಳ್ತಾ ಇರ್ತೇವಲ್ಲ, ನನ್ನೊಳಗೆ ಇಂಥ ಕಾಯಿಲೆ ಇದೆ, ನಮ್ಮಲ್ಲಿ ಇಂಥ ಸಮಸ್ಯೆ ಇದೆ. ಅದನ್ನು ಎಷ್ಟು ನೀವು ತಿಳುವಳಿಕೆ ಇದೆ ನೋಡಿ. ಆ ಕಾಯಿಲೆ ಯಾವಾಗ ನೋವು ಬರ್ತದೆ, ಯಾವಾಗ ಅದನ್ನು ತೊಂದರೆ ಕೊಡ್ತದೆ, ಯಾವಾಗ ಅದರಿಂದ ನನಗೆ ಹಾನಿ ಆಗ್ತದೆ, ಅದ್ರ ಬಗ್ಗೆ ಸರಿಯಾದ ಮಾಹಿತಿ ನಮಗಿದೆ. ಹಾಗೆಯೇ ದೇವರ ವಾಕ್ಯದಿಂದ ನಮಗುಂಟಾದ ಆಶೀರ್ವಾದದ ಮಾಹಿತಿ, ಅದ್ರ ಬಗ್ಗೆ ಇರುವಂಥ ತಿಳುವಳಿಕೆ ಮಾಹಿತಿ ಇವತ್ತು ನಮ್ಮ ಜೀವಿತದಲ್ಲಿ ಇದೆನಾ? ಅದನ್ನು ನಾವು ಕಲ್ತ್ಕೊಳ್ಬೇಕಾಗಿದೆ. ಸೈತಾನ ಇದನ್ನು ತಿಳಿಯೋದಕ್ಕೆ ಬಿಡುವುದೇ ಇಲ್ಲ. ಏನೆಲ್ಲ ಕಾರ್ಯಗಳನ್ನು ನಮ್ಮ ದೇವರು ಮಾಡಿದ್ದಾರೆ. ಯೇಸು ಸ್ವಾಮಿ ಮಹಿಮಾ ಶರೀರದಲ್ಲಿ ಒಂದು ಕ್ಷಣದಲ್ಲಿ ಇಲ್ಲೇ ಇದ್ದರೆ ಇನ್ನೊಂದು ಕ್ಷಣದಲ್ಲಿ ಅಮೇರಿಕಾದಲ್ಲಿ, ಈ ಭೂಮಿ ಎಲ್ಲ ಭಾಗದಲ್ಲೂ ಹೋಗಲಿಕ್ಕೆ ಸಾಧ್ಯ. ಅಂಥ ಒಂದು ಜೀವನವನ್ನು ಫಿಲಿಪ್ಪನ ಜೀವಿತದಲ್ಲಿ ಆಗ್ತದೆ. ಒಂದು ಪಟ್ಟಣದಿಂದ ಮತ್ತೊಂದು ಪಟ್ಟಣಕ್ಕೆ ದೇವರ ಆತ್ಮನ ತೆಗೆದುಕೊಂಡು ಹೋಗ್ತಾರೆ. ಹಾಲೆಲೂಯ. ನೀವು ನಂಬಿದ್ರೆ ಅದಾಗ್ತದೆ. ಅಯ್ಯೋ ನಮಗದ್ರ ಅವಶ್ಯಕತೆ ಇಲ್ಬಿಟ್ರೆ, ಬಸ್ ಇದಾವೆ, ಈಗ ಫ್ಲೈಟ್ ಇದೆ. ಒಂದು ಸಲ ಒಬ್ಬ ದೇವ್ರ ಸೇವಕರು ಹೇಳ್ತಾಯಿದ್ರು, ಅವ್ರ ಅನುಭವನ ಹಂಚ್ಕೊಳ್ತಾಯಿದ್ರು. ಅವ್ರಿಗೊಂದು ಆಸೆ ಇತ್ತಲ್ಲ, ಕಡೆ ಸರ್ನ ಹೇಳಿದ್ದೇನೆ. ಏನಂದರೆ, ಒಂದು ವ್ಯಭಿಚಾರ ಸ್ತ್ರೀಯನ್ನು ಕರೆದುಕೊಂಡು ಬಂದು ಎಲ್ಲರ ಕಲ್ಲೆಸೆದು ಕೊಲ್ಲೆ ಅಂತ ಹೇಳುವಾಗ ಆ ಒಂದು ದೃಶ್ಯವನ್ನು ನೋಡಬೇಕನ್ನುವಂಥ ಆಸೆ.
ಅವರು ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಪ್ರಾರ್ಥನೆ ಮಾಡ್ತಾ ಇರುವಾಗ ಅವ್ರು ದೇವ್ರು ಕೇಳಿದ, ಸ್ವಾಮಿ ಅದನ್ನು ನಾನು ಕಣ್ಣಾರ ನೋಡಬೇಕು, ಅದನ್ನು ಕಣ್ಣಾರ ನೋಡ್ಬೇಕು. ಆ ಸಮಯದಲ್ಲಿ ನೀನೇನು ಮಾತಾಡಿದಿ, ಯಾರೆಲ್ಲ ಏನು ಮಾಡ್ತಾಯಿದ್ರು, ಹೇಗಿತ್ತು ಆ ದೃಶ್ಯ ನೋಡ್ಬೇಕನ್ನುವಾಗ ದೇವರ ಆತ್ಮನ ಪರವಶರಾಗಿ ಯಾವ ರೀತಿಯಾಗಿ ಆ ಫಿಲ್ಮ್ ನಡೆಯುವಂಥ ಸ್ಥಳದಲ್ಲಿ ಇವ್ರು ನಿಂತ್ಕೊಂಡಂಗೆ, ಆ ಗುಂಪಿನ ಮಧ್ಯದಲ್ಲಿ ಇವ್ರು ನಿಂತ್ಕೊಂಡು ಯೇಸು ಸ್ವಾಮಿ ಏನು ಮಾತಾಡ್ತಾ ಇದ್ದಾರೆ. ಎಷ್ಟು ಸಾವಿರ ವರ್ಷಗಳ ಹಿಂದೆ ಹೋದ್ರು ಇವರು? 2000 ವರ್ಷಗಳ ಹಿಂದೆ. 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಮಾಡಿದಂಥ ಘಟನೆಯಲ್ಲಿ ಈ ದೇವಸೇವಕರಲ್ಲಿದ್ದಾರೆ. ಸಾಧ್ಯನಾ? ಹಾಗಾಗ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗಿ ಸಾಧ್ಯ. 2000 ಹಿಂದೆ ಹೋಗ್ಲಿಕ್ಕೂ ಸಾಧ್ಯ, 2000 ಮುಂದೆ ಹೋಗ್ಲಿಕ್ಕೂ ಸಾಧ್ಯ. ದೇವ್ರು ಹೇಳ್ತಾರಲ್ಲ, ಮುಂದೆ ಆಗಬೇಕಾದ ಕಾರ್ಯಗಳು ನಿಮಗೆ ತಿಳಿಯಪಡಿಸ್ತೇನೆ, ಮುಂದೆ ನಡಿಬೇಕಾದ ಕಾರ್ಯಗಳು ನಿಮಗೆ ತಿಳಿಯಪಡಿಸ್ತೇನೆ, ಮುಂದೇನೆಲ್ಲ ಆಗಲಿಕ್ಕಿದೆ. ಯೋಹಾನನಿಗೆ ದೇವರು ಪ್ರಕಟಣೆಯಲ್ಲಿ ಅದನ್ನೇ ಪ್ರಕಟ ಮಾಡಿದರು. ಯಾಕೆ ನಾವು ಈ ವಾಕ್ಯಗಳನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ? ಯಾಕೆ ನಾವು ದೇವರ ವಾಕ್ಯವನ್ನು ಕೇವಲ ನಮ್ಮ ಈ ಪ್ರಪಂಚದಲ್ಲಿರುವಂಥ ಕಷ್ಟ, ಹೋರಾಟ, ರೋಗ, ಬಾಧೆ, ಚಿಂತೆಯಿಂದ ಬಿಡುಗಡೆ ಆದರೆ ಸಾಕಂತ ನಾವು ಸೀಮಿತವಾಗಿದ್ದೇವೆ? ಇದು ಸೈತಾನ ದೊಡ್ಡ ಮೋಸ. ನಮಗೆ ಸೈತಾನ ಮಾಡುವಂಥ ದೊಡ್ಡ ಒಂದು ಕುತಂತ್ರ ಏನಂತಂದರೆ, ನಮ್ಮನ್ನು ಅದನ್ನು ಮೀರಿಯೂ ಒಂದು ಜೀವನ ಇದೆ ಎಂಬುದಾಗಿ ನೋಡೋಕೆ ಬಿಡ್ತಾ ಇಲ್ಲರಿ. ಯಾಕೆ? ಇದರ ಹೋರಾಟದಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ, ಬದುಕು ಬಾಳಿನ ಡಂಬದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ. ನನಗಿರುವಂಥ ಕಾಯಿಲೆನೇ ದೊಡ್ಡ ಸಮಸ್ಯೆ, ನಮಗಿರುವಂಥ ಹಣಕಾಸಿನ ಸಮಸ್ಯೆನೇ ದೊಡ್ಡ ಸಮಸ್ಯೆ, ನಮಗಿರುವಂಥ ಮನೆಯಿರುವಂಥ ಅಸಮಾಧಾನವೇ ದೊಡ್ಡ ಸಮಸ್ಯೆ, ನಮ್ಮ ಮಕ್ಕಳ ಪ್ರಾಬ್ಲಮೇ ನಮ್ಮ ದೊಡ್ಡ ಸಮಸ್ಯೆ. ಅದನ್ನೇ ದೊಡ್ಡದು ಮಾಡಿ ಇವತ್ತು ನಮ್ಮ ಉಪವಾಸ ಪ್ರಾರ್ಥನೆ ಆತ್ಮಿಕ ಜಗತ್ತಲ್ಲಿ ಪ್ರವೇಶ ಮಾಡೋದಕ್ಕಾಗಿಲ್ಲ. ಇವತ್ತು ನಮ್ಮ ಉಪವಾಸ ಪ್ರಾರ್ಥನೆ ಈ ಲೋಕದಲ್ಲಿ ಸಮಾಧಾನ ಜೀವಿಸಿದ್ರೆ ಸಾಕಪ್ಪ, ಈ ಭೂಲೋಕದಲ್ಲಿ ಬಂದಂಥ ಕಷ್ಟ ಪರಿಹಾರ ಆದರೆ ಸಾಕಪ್ಪ ಅಂತ ಹೇಳಿ ನಾವು ಫಾಸ್ಟಿಂಗ್ ಪ್ರೇಯರ್ ಮಾಡ್ತಾ ಇದ್ದೇವೆ. ಅಂದರೆ ಆಲೋಚನೆ ಮಾಡಿರಿ, ನಮ್ಮ ಸ್ಟ್ಯಾಂಡರ್ಡ್ ಎಲ್ಲಿಗೆ ಬಂದಿದೆ, ನಮ್ಮ ಆತ್ಮಿಕ ಮಟ್ಟ ಎಲ್ಲಿಗೆ ಬಂದಿದೆ. ಹಳೆ ಒಡಂಬಡಿಕೆಯಲ್ಲಿ ಆ ವಿಶ್ವಾಸಿಗಳು, ನಾಯಕರುಗಳು, ದೇವರ ಸೇವಕರುಗಳು ಉಪವಾಸ ಯಾತಕ್ಕಾಗಿ ಮಾಡ್ತಾ ಇದ್ರು ಅಂದರೆ, ದೇವರೊಂದಿಗೆ ಸಮಯ ಕಳೆಯುವುದಕ್ಕಾಗಿ, ದೇವರೊಂದಿಗೆ ಮಾತನಾಡುವುದಕ್ಕಾಗಿ, ದೇವರ ದರ್ಶನವನ್ನು ನೋಡುವುದಕ್ಕಾಗಿ, ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ. ಆದರೆ ಇವತ್ತು ನಮ್ಮ ಉಪವಾಸ ಏನಾಗಿದೆ ಅಂತಂದರೆ, ನನ್ನ ಕಷ್ಟ ಪರಿಹಾರ ಆದರೆ ಸಾಕಪ್ಪ, ನನ್ನ ರೋಗ ಪರಿಹಾರ ಆದರೆ ಸಾಕಪ್ಪ, ನನ್ನ ಸಾಲ ತೀರಿದ್ರೆ ಸಾಕಪ್ಪ, ನನ್ನ ಕಣ್ಣೀರು ಒರೆಸಲ್ಪಟ್ಟರೆ ಸಾಕಪ್ಪ. ಅಂದರೆ ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಕಾಲದಲ್ಲಿರುವಂಥ ನಾವುಗಳು ನಮ್ಮ ಆತ್ಮಿಕ ಸ್ಟ್ಯಾಂಡರ್ಡ್ ತುಂಬ ಕಡಿಮೆ ಆಗಿಬಿಟ್ಟಿದೆ. ಎಲ್ಲೆಲ್ಲಿ ಜ್ಞಾನ ಕಡಿಮೆ ಆಗ್ತದೆ ಅಲ್ಲಿ ಜೀವನ ಶೈಲಿ ಕಡಿಮೆ ಆಗ್ತದೆ. ಎಲ್ಲೆಲ್ಲಿ ವಿದ್ಯೆ ಇರಲ್ಲ ಆ ಕ್ಷೇತ್ರಗಳು ಅವು ಇಂಪ್ರೂವ್ಮೆಂಟ್ ಆಗದೇ ಇರುವಂಥ ಸ್ಥಳ ಎಂಬುದಾಗಿ ಘೋಷಣೆ ಆಗ್ತವೆ. ಅಲ್ಲಿ ಸೌಲಭ್ಯಗಳಿರುವುದಿಲ್ಲ ರೀ. ಹೆಂಗೋ ಮನೆ ಇರ್ತದೆ, ಹೆಂಗೋ ಊಟ ಇರ್ತದೆ, ಹೆಂಗೋ ಸ್ಥಳ ಇರ್ತದೆ, ಅದರಲ್ಲಿ ಅವ್ರು ಜೀವನ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಅವ್ರಿಗೆ ವಿದ್ಯೆ ಇಲ್ಲದಿರೋದ್ರಿಂದ ಅವ್ರಿಗೆ ಒಳ್ಳೆ ಕೆಲಸ ಇಲ್ಲ, ಒಳ್ಳೆ ಕೆಲಸ ಇಲ್ಲದ್ರಿಂದ ಒಳ್ಳೆ ಸಂಬಳ ಇಲ್ಲದಿರೋದ್ರಿಂದ ಅವ್ರು ಯಾವುದನ್ನು ಎಲ್ಲವನ್ನು ಸುಸ್ಥಿತಿಯಿಂದ ಮಾಡಿಕೊಳ್ಳೋಕ್ಕಾಗಲ್ಲ. ಇದ್ದಿದ್ದರಲ್ಲೇ ಸಂತೋಷ ಪಡಬೇಕು. ಬಟ್ ದೇವರು ನಮಗಂಥ ಜೀವನವನ್ನು ಕೊಟ್ಟಿಲ್ಲ. ಇವತ್ತು ದೇವರನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ, ಯಾವ ಒಂದು ರೋಗದಲ್ಲಿ, ಯಾವ ಒಂದು ಬಾಧೆಯಲ್ಲಿ, ಸಾಲದಲ್ಲಿ, ಚಿಂತೆಯಲ್ಲಿ ನೀವು ಒಂದು ವೇಳೆ ಸ್ವಾಮಿ ಇದ್ದಿದ್ರಲ್ಲೇ ತೃಪ್ತನಾಗಿರ್ತೇನೆ ಅಂತಂದರೆ ನೀವು ದೇವರ ವಾಕ್ಯವನ್ನು ಸರಿಯಾಗಿ ತಿಳಿದುಕೊಂಡಿಲ್ಲ ಎಂಬುದಾಗಿ ಅರ್ಥ. ದೇವರ ವಾಕ್ಯದಲ್ಲಿ ನೀವು ಹೇಗೆ ಬೆಳಿತೀರಿ ಹಾಗೆ ನಿಮ್ಮ ಸ್ಟ್ಯಾಂಡರ್ಡ್ ಬದಲಾಗ್ತಾ ಹೋಗ್ತದೆ. ನಂಬಿಕೆಯಲ್ಲಿ ನೀವು ಹೇಗೆ ಬೆಳಿತೀರಿ ಹಾಗೆ ನಿಮ್ಮ ಸ್ಟ್ಯಾಂಡರ್ಡ್ ಬದಲಾಗ್ತದೆ. ಜ್ಞಾನದಲ್ಲಿ ನೀವು ಹೇಗೆ ಬೆಳಿತೀರಿ ನಿಮ್ಮ ಸ್ಟ್ಯಾಂಡರ್ಡ್ ಬದಲಾಗ್ತದೆ. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಇವತ್ತು ಯೇಸು ಸ್ವಾಮಿ ನಂಬಿದ ನಂತರವೂ ನಮ್ಮ ಸ್ಟ್ಯಾಂಡರ್ಡ್ ಅಲ್ಲಿಗೆ ಇದೆ ಅಂತಂದರೆ ಇದರಲ್ಲಿ ಯೇಸು ಸ್ವಾಮಿ ಇದೇನು ತಪ್ಪಿಲ್ಲರಿ. ನಾವು ತಿಳಿದುಕೊಳ್ಳೋದು ತಪ್ಪಿದ್ದೇವೆ. ಸರ್ಕಾರದಿಂದ ಸಿಗಬೇಕಾದೆಲ್ಲ ಫೆಸಿಲಿಟಿಗಳು ನಮಗೆ ಸಿಗದೇ ಇದ್ದೆ ಅಂತಂದರೆ ಸರ್ಕಾರದ ಸಮಸ್ಯೆ ಅಲ್ಲ, ನನ್ನ ಸಮಸ್ಯೆ. ಅದಕ್ಕೆ ಕೊಡಬೇಕಾದ ಡಾಕ್ಯುಮೆಂಟನ್ನು ಕೊಡ್ತಾ ಇಲ್ಲ, ಅದಕ್ಕೆ ಏನು ಮಾಡಬೇಕು ಆ ಸಂಗತಿಗಳನ್ನು ಮಾಡ್ತಾ ಇಲ್ಲ. ಹಾಗಾಗಿ ನಮಗೆ ಯಾವುದೇ ಲಾಭ ಸಿಗ್ತಾ ಇಲ್ಲ. ಹಾಗೆ ಪರಲೋಕವೂ ಸಹ ಇದೆ. ಇವತ್ತು ನೀನು ದೇವರ ವಾಕ್ಯದಲ್ಲಿ ಬೆಳೆಯದಿದ್ದರೆ, ನಂಬಿಕೆಯಲ್ಲಿ ನೀವು ಬೆಳೆಯದಿದ್ದರೆ, ದೇವರ ವಾಕ್ಯದ ಶಕ್ತಿ ನೀವು ಅರ್ಥ ಮಾಡಿಕೊಳ್ಳದಿದ್ದರೆ ನೀವು ಸಾಧಾರಣ ಜನರಾಗಿ ಜೀವಿಸ್ತಾರೆ. ನೀವು ಸಾಧಾರಣ ಜನರಲ್ಲ. ನೀವು ಕರೆಯಲ್ಪಟ್ಟವರಾಗಿದ್ದೀರಿ, ನೀವು ಆಯಲ್ಪಟ್ಟವರಾಗಿದ್ದೀರಿ, ನೀವು ದೇವರ ಮಕ್ಕಳಾಗಿದ್ದೀರಿ, ನೀವು ಯಾಜಕ ವರ್ಗದವರಾಗಿದ್ದೀರಿ, ರಾಜವಂಶಸ್ಥರು ನೀವಾಗಿದ್ದೀರಿ, ದೇವರ ಮಕ್ಕಳು ನೀವಾಗಿದ್ದೀರಿ. ದೇವರಿಗೆ ಏನೆಲ್ಲ ಮಹಿಮೆ ಇದೆ ಆ ಮಹಿಮೆ ನಿಮ್ಮ ಒಳಗಡೆ ಇದೆ. ದೇವರಿಗೆ ಯಾವೆಲ್ಲ ಒಂದು ಜೀವ ಇದೆ ಅದೇ ಜೀವದಿಂದ ನಾವು ಜೀವಿಸ್ತಾ ಇದ್ದೇವೆ. ದೇವರಿಗಿರುವಂಥ ಎಲ್ಲ ಆಶೀರ್ವಾದದಲ್ಲಿ ನಾವು ಪಾಲ್ಗಾರರಾಗಿದ್ದೇವೆ. ಇದನ್ನು ನಾವು ಗ್ರಹಿಸಿಕೊಳ್ತಾ ಇಲ್ಲ. ಇದನ್ನು ನಾವು ತಿಳಿದುಕೊಳ್ಳದಂತೆ ವೈರಿ ನಮ್ಮ ಬುದ್ಧಿಯನ್ನು ಬಂಧಿಸಿದ್ದಾನೆ, ಆಲೋಚನೆಗಳನ್ನು ಬಂಧಿಸಿದ್ದಾನೆ. ನಾವು ಮೇಲೆ ಹೋಗದಂತೆ ಅವನೇನು ಮಾಡ್ತಾ ಇದ್ದಾನೆ ಅಂದರೆ, ಸುಮ್ಮನೆ ಬದುಕಿದ್ರೆ ಸಾಕಿ ಬಡ ಜೀವ ಅನ್ನುವ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಇದು ನಮ್ಮ ಜೀವನ ಅಲ್ರಿ. ದೇವ್ರ ವಾಕ್ಯ ಹೇಳ್ತದೆ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಿ.
ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ನಂತರ ಎಂಥ ಜೀವನ ಮಾಡಿದರು, ಎಂಥ ಮಹಿಮೆ ಜೀವನ ಮಾಡಿದರು. ಅದೇ ಮಹಿಮೇಲೆ ನಾವಿದ್ದೇವೆ. ಇದನ್ನು ಸೈತಾನ ತಿಳ್ಕೊಳಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನು. ಹಾಗಾಗಿ ನಮ್ಮ ಆತ್ಮಿಕ ಕಣ್ಣುಗಳು ಇದು ಸಹ ತೆರೆಯಬೇಕಾಗಿದೆ, ನಮ್ಮ ಮನನೇತ್ರಗಳು ತೆರೆಯಲ್ಪಡಬೇಕಾಗಿದೆ. ದೇವರು ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಬೇಕಂತ ಇದ್ದಾನೆ. ಆದರೆ ಅದು ತಿಳುವಳಿಕೆ ನಮಗಿಲ್ಲದಿರುವುದರಿಂದ, ನಾವು ಕಲಿಯದೇ ಇಲ್ಲದಿರುವುದರಿಂದ ನಾವು ತಪ್ಪೋರಾಗಿದ್ದೇವೆ. 3ನೇ ವಚನ 2ನೇ ವಚನ ಹೇಳ್ತದೆ, ಮೇಲಿರುವಂಥಗಳ ಮೇಲೆ ಮನಸ್ಸಿಡ್ರಿ. ಏನಂತಂದರೆ, ಯಾರು ಕ್ರಿಸ್ತರೊಂದಿಗೆ ಎಬ್ಬಿಸಲ್ಪಟ್ಟಿದ್ದಾರೆ ಅವ್ರು ಏನು ನೋಡ್ತಾರಂತೆ? ಮೇಲೆ ಏನು ಸೂಚಿಸ್ತದೆ ರೀ? ಮೇಲೆ ಅನ್ನುವಂಥದ್ದು ನಮ್ಮ ಉನ್ನತಿಯನ್ನು ಸೂಚಿಸ್ತದೆ, ನಾವು ಹೆಚ್ಚಿಸಲ್ಪಡುವಂಥ ಸೂಚಿಸ್ತದೆ. ಭೂಲೋಕ ಒಂದು ಇತಿಮಿತಿ ಇದೆ, ಭೂಮಿಗೇನಿದೆ? ಒಂದು ಅಂತ್ಯ ಇದೆ, ಆಕಾಶಕ್ಕೆ ಅಂತ್ಯವೇ ಇಲ್ಲ. ಈ ಭೂಮಿಗೆ ಒಂದು ಆಕಾಶ ಆದರೆ ಆಕಾಶಕ್ಕೆ ಭೂಮಿಯಂತೆ ಇರುವಂಥ ಕೋಟ್ಯಾನುಕೋಟಿ ಗ್ರಹಗಳಿದ್ದಾವೆ. ಹಲ್ಲೆಲೂಯಾ. ಹಾಗಾದರೆ ದೇವರು ನಿನ್ನನ್ನು ಈ ಭೂಮಿಯ ಲೆಕ್ಕದಲ್ಲಿ ಜೀವಿಸ್ಲಿಕ್ಕೆ ಕರೆದಿಲ್ಲ, ದೇವರು ನಮ್ಮನ್ನು ಆಕಾಶದ ಲೆಕ್ಕದಲ್ಲಿ ನಮ್ಮ ಜೀವಿಸೋಕೆ ಕರೆದಿದ್ದಾನೆ. ಹಲ್ಲೆಲೂಯಾ. ನಮ್ಮ ಜೀವನ ತುಂಬ ವಿಶಾಲವಾಗಿದೆ, ತುಂಬ ಅದ್ಭುತವಾಗಿದೆ, ತುಂಬ ಮಹಿಮೆಯಿಂದ ತುಂಬಲ್ಪಟ್ಟಿದೆ. ಬಟ್ ಅದರ ಬಗ್ಗೆ ತಿಳ್ಕೊಳ್ಳೋಕೆ ಸೈತಾನ ಬಿಡಲ್ಲ. ನೋಡ್ರಿ, ಕೆಲವೊಂದು ಸಮಯದಲ್ಲಿ 1 ಲಕ್ಷ ರೂಪಾಯಿ ಇರುವಂಥ ಕಾರು ಈಗ 1 ಕೋಟಿಗೂ ಮಾರಲ್ಲ. ಯಾಕಂದರೆ ಈಗಿರುವಂಥ ಜನರಿಗೆ ಅದ್ರ ಬೆಲೆ ಗೊತ್ತು. ಆ್ಯಂಟಿಕ್ ಪೀಸ್ ಅಂತ ಹೇಳ್ತಾರೆ, ಇದಕ್ಕೆ ತುಂಬ ಬೆಲೆ ಇರ್ತದೆ. ಇವತ್ತು ನನಗೆ ನಿನಗಿರುವಂಥ ಆಶೀರ್ವಾದ, ಅದರ ಬೆಲೆ ನಮಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆ? ಸೈತಾನ ಗೊತ್ತಿದೆ. ಅದಕ್ಕೆ ಅವನೇನು ಮಾಡ್ತಾನೆ ಗೊತ್ತಾ? ನೀವು ಪಾಪದಲ್ಲಿ ಬೀಳಕ್ಕೆ ಏನು ಕೇಳಿದ್ರು ಕೊಡ್ತಾನೆ. ನೀವು ಪಾಪದಲ್ಲಿ ಬೀಳ್ತೀರ ಅಂದರೆ, ನೀವು ಪಾಪ ಮಾಡ್ತೀರ ಅಂದರೆ, ಆ ಪಾಪ ಮಾಡೋಕ್ಕೆ ನಿಮ್ಗೆ ಏನು ಬೇಕಾದ್ರೆ ಕೊಡ್ತಾನೆ. ನೋಡ್ರಿ, ಇವತ್ತು ಯೇಸು ಸ್ವಾಮಿ ನಂಬದೇ ಇರುವಂಥ ಜನರನ್ನು ಸೈತಾನನು ಹೇಗೆ ಪಾಪದಲ್ಲಿಟ್ಟಿದ್ದಾನೆ. ಏನಿದೆ ಅವ್ರ ಬಳಿಗೆ? ಹಣ ಇದೆ, ಹೆಸರಿದೆ, ಪ್ರಖ್ಯಾತಿ ಇದೆ, ಲೋಕನೇ ಅವ್ರ ಕೈಯಲ್ಲಿದೆ. ಯಾತಕ್ಕಾಗಿ ಅದನ್ನೆಲ್ಲ ಕೊಟ್ಟಿದ್ದಾನೆ ಅವನು? ಯಾತಕ್ಕಾಗಿ ಅಂದರೆ ಅವನು ಒಂದು ಆತ್ಮ ಇದೆಯಲ್ಲ, ಅದಕ್ಕೆಷ್ಟು ಬೆಲೆ ಇದೆ ಅಂತ ಸೈತಾನಿಗೆ ಗೊತ್ತಿದೆ. ಅವನು ಪಾಪ ಮಾಡೋದಕ್ಕಾಗಿ ಏನು ಬೇಕು ಬೆನಿಫಿಟ್, ಅವನು ಏನು ಬೇಕು ಫೆಸಿಲಿಟಿ ಕೇಳ್ತಾನೆ ಅವನು. ನೀನು ಪಾಪದಲ್ಲಿ ಬೀಳೋದಕ್ಕಾಗಿ ಏನು ಫೆಸಿಲಿಟಿ ಬೇಕು? ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ಉದಾಹರಣೆ ಹೇಳ್ತೇನೆ. ಯೋಸೇಫ ಒಬ್ಬ ಸೆರೆಮನೆ ಆಳು, ಹೌದ್ರಾ? ಯೋಸೇಫ ಏನು? ಒಬ್ಬರ ಸೆರೆಮನೆ ಆಳು. ಫೋರ್ಟಿಫರ್ನ ಹೆಂಡತಿ ಯಜಮಾನಳವಳು. ಅವನನ್ನು ಹಾಳು ಮಾಡೋಕ್ಕೆ, ಅವನನ್ನು ಪಾಪದಲ್ಲಿ ಬೀಳಿಸೋಕ್ಕೆ ಎಷ್ಟು ಕಾಸ್ಟ್ಲಿ ಥಿಂಗ್ಸ್ ಕೊಡ್ತಾ ಇದ್ದಾನೆ ಗೊತ್ತಾ ಯೋಸೇಫ? ಸೈತಾನ ಫೋರ್ಟಿಫರ್ನ ಹೆಂಡತಿ, ರಾಜನ ಬಲಗೈ ಆಗಿರುವಂಥ ವ್ಯಕ್ತಿ, ಅವನ ಮನೆಯಲ್ಲಿ ಇವನು ದಾಸ, ಕೆಲಸಗಾರ. ಇವತ್ತು ನಿಮಗೆ ಹೇಳ್ತೇನೆ, ಶಾರೀರಿಕವಾದ ಪಾಪಗಳು ನಮ್ಮನ್ನು ಆಕರ್ಷಣೆ ಮಾಡುವ ನೀವು ತಿಳ್ಕೊಳ್ಬೋದು. ನಾನು ತುಂಬ ಚೆನ್ನಾಗಿದ್ದೇನೆ, ಅವಳು ತುಂಬ ಚೆನ್ನಾಗಿದ್ದಾಳೆ, ಅದಕ್ಕೆಂಬುದಾಗಿ ಅಲ್ಲ. ಸೈತಾನ ನಮ್ಮನ್ನು ಬಲೆ ಹಾಕ್ತಾ ಇದ್ದಾನೆ. ಸೈತಾನ ಬಲೆ ಅದು. ನಮಗೆ ಸಿಗದೇ ಇರುವಂಥ ಭಾಗ್ಯ, ಅಯ್ಯೋ ನನ್ನ ಜೀವನದಲ್ಲಿ ಯಾರಿಗೂ ಸಿಗದೇ ಸಿಕ್ಬಿಡ್ತಾ ಇದೆ ಎಂಬುದಾಗಿ ಯೋಸೇಫ ಅನ್ಕೊಳ್ಬೋದಾಗಿತ್ತು. ಆದರೆ ಯೋಸೇಫನಿಗೆ ಗೊತ್ತಿದ್ದೆ. ಯೋಸೇಫ ಹೇಳ್ತಾನೆ, ದೇವರ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ, ಆ ಜ್ಞಾನ ಅವನಿಗಿತ್ತು. ಇವತ್ತು ಎಷ್ಟೋ ಜನರಿಗೆ ಆ ಜ್ಞಾನ ಇಲ್ಲದಿರೋದ್ರಿಂದ ಪ್ರತಿದಿನ ಪಾಪದಲ್ಲಿ ನಾವು ಬೀಳ್ತಾ ಇದ್ದೇವೆ. ಅಕಸ್ಮಾತ್ ಈ ಒಂದು ಪಾಪಕ್ಕೆ ನಾವು ಒಪ್ಪಿಕೊಳ್ಳೋದಾದರೆ ನನಗೆ ಸಿಗಬೇಕಾದ ಶ್ರೇಷ್ಠವಾದ ಆಶೀರ್ವಾದನ ಕಳ್ಕೊಳ್ತೇನೆ. ಸೈತಾನಿಗೆ ಗೊತ್ತಿತ್ತು, ಇವನನ್ನು ಬಿಟ್ಟರೆ ಇವನು ತುಂಬ ಮೇಲೆ ಹೋಗ್ತಾನೆ. ಇವತ್ತು ನಮ್ಮ ವಿಷಯದಲ್ಲಿ ಅವನು ಅದನ್ನೇ ಹೇಳ್ತಾನೆ, ಇವರನ್ನು ಬಿಟ್ಟರೆ, ಇವರಿಗೆ ಒಂದು ವೇಳೆ ಮನೆಯಲ್ಲಿ ಸಮಾಧಾನ ಕೊಟ್ಬಿಟ್ರೆ ನನ್ನ ಕೈಗೆ ಇವ್ರು ಸಿಗಲ್ಲ, ತುಂಬ ಮೇಲೆ ಹೋಗ್ತಾರೆ. ಇವ್ರಿಗೆ ಆರೋಗ್ಯ ಕೊಟ್ಬಿಟ್ರೆ ನನ್ನ ಕೈಯಲ್ಲಿ ಸಿಗಲ್ಲ, ತುಂಬ ಮೇಲೆ ಹೋಗ್ತಾರೆ. ಇವ್ರಿಗೆ ಸಾಲದಿಂದ ಬಿಡುಗಡೆ ಮಾಡಿದರೆ ಇವ್ರು ತುಂಬ ಮೇಲೆ ಹೋಗ್ತಾರೆ. ಹಾಗಾಗಿ ಅವನು ಆವಾಗ ಒಂದು ಸಮಸ್ಯೆ ಮುಗಿದ್ಮೇಲೆ ಒಂದು ಸಮಸ್ಯೆ ಮುಗಿದ್ಮೇಲೆ ಒಂದು ಸಮಸ್ಯೆ ನಮ್ಮ ಜೀವನ ತಂದು ಹಾಕಿ 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 ನಾವು ಮೇಲೆ ನೋಡದಂತೆ ನಾವು ಕೆಳಗೆ ನೋಡುವಾಗ ಮಾಡ್ತಾನೆ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಆ ಸಮಸ್ಯೆ ಬರುವಾಗ ನೀವು ತಿಳ್ಕೊಳ್ಬೇಕಾಗಿದೆ, ನನಗೆ ತುಂಬ ವ್ಯಾಲ್ಯೂ ಇದೆ ಎಂಬುದಾಗಿ. ಹಲ್ಲೆಲೂಯಾ. ನಿಮ್ಮ ಪಕ್ಕದಲ್ಲಿರುವಂಥ ಹೇಳ್ರಿ, ನಿಮಗೆ ತುಂಬ ಬೆಲೆ ಇದೆ ಎಂಬುದಾಗಿ. ತುಂಬ ಬೆಲೆ ಇದೆ ನಮಗೆ. ಎಷ್ಟು ಬೆಲೆ ಇದೆ ಅಂದರೆ ನಾನು ಯಾವಾಗಲೂ ಹೇಳ್ತೇನೆ, ಯೇಸು ಸ್ವಾಮಿಗಿರುವಷ್ಟು ಬೆಲೆ ನಮಗಿದೆ. ಒಬ್ಬ ಪಾಪಿಗೆ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ದೇಹದ ಒಂದು ಹನಿ ರಕ್ತವನ್ನು ಇಟ್ಟುಕೊಳ್ಳಲಾರದೆ ಆ ಪಾಪಕ್ಕಾಗಿ ಬಲಿ ಕೊಟ್ಟಿದ್ದರಿಂದ ಒಂದು ವ್ಯಕ್ತಿಗೆ, ಭೂಮಿ ಮೇಗಿರುವಂಥ ವ್ಯಕ್ತಿ, ಅವನು ಕಲ್ತಿದ್ದಾನೋ ಅವನು ಕಲ್ತಿಲ್ವೋ, ದುಡಿತಾನೋ ದುಡಿಯಲ್ವೋ, ಅವನು ಎಂಥವನೇ ಆಗಿರ್ಬೋದು, ಅವನಿಗೆ ಅಷ್ಟು ಬೆಲೆ ಇದೆ. ಸೈತಾನಿಗೆ ಅದು ಗೊತ್ತು. ಇವತ್ತು ನಮಗೆ ಅದ್ರ ಬೆಲೆ ಗೊತ್ತಿಲ್ಲರಿ. ಹೀಗಾಗಿ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೇವೆ. ಹೀಗಾಗಿ ಪಾಪವನ್ನು ಸರಳವಾಗಿ ನಾವು ಮಾಡಿಬಿಡ್ತೇವೆ. ಯಾವಾಗ ನಿಮ್ಮ ಬೆಲೆ ನಿಮಗೆ ಗೊತ್ತಾಗ್ತದೆ, ಆವಾಗ ನಾನು ಎಲ್ಲಿ ನಿಂತ್ಕೊಳ್ಬೇಕು, ನಾನು ಎಲ್ಲಿ ಕೂತ್ಕೊಳ್ಬೇಕು, ನಾನು ಏನು ಮಾತಾಡಬೇಕು, ನಾನು ಏನು ಮಾತಾಡಬಾರ್ದು ಅಂತ ನಾವು ಹೇಳ್ತೇವೆ. ಮೊದಲನೇ ಕೀರ್ತನೆ ಹೇಳುವ ಹಾಗೆ ನಾವು ಹೇಳ್ತೇವೆ, ಯಾವನು ದುಷ್ಟರ ಆಲೋಚನೆ ಅಂತ ನಡೆಯದೆ, ಪಾಪಾತ್ಮ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ. ಅವನು ಯಾರಂದರೆ ದೇವರ ಮಕ್ಕಳು.
ನಾನು ಎಲ್ಲಿ ಕೂತ್ಕೊಳ್ಬೇಕಂದ್ರೂ 10 ಸಲ ಆಲೋಚನೆ ಮಾಡ್ಬೇಕ್ರಿ. ನಾವೇನಾದರೂ ಮಾತಾಡಬೇಕಂದ್ರೆ 10 ಸಲ ಆಲೋಚನೆ ಮಾಡಬೇಕು. ಎಲ್ಲಾದರೂ 1 ಗಂಟೆ ಸಮಯ ಕಳೀತಾ ಇದ್ದರೆ 10 ಸಲ ನಾನು ಆಲೋಚನೆ ಮಾಡಬೇಕು. ಯಾಕಂದರೆ ನಾನು ಸಾದಾ ವ್ಯಕ್ತಿ ಅಲ್ಲ, ನಾನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಅಕಸ್ಮಾತ್ ತಿಳ್ಕೊಡ್ರಿ, ನಿಮಗೆ ಒಂದು ದಿನಕ್ಕೆ 1 ತಾಸಿಗೆ 1,000 ರೂಪಾಯಿ ನಿಮಗೆ ಸಂಬಳ ಇದೆ ಅಂದ್ಕೊಳ್ಳಿ. ನೀವು ಮನೆಯೆಲ್ಲರೂ ಕೂತ್ಕೊಳ್ರಿ, ಎಲ್ಲಾದರೂ ಕೂತ್ಕೊಳ್ಳಿ, ನಿಮಗೆ ಒಂದು ತಾಸಿಗೆ 1,000 ರೂಪಾಯಿ ಸಂಬಳ ಇದ್ದರೆ ಪೇಮೆಂಟ್ 1,000 ರೂಪೀಸ್ 1 ಅವರ್ಗೆ ನಿಮಗಿತ್ತಂದರೆ ನೀವು ಎಲ್ಲಾದರೂ ಹೋಗಿ ಖಾಲಿ ಕೂತ್ಕೊಳ್ಳೋಕೆ ಇಷ್ಟಪಡ್ತೀರಾ? ನೀವು ಆಫೀಸಲ್ಲಿ ಕೂತ್ಕೊಂಡ್ರೆ 1,000 ಸಂಬಳ. ಈಗ ಯಾರೊಬ್ಬರು ಕರೀತಾರೆ, ಬನ್ನಿರಿ ನಮ್ಮ ಮನೆಗೆ ಇವತ್ತು ಅಂತ ಕರೀತಾರೆ ಅಂತ ತಿಳ್ಕೊಳ್ರಿ. ಆಫೀಸಲ್ಲಿ ನೀವು ಕೂತ್ಕೊಂಡಿದ್ದೀರಿ, ಈಗ ವಿಚಾರ ಮಾಡ್ತೀರಿ, ಇಲ್ಲಿ ಕೂತ್ಕೊಂಡು ನಂಗೆ ಎಷ್ಟು ಸಿಗ್ತದೆ? 1,000 ಸಿಗ್ತದೆ. ಅವ್ರ ಮನೆಗೆ ಹೋದ್ರೆ ಎಷ್ಟು ಸಿಗ್ತದೆ? ಏನು ಮಾಡಿದ್ವಿ ನಾವೀಗ? ಲೆಕ್ಕ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಯಾವಾಗ ನಾನು ಆಫೀಸಲ್ಲಿ ನನಗೆ ಇರೋದು ಬೆಲೆ ಏನಂತ ನನಗೆ ಗೊತ್ತಾಗುವಾಗ ನಾನು ಎಲ್ಲಾದರೂ ಹೋಗಬೇಕಾ, ಅಥವಾ ಎಲ್ಲಾದರೂ ಪ್ರಯಾಣ ಮಾಡಬೇಕಾ, ಅಥವಾ ಯಾರ ಮನೆಗೆ ವಿಸಿಟಿಂಗ್ ಮಾಡಬೇಕಾ, ಅಥವಾ ನಾನು ಏನಾದ್ರು ಟಿ ವಿ ನೋಡಬೇಕಾ, ಅಕಸ್ಮಾತ್ 1 ಅವರ್ ಟಿ ವಿ ಮುಂದೆ 1 ಅವರ್ ಇನ್ನು ಆಫೀಸಲ್ಲಿ ಕೂತ್ಕೊಳ್ಬೇಕು. ನೀವೀಗ ಆಫೀಸಲ್ಲಿ 1 ಅವರ್ ಕೂತ್ಕೊಂಡ್ರೆ ಎಷ್ಟು ರೊಕ್ಕ? 1,000. ಈಗ ಟಿ ವಿ ಮುಂದೆ ಕೂತ್ಕೊಂಡ್ರೆ ಏನೂ ಸಿಗೋದಿಲ್ಲ, 1,000 ರೂಪಾಯಿ ಮೈನಸ್ ಆಗ್ತದೆ. ಏನು ಮಾಡ್ತೀರ ಅವಾಗ? ಟಿ ವಿ ಮುಂದೆ ಕೂತ್ಕೊಳ್ತೀರಾ? ಇಲ್ಲ. ಯಾಕೆ ನೋಡ್ರಿ, ನೀವು ಯಾವಾಗ ದೇವರಿಂದ ಏನು ನಮಗೆ ಲಾಭ ಅಥವಾ ದೇವರನ್ನು ಯಾವ ಆಶೀರ್ವಾದ ಇಟ್ಟಿದ್ದಾನೆ ಅನ್ನುವಂಥ ಜ್ಞಾನ ನಿಮಗಿರುವುದಾದರೆ ನಿಮಗೆ ಫೋರ್ಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಅದನ್ನು ಮಾಡಬೇಡ್ರಿ, ಇದನ್ನು ಮಾಡಬೇಡ್ರಿ. ನಮಗೆ ಜ್ಞಾನ ಬೇಕಾಗಿದೆ. ಅದು ಸೈತಾನ ಗುರುತು. ಅದಕ್ಕಾಗಿ ಸೈತಾನ ಪ್ರತಿ ಸಲ ನಮಗೆ ಆಫರ್ ಕೊಡ್ತಾ ಇರ್ತಾನೆ. ಅವನು ನಮ್ಮ ಟೈಮನ್ನು ವೇಸ್ಟ್ ಮಾಡೋಕ್ಕೆ, ನಾವು ವ್ಯರ್ಥವಾದನ್ನು ಮಾತಾಡೋಕ್ಕೆ, ವ್ಯರ್ಥವಾದ ಸ್ಥಳಕ್ಕೆ ಹೋಗೋಕ್ಕೆ ನಮ್ಮನ್ನು ಅವಾಗಲೂ ಒಂದು ಪ್ರೇರೇಪಣೆ ಮಾಡ್ತಾ ಇರ್ತಾನೆ. ಎಚ್ಚರ ವಹಿಸ್ರಿ. ನಿಮ್ಮ ಸಮಯ, ನಿಮ್ಮ ಮಾತು, ನಿಮ್ಮ ಜೀವನ ತುಂಬ ಬೆಲೆ ಉಳ್ಳದ್ದಾಗಿದೆ. ಹೀಗಾಗಿ ನಾವೇನು ಮಾಡಬೇಕಂತೆ? ನಾವು ಮೇಲಿರುವ ಗಂತುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧಗಳ ಮೇಲೆ ಇಡಬೇಡ್ರಿ. ಯಾಕೆಂದರೆ ನೀವು ಸತ್ತೀರಲ್ಲ. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಹಾಲೆಲೂಯ. ನಮ್ಮ ಜೀವ ಎಲ್ಲಿದೆ ಅಂತೆ? ಯೇಸು ಸ್ವಾಮಿಯಲ್ಲಿ, ತಂದೆಯಾದ ದೇವರಲ್ಲಿ ಅದು ಮರೆಯಾಗಿಟ್ಟಿದೆ. ಅಷ್ಟು ನೋಡ್ರಿ, ಎಷ್ಟು ಬೆಲೆ ಉಳ್ಳಂಥ ವಸ್ತು ಎಷ್ಟಿರ್ತದೋ ಅದನ್ನು ನಾವೇನು ಮಾಡ್ತೇವೆ? ಅದನ್ನು ಮರೆಯಾಗಿಡ್ತೇವೆ. ಹೌದ್ರಿ. ಈ ಬೇರೆ ಸಂಗತಿಯನ್ನು ಎಲ್ಲರೂ ಕಾಣಂಗೆ ಹಾಕುವ ಹಾಗೆ ನಾವು ಬಂಗಾರ, ಬೆಳ್ಳಿನ, ವಜ್ರ ಇಡ್ತೇವೆ, ಆ ರೀತಿ ದುಡ್ಡನ್ನು ಇಡ್ತೇವೆ. ಅದನ್ನೇನು ಮಾಡ್ತೀವಿ? ಅದನ್ನು ಮರೆಯಾದರೆ ಅದಕ್ಕೆ ಭದ್ರತೆ. ಎಷ್ಟು ನೀವು ಮರೆಯಲ್ಲಿರ್ತೀರಿ, ಎಷ್ಟು ನೀವು ಪ್ರತ್ಯೇಕವಾಗಿರ್ತೀರಿ, ಎಷ್ಟು ನಿಮ್ಮನ್ನು ನೀವು ಮುಚ್ಚಿಕೊಳ್ತೀರಿ, ಅಷ್ಟು ನಿಮಗೆ ಭದ್ರತೆ, ನಿಮಗೆ ಬೆಲೆ ಹೆಚ್ಚು. ದಿನಾ ನೀವು ರೋಡ್ ಕಂಡ್ರೆ ನಿಮಗೆ ಯಾರೂ ಮಾತಾಡ್ಸೋದಿಲ್ಲ. ವಾರದಲ್ಲಿ 1 ಸರಿ, ತಿಂಗಳದ್ದು 1 ಸರಿ ನೀವು ಯಾರು ಕಾಣುವಾಗ 5 ನಿಮಿಷ ನಿಮ್ಮ ಜೊತೆ ಮಾತಾಡ್ತಾರೆ. ದಿನ ನೀವು ಕಾಣ್ತಾ ಇದ್ರೆ ಏನು ಮಾಡ್ತಾರೆ ಅವರು? ದಿನ ಕಾಣುವಾಗ ಏನು ಮಾಡ್ತಾರೆ? ಒಂದು ಸ್ಮೈಲ್ ಕೊಟ್ಟು ಮುಂದೆ ಹೋಗ್ತಾ ಇರ್ತಾರೆ ಅಷ್ಟೇ. ಇವ್ರು ದಿನ ಸಿಗ್ತಾರೆ ಬಿಡು ಅಂತೇಳಿ. ಅದೇ ವಾರಕ್ಕೊಮ್ಮೆ, ತಿಂಗಳಕ್ಕೊಮ್ಮೆ, ವರ್ಷಕ್ಕೊಮ್ಮೆ ರೋಡಲ್ಲಿ ನಿಮ್ಗೆ ಯಾರು ಸಿಕ್ಕರೆ ನಾವು ನಿಂತವ್ರು ಮಾತಾಡ್ತೇವೆ. ಹೇಗಿದ್ದೀರಿ, ಏನು ಮಾಡ್ತಾಯಿದ್ರಿ, ಎಲ್ಲಿದ್ದೀರಿ, ಊರಾಗದ್ರಿ, ಇಲ್ಲಿ ಅಂತೆಲ್ಲ ಕೇಳ್ತೇವೆ. ಇವತ್ತು ನಿಮ್ಮ ಆತ್ಮಿಕ ಜೀವನದಲ್ಲಿ ನಾವು ಹಾಗೆ ಪ್ರತ್ಯೇಕಿಸಿ ಮರೆ ಮಾಡಲು ಇಡಲ್ಪಟ್ಟಿದ್ದೇವೆ. ಅದು ನಮಗೆ ಗೊತ್ತಿರಬೇಕು. ತುಂಬ ಬೆಲೆ ಉಳ್ಳಂಥ ಸಂಗತಿಯನ್ನು ಮರೆ ಮಾಡ್ತಾರೆ. ಇವತ್ತು ದೇವರೇ ನಮಗೆ ಒಂಥರ ಏನಪ್ಪ ಅಂತಂದರೆ, ದೇವರೇ ನಮಗೆ ಟಿಸೂರ್ ಇದ್ದ ಹಾಗೆ, ಕಬರ್ಡ್ ಇದ್ದ ಹಾಗೆ, ದೇವರೇ ನಮಗೆ ಪರ್ಸ್ ಇದ್ದ ಹಾಗೆ ನನ್ನನ್ನು ಅಷ್ಟು ಮರೆ ಮಾಡಿಟ್ಟಿದ್ದಾರೆ. ಆದರೆ ನಾವಾಗಿಯೇ ಅದನ್ನು ಬಿಟ್ಟು ಹೊರಗಡೆ ಹೋದರೆ ನಮಗೆ ವ್ಯಾಲ್ಯೂ ಇರಲ್ಲ. ನಮಗದ್ರ ವ್ಯಾಲ್ಯೂ ಇರೋದಿಲ್ಲ ರೀ. ಯಾವುದರಲ್ಲಿ ಹಾಕಿಡ್ತೇವೆ ಅದ್ರ ಮೇಲೆ ಅದು ಬಂಗಾರನ ರೋಡ್ ಅಂತ ಹೇಳ್ಬೋದು ಅಲ್ರಿ. ಬಂಗಾರ ಇಡ್ಲಿಕ್ಕಿರುವಂಥ ಉಪಕರಣಗಳೇ ಬೇರೆ ಇದ್ದಾವೆ, ರೋಡ್ಗಳು ಇಡ್ಲಿಕ್ಕಿರುವಂಥ ಸ್ಥಳಗಳೇ ಬೇರೆ ಇದ್ದಾವೆ. ಆ ಸ್ಥಳವನ್ನು ಹೇಳ್ಬೋದು ಇದು ಬಂಗಾರ ಅಲ್ಲ ಅಂಥೇಳಿ. ಇವತ್ತು ನೀನು ಎಲ್ಲಿದ್ದರೆ ನಿನಗೆ ಬೆಲೆ, ಎಲ್ಲಿದ್ದರೆ ನೀನು ದೇವ್ರ ಮಗಳಾಗಿರ್ತೀಯ, ಎಲ್ಲಿದ್ದರೆ ನಿನಗೆ ದೇವ್ರ ಮಹಿಮೆ ಉಂಟಾಗ್ತದೆ, ಎಲ್ಲಿದ್ದರೆ ದೇವರ ಅಭಿಷೇಕನೂ ಇರ್ತೀಯ, ಅಲ್ಲಿ ಇರುವುದನ್ನು ಇವತ್ತಿಂದ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಸೈತಾನ ಯಾವಾಗಲೂ ದೇವರಿಗಿಟ್ಟಂಥ ಆ ಒಂದು ವಿಶೇಷವಾದ ಸ್ಥಳದಿಂದ ನಮ್ಮನ್ನು ಹೊರತರಕ್ಕೆ ನೋಡ್ತಾನೆ. ಯೋಸೇಫನ ಜೀವಿತವನ್ನು, ದಾವೀದನ ಜೀವಿತ ಹಾಗೆ ಆಯ್ತು ರೀ. ಅಮೂಲ್ಯವಾದ ತನ್ನ ಜೀವಿತವನ್ನು ವೈರಿ ಅವನನ್ನು ದಾರಿ ಮಾಡೋದಕ್ಕಾಗಿ ಆತನು ಒಪ್ಪಿಸಿಕೊಡೋದು ನೋಡ್ತೇವೆ. ಹೀಗಾಗಿ ಕ್ರಿಸ್ತನಲ್ಲಿ ನಾವು ಮರೆಯಾಗಿಟ್ಟಿದ್ದೇವೆ. ಒಂದನ್ನು ತಿಳ್ಕೊಡ್ರಿ, ನಿಮ್ಮನ್ನು ಯಾರೂ ಏನು ಮಾಡೋಕ್ಕಾಗಲ್ಲ. ಸೈತಾನ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ದೇವ್ರ ವಾಕ್ಯ ಹೇಳ್ತದೆ, ನಿಮ್ಮನ್ನು ತಾಕುವವರು ಯೆಹೋವನ ಕಣ್ಣು ಗುಡ್ಡೆಯನ್ನು ತಾಕುವರು. ಎಲ್ಲಿದ್ದೇವೆ ಅನ್ನತ್ತೆ ನಾವು? ಕಣ್ಣು ಗುಡ್ಡೆ ಅಂತ ಇದ್ದೇವೆ ದೇವರಿಗೆ. ನಿಮ್ಮ ಕಣ್ಣು ಗುಡ್ಡೆ ನೀವು ಮುಟ್ಕೊಂಡು ನೋಡ್ತೇನೆ ಆಗ್ತದ? ಮುಟ್ಕೊಳಕ್ಕೆ ಆಗ್ತದ್ರಿ? ನೀವೇ ಮುಟ್ಟಬೇಕಂದ್ರೂ ಮುಟ್ಟಕ್ಕಾಗಲ್ಲ. ಇನ್ನೊಂದು ಮಾತ್ರ ಹೇಳ್ತೇನೆ, ಈಗ ನಾವು ಹೆಂಗಿದ್ದೇವೆ ಗೊತ್ತಾ? ಎಷ್ಟು ಭದ್ರವಾಗಿದ್ದೇವೆ ಅಂದರೆ ದೇವರು ನಮ್ಮನ್ನು ನಾಶ ಮಾಡಬೇಕಂದ್ರೂ ನಾಶ ಮಾಡೋಕ್ಕಾಗಲ್ಲ.
ಯೇಸು ಸ್ವಾಮಿ ರಕ್ತ ಅಷ್ಟು ಅದನ್ನು ಕವರ್ ಮಾಡಿದೆ ಅಲ್ಲ. ನಾವು ಪಾಪ ಮಾಡುವಾಗ, ನಾವು ತಪ್ಪುವಾಗ ದೇವ್ರ ಕೋಪ ಬರ್ತದಲ್ಲ, ಕೋಪ ಬಂದು ನಮ್ಮನ್ನು ಹಿಂಗೆ ಬೆಂಕಿ ಬಂದುಬಿಡಲಿ ಅಂತ ಹೇಳ್ಬಿಡ್ಬೋದು ದೇವರು, ತಂದೆ ಆದ ದೇವರು, ಇವ್ರು ನಾಶ ಆಗಿಬಿಡಲಿ ಅಂತ ಹೇಳ್ಬಿಡ್ಬೋದು. ಹಂಗೆ ಅನ್ನುವಾಗ ಆ ಯೇಸು ಸ್ವಾಮಿ ರಕ್ತ ನೋಡ್ತಾರೆ ನಮ್ಮ ಮೇಲೆ, ಯೇಸು ಸ್ವಾಮಿ ನಾಮವನ್ನು ನೋಡ್ತಾರೆ. ಆಗ ತಂದೆ ಆದ ದೇವರು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನನ್ನ ಮಗನ ರಕ್ತ ಪ್ರತಿಯೊಬ್ಬರ ಮೇಲಿದೆ. ನನ್ನ ಮಗನನ್ನು ಆತ ನಂಬುವುದರಿಂದ, ನನ್ನ ಮಗನನ್ನು ಆತ ಅವಳು ನಂಬುವುದರಿಂದ ಅವಳನ್ನು ನಾನು ಏನೂ ಹಾನಿ ಮಾಡೋಕ್ಕಾಗಲ್ಲ. ಅಷ್ಟು ಭದ್ರವಾಗಿ ಆಶೀರ್ವಾದಕರವಾಗಿ ನಿನ್ನ ಕುಟುಂಬ ಇದೆ. ಹೀಗಾಗಿ ಇವತ್ತು ಸೈತಾನ ನಮ್ಮ ಕುಟುಂಬದಲ್ಲಿ ಎಂಥದೇ ಬಿರುಗಾಳಿ ಎಬ್ಬಿಸಿದ್ರು ಆ ಬಿರುಗಾಳಿಗೆ ನಾವೇನು ಹೇಳಬೇಕಾಗಿದೆ ಗೊತ್ತಾ? ಆ ಬಿರುಗಾಳಿ ಅಥವಾ ಆ ದಾಳಿಗಳು, ಅಪಾಯಗಳು, ಕೇಡುಗಳು ನಮ್ಮ ಕುಟುಂಬದ ಮೇಲೆ, ನಮ್ಮ ಮೇಲೆ ಸಂಭವಿಸುವಾಗ ನಾವು ಅಯ್ಯೋಯ್ಯೋ ಹಿಂಗಾಗ್ಬಿಡ್ತಲ್ಲ ಅಂತ ಅದನ್ನು ಧ್ಯಾನ ಮಾಡದೆ ನಾವು ಹೇಳಬೇಕಾಗಿದೆ, ನನ್ನನ್ನು ತಾಕುವವರು ಯೆಹೋವನ ಕಣ್ಣುಗುಡ್ಡೆಯನ್ನು ತಾಕುವವರು. ಸೈತಾನ, ನೀನು ನನ್ನ ಕುಟುಂಬವನ್ನು ಮುಟ್ತಾ ಇಲ್ಲ, ನಿನ್ನ ದೇವರನ್ನು ಮುಟ್ತಾ ಇದೆಯಾ? ಯೇಸು ಸ್ವಾಮಿ ರಕ್ತವನ್ನು ನೀನು ಮುಟ್ತಾ ಇದೆಯಾ? ಯೇಸು ಸ್ವಾಮಿ ನಾಮವನ್ನು ನೀನು ಮುಟ್ತಾ ಇದೆಯಾ? ಯಾಕಂದರೆ ನಾನು ನನ್ನ ಮನೆ ದೇವರನ್ನು ಸೇವಿಸುವಂಥ ಕುಟುಂಬವಾಗಿದ್ದೇವೆ. ಯೇಸುವಿನ ರಕ್ತದಲ್ಲಿ ನಾವು ಮರೆ ಮಾಡಲ್ಪಟ್ಟಿದ್ದೇವೆ. ಯೇಸು ಸ್ವಾಮಿ ನಮಗೆ ದೇವರಾಗಿದ್ದಾನೆ, ಯೇಸು ಸ್ವಾಮಿ ನಮಗೆ ಒಡೆಯನಾಗಿದ್ದಾನೆ. ಅದನ್ನು ಮೀರಿ ನೀನು ಮುಟ್ಟಕ್ಕೆ ಆಗಲ್ಲ. ಈ ಲೋಕದ ಒಂದು ಲೌಕಿಕವಾದ ಜಗತ್ತಲ್ಲಿ ಸ್ವಲ್ಪವನ್ನು ತನ್ನ ಗಾಳಿಯನ್ನು ತೋರಿಸ್ಬೋದ್ರಿ. ಯೇಸು ಸ್ವಾಮಿ ಹಡಗಲ್ಲಿ ಹೋಗ್ತಾ ಇರುವಾಗ ಯೇಸು ಸ್ವಾಮಿ ಇದ್ದಂಥ ಹಡಗೆ ಬಿರುಗಾಳಿಗೆ ತುತ್ತಾಯಿತು. ಆಯಿತು, ಆಗಲಿಲ್ವ ಅಲ್ರಿ? ಯೇಸು ಸ್ವಾಮಿ ಏನು ಮಾಡಿದಂತೆ, ಹಡಗದ ಕೆಳಗಡೆ ಹೋಗಿ ಮಲ್ಕೊಂಡಿದ್ರಂತೆ. ಆಗ ಬಿರುಗಾಳಿ ಬೀಸಿ ಹಡಗು ಮುಳುಗುವಾಗಾಯ್ತು. ಹಾಗಂದರೆ ನಮ್ಮ ಜೀವಿತದಲ್ಲಿ ಬಿರುಗಾಳಿ ಬೀಸೋದು ಸರ್ವಸಾಧಾರಣ ಅಲ್ವಾ? ಹಾಗಾದರೆ ಯೇಸು ಸ್ವಾಮಿ ಇಲ್ಲ ಅಂತ ಅರ್ಥನ? ನಮ್ಮ ಕುಟುಂಬದಲ್ಲಿ ದೇವರು ಇಲ್ಲ ಅಂತ ಅರ್ಥನ? ನಾವು ದೇವ್ರ ಮಕ್ಕಳಲ್ಲ ಅಂತ ಅರ್ಥನ ಬಿರುಗಾಳಿ ಬೀಸಿದ್ರೆ? ನೋ, ಇಲ್ಲ. ನಾವು ನಂಬಬೇಕಾಗಿದೆ ಏನಂತಂದರೆ ಆ ಬಿರುಗಾಳಿಯಲ್ಲಿ ದೇವರಿದ್ದಾನೆ. ಬೇರು ಇರುವುದರಿಂದ ಎಂಥದ್ದೇ ಬಿರುಗಾಳಿ ಬೀಸಿದ್ರು ನನ್ನ ಹಡಗು ಮುಳುಗುವುದಿಲ್ಲ. ಹಾಲೆಲೂಯ. ಎಂಥದ್ದೇ ಬಿರುಗಾಳಿ ಬೀಸ್ತೀರಿ, ನಾನು ಈ ದಡದಿಂದ ನನ್ನ ಪ್ರಯಾಣ ಪ್ರಾರಂಭ ಮಾಡಿದ್ದೇನೆ, ನಾನು ಮುಟ್ಟಬೇಕಾದ ಗುರಿಯನ್ನು ಮುಟ್ಟೇನೆ. ಹಾಲೆಲೂಯ. ರಕ್ಷಣೆ ಜೀವಿತದ ಒಂದು ಜೀವನ ಪ್ರಾರಂಭ ಮಾಡಿದ್ದೇವೆ, ಆ ರಕ್ಷಣೆ ಜೀವನದಲ್ಲಿ ಕಂಪ್ಲೀಟ್ ಆಗಲಿಕ್ಕಿದೆ. ಆಶೀರ್ವಾದ ಜೀವನ ನಮ್ಮ ಜೀವಿತದಲ್ಲಿ ಪ್ರಾರಂಭ ಮಾಡಿದ್ದೇವೆ, ಆಶೀರ್ವಾದ ಜೀವನ ಸಂಪೂರ್ಣ ಆಗಲಿಕ್ಕಿದೆ. ಸ್ವಸ್ಥತೆ ಜೀವನ ಪ್ರಾರಂಭ ಮಾಡಿದ್ದೇವೆ, ಆ ಸ್ವಸ್ಥತೆ ಜೀವನ ಸಂಪೂರ್ಣವಾಗಲಿಕ್ಕಿದೆ. ಬಿಡುಗಡೆ ಜೀವನ ಪ್ರಾರಂಭ ಮಾಡಿದ್ದೇವೆ, ಆ ಬಿಡುಗಡೆ ಸಂಪೂರ್ಣವಾಗಿ ಆಗಲಿಕ್ಕಿದೆ. ಹಾಲೆಲೂಯ. ಯೇಸು ನಾಮದಲ್ಲಿ ಯಾವುದು ಅಪೂರ್ಣ ಆಗುವುದಿಲ್ಲ ನಮ್ಮ ಜೀವಿತದಲ್ಲಿ, ಯಾವುದು ನಿಂತು ಹೋಗುವುದಿಲ್ಲ. ನಾವು ಅಂದ್ಕೊಳ್ಬೋದು, ಅಯ್ಯೋ ನಿಂತು ಹೋದಂಗೆ ಆಗ್ಬಿಟ್ಟಿದ್ದೆಲ್ಲ, ಸ್ವಲ್ಪ ದಿವಸ ಪ್ರಾರ್ಥನೆ ಮಾಡಿದ್ವಿ, ಸ್ವಲ್ಪ ದಿವಸ ಎಲ್ಲ ಒಳ್ಳೇದಿತ್ತು, ಸ್ವಲ್ಪ ದಿವಸ ಆಶೀರ್ವಾದ ಆದಂಗೆ ಆಯಿತು. ಈಗ ಚಿಂತೆ ಮಾಡಿಬಿಡ್ರಿ, ಬಿರುಗಾಳಿ ಬೀಸಿದೆ. ಆ ಬಿರುಗಾಳಿ ಬೀಸಿದ ನಂತರ ಒಂದು ಅದ್ಭುತ ಆಯ್ತು ರೀ. ಆ ವಾಕ್ಯ ತುಂಬ ಚೆನ್ನಾಗಿದೆ. ಯೇಸು ಸ್ವಾಮಿ ಹೇಳ್ತಾರಲ್ಲ, ಈಚೆ ದಡದಿಂದ ಆಚೆ ದಡಕ್ಕೆ ಹೋಗ್ರಂತ ಶಿಷ್ಯರನ್ನ ಕಳಿಸ್ಕೊಡ್ತಾರೆ. ಶಿಷ್ಯರನ್ನ ಕಳಿಸ್ಕೊಟ್ಟ ನಂತರ ಮಧ್ಯದಲ್ಲಿ ಹೋಗುವಾಗ ಬಿರುಗಾಳಿ ಬಂದ್ಬಿಡ್ತಂತೆ. ಹಡಗು ಮುಳುಗು ಹಾಗೆ ಬರುವಾಗ ಯೇಸು ಸ್ವಾಮಿ ನಡೆದುಕೊಂಡು ಬಂದು ಹಡಗಲ್ಲಿ ಕೂತ್ಕೊಂಡು ಬಿರುಗಾಳಿನ ಗದರಿಸಿದಂತೆ ಆ ಕ್ಷಣವೇ, ಯೇಸು ಸ್ವಾಮಿ ಕೂತ ಕ್ಷಣವೇ ಆಚೆ ದಡಕ್ಕೆ ಅವ್ರು ಬಂದ್ರಂತೆ. ಏನು ಡಿಫ್ರೆನ್ಸ್ ಗೊತ್ತಾ? ತಾಸುಗಟ್ಟಲೆ, 1 ತಾಸು, 2 ತಾಸು, 3 ತಾಸು, ಮಧ್ಯರಾತ್ರಿ ಬೆಳಗಿನ ಜಾವ 4 ಗಂಟೆ 3 ಗಂಟೆ ಸುಮಾರವಾಗಿ ಅಲ್ಲಿ ಬಿರುಗಾಳಿ ಬೀಸ್ತಾ ಇದೆ. ಸಾಯಂಕಾಲ ಪ್ರಯಾಣ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಆಚೆ ದಡಕ್ಕೆ ಹೋಗಕ್ಕೆ ಎಷ್ಟು ತಾಸು ಹಿಡಿದನು ಗೊತ್ತಿಲ್ಲ. 1 ತಾಸು, 2 ತಾಸು, 3 ತಾಸು, 4 ತಾಸು ಹಿಡಿದಿರ್ಬೋದು. ಆದರೆ ಯೇಸು ಸ್ವಾಮಿ ಕುಂತ ನಂತರ ಅರ್ಧ ಪ್ರಯಾಣ ಮಾಡೋಕ್ಕೆ 10 ತಾಸು ತೆಗೆದುಕೊಂಡ್ರೆ ಮುಂದಿನ ಪ್ರಯಾಣ ತಕ್ಷಣವೇ ರೀಚ್ ಆದ್ರಂತೆ. ಹಾಲೆಲೂಯ. ಅದೇ ಆಶೀರ್ವಾದ. ನೀವು ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀರಿ, 10 ವರ್ಷದಿಂದ ಪ್ರಯಾಣ ಸ್ಟಾರ್ಟ್ ಮಾಡಿರ್ಬೋದು, 20 ವರ್ಷದಿಂದ ನೀವು ಪ್ರಯಾಣ ಸ್ಟಾರ್ಟ್ ಮಾಡಿದಿರಿ, 5 ವರ್ಷದಿಂದ ಪ್ರಯಾಣ ಸ್ಟಾರ್ಟ್ ಮಾಡಿದಿರಿ. ಮಧ್ಯದಲ್ಲಿ ನಿಮ್ಮ ಜೀವನ ನಿಂತುಬಿಟ್ಟಿದೆ, ಈಗ ಸ್ಟ್ರಕ್ ಆಗಿ ನಿಂತುಬಿಟ್ಟಿದೆ. ಏನೂ ಆಗ್ತಾ ಇಲ್ಲ, ಅಲ್ಲಿ ಏನೂ ಕಾಣ್ತಾ ಇಲ್ಲ, ಎಲ್ಲ ಗಲಿಬಿಲಿ, ಎಲ್ಲ ಭಯ. ಈ ದೇವರು ಕಾಣ್ತಾ ಇಲ್ಲ, ಅಲ್ಲಿ ಸೈತಾನ ಮಾತ್ರ ಕಾಣ್ತಾ ಇದ್ದಾನೆ, ಸಮಸ್ಯೆ ಮಾತ್ರ ಕಾಣ್ತಾ ಇದೆ, ಮರಣ ಮಾತ್ರ ಕಾಣ್ತಾ ಇದೆ. ಆದರೆ ಭಯ ಪಡಬೇಡ್ರಿ, ನಿನ್ನ ದೋಣಿಯ ನಾವಿಕ ಬರಲಿಕ್ಕಿದ್ದಾನೆ. ಹಾಲೆಲೂಯ. ಆತನು ಬಂದು ಕೂತ್ಕೊಂಡ ತಕ್ಷಣವೇ 10 ವರ್ಷ ಮಾಡಿದ ಪ್ರಯಾಣ 10 ನಿಮಿಷದಲ್ಲಿ ಎಂಡ್ ಆಗಲಿಕ್ಕಿದೆ. ಹಾಲೆಲೂಯ. ಇಷ್ಟು ವರ್ಷ ಕಾದಂಥದ್ದು ಕ್ಷಣ ಮಾತ್ರದಲ್ಲಿ ಕರ್ತನು ಅದನ್ನು ಪರಿಪೂರ್ಣ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಬರುವುದಕ್ಕಾಗಿ ಕಾಯಿರಿ. ನಿಮ್ಗೆ ಹೇಳ, ಇವತ್ತು ಯಾವ್ಯಾವ ಸಮಸ್ಯೆ ನೀವಿದ್ದೀರಿ, ಆ ಸಮಸ್ಯೆಯಲ್ಲಿ ಯೇಸು ಸ್ವಾಮಿ ಇನ್ವೈಟ್ ಮಾಡಿರಿ. ಸ್ವಾಮಿ ನೀನಿದೆಯಾ? ನಾನು ನಂಬ್ತೀನಿ ಸ್ವಾಮಿ, ನಾನು ಒಬ್ಬಳೇ ಇಲ್ಲ ಸ್ವಾಮಿ. ಈ ರೋಗದಲ್ಲಿ ನಾನು ಒಬ್ಬಳೇ ಇಲ್ಲಪ್ಪ, ಈ ಸಾಲದ ನಾನು ಒಬ್ಬಳೇ ಇಲ್ಲಪ್ಪ, ನನ್ನ ಕಣ್ಣೀರಲ್ಲಿ ಒಬ್ಬಳೇ ಇಲ್ಲ. ಇವತ್ತು ಸಮಯ ಪ್ರಕಾಶ್ ಪಾಸ್ಟರ್ ಹೇಳ್ತಾ ಇದ್ರು, ಯಾಕೋಬನಿಗೆ ಅವರ ಮಾವ 10 ಸಾರಿ ಮೋಸ ಮಾಡಿದಂತೆ. ಅವಾಗ ಅವನು ಹೇಳ್ತಾನೆ, ಮೋಸ ಮಾಡಿದ್ರೆ ನಾನು ನೋಡಿದ್ದೇನೆ. ನಾವು ಯಾರ ಮುಂದೆ ಹೇಳದೇ ಇರ್ಬೋದು ನಮಗಾಗಿರುವಂಥ ಮೋಸ, ನಾವು ಯಾರ ಮುಂದೆ ಹೇಳದೇ ಇರ್ಬೋದು ನಮಗಾಗಿರುವಂಥ ದುಃಖ, ನಾವು ಯಾರ ಮುಂದೆ ಹೇಳದೇ ಇರ್ಬೋದು ನಮಗಾಗಿರುವಂಥ ಹೋರಾಟ. ಆದರೆ ನಿನ್ನ ದೇವರದನ್ನು ನೋಡಿದ್ದಾನೆ. ಹಾಲೆಲೂಯ. ಆತನು ನೋಡಿ ಸುಮ್ಮನೆ ಕೂತ್ಕೊಳ್ಳುವಂಥ ದೇವರಲ್ಲ, ಆತ ನಿನ್ನ ದೋಣಿಯಲ್ಲಿ ಬಂದು ಆತನು ಕೂತ್ಕೊಳ್ಳಿಕ್ಕಿದ್ದಾನೆ. 10 ವರ್ಷ ಮಾಡಲಿಕ್ಕಾಗದಿರೋದು 10 ನಿಮಿಷದಲ್ಲಿ ಆಗಲಿಕ್ಕಿದೆ. ಹಾಲೆಲೂಯ.
ಅನೇಕ ವರ್ಷಗಳಿಂದ ಆಗದಿರೋದನ್ನು 10 ನಿಮಿಷದಲ್ಲಿ ಪರಿಪೂರ್ಣಗೊಳಿಸ್ತಾನೆ. ಅನೇಕ ವರ್ಷ ಕೂಡಿಸ್ಲಿಕ್ಕೆ ಆಗದಿರುವ ಹಣ 10 ನಿಮಿಷದಲ್ಲಿ ದೇವರು ಕೂಡಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. 10 ವರ್ಷದಿಂದ ಬರದೇ ಇರುವಂಥ ಆರೋಗ್ಯ ಕ್ಷಣ ಮಾತ್ರದ ಆರೋಗ್ಯ ನಾವು ಹೊಂದಿಕೊಳ್ಳಿಕ್ಕಿದ್ದೇವೆ. 10 ವರ್ಷದಿಂದ ಕೆಲಸ ಆಗಬೇಕೆಂಬ ಚಿಂತೆ ಮಾಡ್ತಾ ಇದ್ವಿ, ಕ್ಷಣ ಮಾತ್ರ ಅದರ ಪರಿಪೂರ್ಣ ಮಾಡಲಿಕ್ಕಿದ್ದ. ಹಲ್ಲೆಲೂಯಾ. 10 ವರ್ಷದಿರುವಂಥ ಅವಮಾನವನ್ನು 10 ನಿಮಿಷದಲ್ಲಿ ಸನ್ಮಾನಕ್ಕೆ ಅದನ್ನು ತಿರುಗಿಸ್ತಾನೆ. ತಲೆ ತಗ್ಗಿ 10 ವರ್ಷ ನಡೆದಿರ್ಬೋದು ರೀ, 10 ನಿಮಿಷದಲ್ಲಿ ತಲೆ ಎತ್ತುವ ಹಾಗೆ ಮಾಡ್ತಾನೆ. ಹಲ್ಲೆಲೂಯಾ. ಅವಮಾನದಲ್ಲಿ ಜೀವನ ಕಳೆದಿರ್ಬೋದು, ಸನ್ಮಾನ ನಮ್ಮ ಜೀವನದಲ್ಲಿ ಬರಲಿಕ್ಕಿದೆ. ಹಲ್ಲೆಲೂಯಾ. ಯಾಕೆಂದರೆ ನಾನು ನನ್ನ ದೇವರಲ್ಲಿ ಮರೆಯಾಗಿದ್ದೇನೆ. ನನ್ನ ಎಲ್ಲ ವಿಷಯದಲ್ಲಿ ನನ್ನ ದೇವರಿದ್ದಾನೆ. ಆತನ ಎಂದಿಗೂ ನಮ್ಮ ಒಬ್ಬಂಟಿಗರಾಗಿ ಆತನು ಬಿಡುವುದೇ ಇಲ್ಲ. ದೇವರು ವಾಕ್ಯ ಹೇಳ್ತದೆ, ಯುಗದ ಸಮಾಪ್ತಿಯವರು ಎಲ್ಲ ದಿವಸ ನಿಮ್ಮ ಸಂಗಡದಲ್ಲಿ ನಾನು ಇರ್ತೇನೆ. ಎಲ್ಲ ದಿವಸ ಅಂದರೆ ಯಾವ ದಿನ ಬಂತು ರೀ? ರೋಗದ ದಿನ ಬಂತು, ಸಾಲದ ದಿನ ಬಂತು, ಚಿಂತೆ ದಿನ ಬಂತು, ಕಣ್ಣೀರಿನ ದಿನ ಬಂತು, ಒಬ್ಬಂಟಿತನ ದಿನ ಬಂತು, ಹೋರಾಟದ ದಿನ ಬಂತು, ಕಷ್ಟದ ದಿನ ಬಂತು, ಕೈಯಲ್ಲಿ ₹1 ಇಲ್ಲುವಂಥ ದಿನ ಬಂತು. ನಿನ್ನ ದೇವರು ನಿನ್ನ ಜೊತೆ ಇದ್ದಾನೆ. ನಮ್ಮ ಕುಟುಂಬದವರು ನಮ್ಮ ಜೊತೆ ಇಲ್ಲದೆ ಇರ್ಬೋದು ರೀ, ನಮ್ಮ ಜೊತೆ ಇರ್ತೀರಿ ಎಂಬುದು ವಾಗ್ದಾನ ಮಾಡಿದ್ರು ನಮ್ಮ ಜೊತೆ ಇಲ್ಲದೆ ಇರ್ಬೋದು, ದೇವ ಸೇವಕರು ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಅಥವಾ ಸಭೆ ನಮ್ಮೊಂದಿಗೆ ಇಲ್ಲದೆ ಇರ್ಬೋದು, ಆದರೆ ದೇವರಿದ್ದಾನೆ. ಹಲ್ಲೆಲೂಯಾ. ಕರೆದಂಥ ದೇವರ ಹತ್ರ ನಂಬಿಗಸ್ತನಾಗಿದ್ದಾನೆ. ಎಂದಿಗೂ ಆತ ನಮ್ಮನ್ನು ಕೈ ಬಿಡುವುದೇ ಇಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಹೆತ್ತ ತಾಯಿ ಒಂದು ವೇಳೆ ತನ್ನ ಮೊಲೆ ಕೂಸನ್ನು ಮರೆತಾಳು, ಆದರೆ ನಾನು ನಿನ್ನ ಎಂದಿಗೂ ಮರೆಯುವುದಿಲ್ಲ ಎಂಬುದ ವಾಗ್ದಾನ. ನಮ್ಮ ದೇವರಿಗೆ ಕೈಗಳನ್ನು ತಟ್ಟಿ ಮಹಿಮೆ ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಆತನ ಎಂದಿಗೂ ನಮ್ಮನ್ನು ಕೈ ಬಿಡದಂಥ ದೇವರಾಗಿದ್ದಾನೆ. ಆತನು ಮಾಡಿದ ವಾಗ್ದಾನ ಆತನೇ ನೆನಪು ಮಾಡಿಕೊಡ್ತಾನೆ ರೀ. ಅಷ್ಟು ಒಳ್ಳೆ ದೇವರು. ನಾವು ಯಾರಿಗಾದ್ರೂ ಏನಾದ್ರು ಕೊಡ್ತೇವೆ ಅಂದರೆ 4 ಸಲ ಕೇಳ್ಬೇಕು ಅವರು, ಅವಾಗ ನಾವು ಕೊಡ್ತೇವೆ. ಅಯ್ಯಯ್ಯೋ ಮತ್ತು ಕೇಳ್ತಾರೆ, ಮರ್ತೇ ಇಲ್ಲ ಇವರು ಅಂತೇಳಿ ಕೊಡ್ತೇವೆ ನಾವು. ಆದರೆ ಒಂದು ವೇಳೆ ದೇವ್ರು ಯೇಸುಸ್ವಾಮಿ ಹಾಗಲ್ಲ, ನಾನು ಒಂದೇಳು ಮರ್ತಿದ್ರು ನೆನಪಿಸ್ತಾರೆ ದೇವರು. ಹಾಗೆ ಯಾರಿಗೆ ಮಾಡಿದ್ರು ಗೊತ್ತಾ? ದೇವರು ಇಸಾಕನಿಗೆ. ಇಸಾಕ್ ಏನು ಮಾಡ್ತಾ ಇದ್ದ? ಬರಗಾಲ ಬಂತಂತ ಹೇಳಿ ಐಗುಪ್ತ ದೇಶಕ್ಕೆ ಇಳಿದು ಹೋಗ್ತಿರುವಾಗ ದೇವರು ಬಂದು ನಿಂತ್ಕೊಂಡು, ಇಸಾಕನೇ ನಿಂತ್ಕೋ, ಇಲ್ಲಿ ಒಂದು ವಿಷಯ ನಿನಗೆ ಹೇಳಬೇಕು. ಏನು ಹೇಳಬೇಕು? ನಿನ್ನ ತಂದೆ ಆಗಿರುವಂಥ ಅಬ್ರಾಮನ ದೇವರು ನಾನು. ಅಬ್ರಾಮನಿಗೆ ಏನೆಲ್ಲ ವಾಗ್ದಾನ ಮಾಡಿದ್ದೇನೆ, ಆ ಎಲ್ಲ ವಾಗ್ದಾನಗಳನ್ನು ನಿನ್ನ ಜೀವಿತದಲ್ಲಿ ನಾನು ನೆರವೇರಿಸ್ತೇನೆ. ಹಲ್ಲೆಲೂಯಾ. ನಾನು ಯಾವುದನ್ನು ಮರೆಯುವುದಿಲ್ಲ. ನೀನು ಎಲ್ಲಿಗೆ ಹೋಗಬಾರ್ದು, ನೀನು ಇಲ್ಲೇ ಇರಬೇಕು. ಇಲ್ಲೇ ಇದ್ದು ನೀನು ಈ ವರ್ಷ ನಿನ್ನ ವ್ಯವಸಾಯವನ್ನು ಮಾಡು ಅಂತ ಹೇಳುವಾಗ ಅದೇ ವರ್ಷ ಅದನ್ನು ಬೀಜವನ್ನು ಬಿತ್ತಿ 100ಕ್ಕೆ 100ರಷ್ಟು ಬೆಳೆಯನ್ನು ಕೊಯ್ದ. ಹಲ್ಲೆಲೂಯಾ. ಎಲ್ಲ ಕಡೆ ಬರಗಾಲ, ಎಲ್ಲ ಕಡೆ ಕೊರತೆಗಳಿತ್ತು, ಆದರೆ ನನ್ನ ದೇವರು ಹೇಳ್ತಾರೆ, ನಾನು ನಿನ್ನ ದೇವರು, ನಿನಗೆ ವಾಗ್ದಾನ ಮಾಡಿದಂಥ ದೇವರು, ನಿನ್ನ ನೆನಪು ಮಾಡಿಕೊಳ್ಳುವಂಥ ದೇವರು, ನಿನ್ನೊಂದಿಗಿರುವಂಥ ದೇವರು ನಾನಾಗಿರುವುದರಿಂದ ನಿನ್ನ ಜೀವನ ಎಲ್ಲರ ಹಾಗೆ ಇರುವುದಿಲ್ಲ. ಹಲ್ಲೆಲೂಯಾ. ನಮ್ಮ ಪಕ್ಕದಲ್ಲಿರುವಂಥ ಹೇಳೋಣ, ಎಲ್ಲರ ಹಾಗೆ ನನ್ನ ಜೀವನ ಇರುವುದಿಲ್ಲ, ನನ್ನ ಜೀವನ ವ್ಯತ್ಯಾಸವಾಗಿರ್ತದೆ. ಎಲ್ಲರ ಹಾಗೆ ನನ್ನ ಜೀವನ ಇರುವುದಿಲ್ಲ, ನನ್ನ ಜೀವನ ವ್ಯತ್ಯಾಸವಾಗಿರ್ತದೆ. ಎಲ್ಲರಿಗೂ ಬರಗಾಲ ಇದ್ದರೂ ನನ್ನ ಜೀವನದಲ್ಲಿ ಸಮೃದ್ಧಿ ಇರ್ತದೆ. ಎಲ್ಲರೂ ಕಣ್ಣೀರು ಪಡಿಸ್ತಾ ಇದ್ರು ನಾನು ಸಂಭ್ರಮಿಸ್ತೇನೆ. ಎಲ್ಲರೂ ರೋಗದಲ್ಲಿದ್ದರು ನಾನು ಆರೋಗ್ಯದಲ್ಲಿರ್ತೇನೆ. ಎಲ್ಲರೂ ಕೊರತೆಯಲ್ಲಿದ್ದರು ನಾನು ಸಮೃದ್ಧಿಯಲ್ಲಿರ್ತೇನೆ. ಪರಿಸ್ಥಿತಿಗಳು ಏನೇ ಇದ್ದರೂ ನನ್ನ ದೇವರು ಪರಿಸ್ಥಿತಿಗಿಂತ ದೊಡ್ಡ ದೇವರಾಗಿದ್ದಾನೆ. ಎಷ್ಟೋ ಸಾರಿ ನಾವು ಕೆಲವೊಂದು ವಿಷಯಗಳನ್ನ ಪ್ರಾರ್ಥನೆ ಮಾಡಿ ಬೇಡಿಕೊಂಡು ಮರೆತು ಬಿಡ್ತೇವ್ರಿ. ಆದರೆ ಯಾರನ್ನು ನೀನು ಪ್ರಾರ್ಥನೆ ಮಾಡಿದ್ದಿ ಆತನು ಮರೆಯದ ದೇವರಾಗಿದ್ದಾನೆ. ನಾವು ಅವಾಗೊಂದು ಹಾಡಾಡ್ತಾ ಇದ್ರೆ, ಮರೆಯದೆ ನೆನೆಸಿರುವೆ ಮನಸಾರೆ ಸ್ತುತಿಸುವೆ. ಆತನು ಮರೆಯೋದಿಲ್ಲರಿ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಪ್ರಾರ್ಥನೆ ಒಂದು ಬಿದ್ದು ಹೋಗುವುದಿಲ್ಲ. ಯಾವ್ಯಾವ ವಿಷಯಕ್ಕಾಗಿ ನೀವು ಕಣ್ಣೀರಿಟ್ಟಿದ್ದೀರಿ, ಯಾವ್ಯಾವ ವಿಷಯಕ್ಕಾಗಿ ನಿಟ್ಟುಸಿರು ಹಾಕಿದ್ದೀರಿ, ಯಾವ ವಿಷಯಕ್ಕಾಗಿ ದೇವರನ್ನು ನೀವು ಗೋಳಾಡಿದ್ದೀರಿ, ಯಾವ ವಿಷಯಕ್ಕಾಗಿ ನಿಮ್ಮ ಬಾಯಿಂದ ದೇವರನ್ನು ಅರಿಕೆ ಮಾಡಿದ್ದೀರಿ, ಅವುಗಳನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸದೆ ಈ ಲೋಕಯಾತ್ರೆ ಮುಗಿಸೋದು ದೇವರು ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಅವುಗಳನ್ನು ನೋಡ್ತೀರಾ. ಆತನ ನಂಬಿಗಸ್ತಿಕೆಯನ್ನು ಕೊಂಡಾಡ್ತೀರಾ. ಆತನ ಆಶೀರ್ವಾದವನ್ನು ಹೊಗಳ್ತೀರಾ. ಅಲ್ಲಿವರೆಗೂ ಈ ಲೋಕಯಾತ್ರೆ ನಾವು ಮುಗಿಸೋದಿಲ್ಲ. ಹೇಳ್ರಿ, ನಿಮ್ಮ ಪಕ್ಕದಲ್ಲಿ ಕೂತಂದ್ರೆ ಹೇಳ್ರಿ, ನೀನು ಮಾಡಿದಂಥ ಪ್ರತಿಯೊಂದು ಪ್ರಾರ್ಥನೆ ಆಶೀರ್ವಾದವನ್ನು ನೋಡದೆ ಈ ಲೋಕಯಾತ್ರೆ ನೀನು ಮುಗಿಸುವುದೇ ಇಲ್ಲ. ಅವುಗಳನ್ನು ನೋಡ್ತೀರಾ, ಅವುಗಳಲ್ಲಿ ಸಂಭ್ರಮಿಸ್ತೀರಾ, ಅವುಗಳಲ್ಲಿ ಕರ್ತನ ನೀವು ಆರಾಧನೆ ಮಾಡ್ತೀರಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಂಥ ಒಂದು ಆಶೀರ್ವಾದಕರವಾದ ಜೀವಿತ ದೇವರ ಮಕ್ಕಳಾದ ನಿನ್ನ ಜೀವಿತವಾಗಿದೆ. ದೇವರಲ್ಲಿ ನಾವು ಮರೆಯಾಗಿಟ್ಟಲ್ಪಟ್ಟಿದ್ದೇವೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಹಲ್ಲೆಲೂಯಾ. ಇವತ್ತು ಒಂದು ದಿವಸ ನಾವು ಮರೆಯಾಗ್ಬೋದು ರೀ. ಈ ಶಾರೀರಿಕವಾದಂಥ ಒಂದು ಸಾವು, ಶಾರೀರಿಕವಾದಂಥ ಒಂದು ಬಲಹೀನತೆ, ಶಾರೀರಿಕವಾದ ಒಂದು ರೋಗ, ಈ ಲೋಕಯಾತ್ರೆಯನ್ನು ಒಂದು ದಿವಸ ನಾವು ಮುಗಿಸ್ತೇವೆ. ಆದರೆ ತಿರುಗಿ ನಾವು ಪ್ರತ್ಯಕ್ಷವಾಗಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯೊಂದಿಗೆ ನಾವು ಪ್ರತ್ಯಕ್ಷವಾಗಲಿಕ್ಕಿದ್ದೇವೆ. ಯೇಸು ಸ್ವಾಮಿಯೊಂದಿಗೆ ನಾವು ಕಾಣಿಸಿಕೊಳ್ಳಲಿಕ್ಕಿದ್ದೇವೆ. ಅರ್ಥ ಏನು ಗೊತ್ತಾ? ನಮ್ಮ ಮರಣ ಒಂದು ಇಂಟರ್ವಲ್ ಇದ್ದ ಹಾಗೆ. ನಮ್ಮ ಮರಣ ಏನ್ರಿ? ಒಂದು ವಿರಾಮ, ಚಿಕ್ಕ ವಿರಾಮ,
ಒಂದು ಚಿಕ್ಕ ವಿರಾಮ ಇದ್ದ ಹಾಗೆ. ಅದಾದ ನಂತರ ಇನ್ನೂ ಬಲವಾದ ಜೀವನ ನಮಗೋಸ್ಕರ ಕಾದಿದೆ. ಹಾಲೆಲೂಯ್ಯ. ಇನ್ನೂ ಆಶೀರ್ವಾದಕರ ಜೀವನ, ಇನ್ನೂ ಮಹಿಮೆಯ ಜೀವನ, ಒಂದು ಸಮೃದ್ಧಿಯ ಜೀವನ ನಮ್ಮ ಜೀವಿತದಲ್ಲಿ ಕರ್ತನು ಇಟ್ಟಿದ್ದಾನೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಪೂರ್ಣ ಪ್ರಭಾವದಿಂದ ಮಹಿಮೆಯಿಂದ ಕೂಡಿದವರಾಗಿ ಕರ್ತನ ಪ್ರತ್ಯಕ್ಷತೆಯಲ್ಲಿ ನಾವು ಪಾಲನ್ನು ತೆಗೆದುಕೊಳ್ಳಲಿಕ್ಕಿದ್ದೇವೆ. ವಿ ಆರ್ ಸೋ ಬ್ಲೆಸ್ಸಡ್. ನಾವೆಷ್ಟು ಆಶೀರ್ವಿಸಲ್ಪಟ್ಟಿದ್ದೇವೆ. ಎಂಥ ಒಂದು ಮಹಿಮೆಯ ಜೀವಿತ ಕರ್ತನು ನಮಗಾಗಿಟ್ಟಿದ್ದಾನೆ. ಇವತ್ತು ಕರ್ತನ ಮೇಜಲ್ಲಿ ನಾವು ಕೈಯನ್ನು ಹಾಕಲಿಕ್ಕಿದ್ದೇವೆ. ಕರ್ತನಲ್ಲಿ ನಾವು ರೊಟ್ಟಿಯನ್ನು ಮುರಿಲಿಕ್ಕಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಆ ರೊಟ್ಟಿಯನ್ನು ಮುರಿಯುವಾಗ ನೀವು ತಿಳ್ಕೊಡ್ರಿ, ಯೇಸು ಸ್ವಾಮಿನೇ ನೀವು ಭುಜಿಸ್ತಾ ಇದ್ದೀರಿ. ಯೇಸು ಸ್ವಾಮಿ ಮಹಿಮೆಯನ್ನು, ಯೇಸು ಸ್ವಾಮಿ ಅಭಿಷೇಕವನ್ನು, ಯೇಸು ಸ್ವಾಮಿ ಜೀವವನ್ನು, ಯೇಸು ಸ್ವಾಮಿ ನಮಗೋಸ್ಕರ ಏನೆಲ್ಲ ಇಟ್ಟಿದ್ದಾರೆ, ಆ ಒಂದು ಪ್ರಭಾವ, ಆ ಒಂದು ಸಾಮರ್ಥ್ಯ ನೀವು ಅದನ್ನು ತೆಗೆದುಕೊಳ್ಳುವಾಗ ಅಕ್ಷರ ಸಹ ಯೇಸು ಸ್ವಾಮಿ ನಾವು ಭುಜಿಸ್ತಾ ಇದ್ದೇವೆ. ಹಾಗಾಗಿ ಈ ದಿವಸ ಆ ರೊಟ್ಟಿಯನ್ನು ನಾವು ಮುರಿಯುವಾಗ, ಆ ರಕ್ತದಲ್ಲಿ ನಾವು ಕೈ ಹಾಕುವಾಗ, ದೇವ್ರ ವಾಕ್ಯ ಹೇಳ್ತದೆ, ಅದನ್ನು ಮಾಡುವಾಗ ಅಯೋಗ್ಯವಾಗಿ ಎಂದಿಗೂ ಅದರಲ್ಲಿ ಕೈ ಹಾಕಬೇಡ್ರಿ. ಅಂದರೆ ಅದನ್ನು ಸರಿಯಾಗಿ ತಿಳಿದುಕೊಳ್ಳದೆ, ಅದ್ರ ಬಗ್ಗೆ ನಂಬಿಕೆ ಇಲ್ಲದೆ ಅಥವಾ ಅದನ್ನು ಗ್ರಹಿಸಿಕೊಳ್ಳದೆ ಕರ್ತನ ರೊಟ್ಟಿಯಲ್ಲಿ ಕೈ ಹಾಕಬೇಡ್ರಿ. ಅದು ಕರ್ತನ ದೇಹ. ಅದು ಕೇವಲ ರೊಟ್ಟಿ ಅಲ್ರಿ, ಅದು ಕರ್ತನ ದೇಹ. ದ್ರಾಕ್ಷಾರಸ ಕೇವಲ ಒಂದು ದ್ರಾಕ್ಷಾರಸವಲ್ಲ, ಅದು ಯೇಸು ಸ್ವಾಮಿ ರಕ್ತ ಎಂಬುದಾಗಿ ಬಾಯಿಂದ ಅರಿಕೆ ಮಾಡುವುದಲ್ಲ. ಅದನ್ನು ಆ ನಂಬಿಕೆಯಿಂದ ತೆಗೆದುಕೊಳ್ಳುವಾಗ ಆ ನಿನ್ನ ರಕ್ತದಲ್ಲಿ ಯೇಸು ಸ್ವಾಮಿ ರಕ್ತ ಸೇರಿಕೊಳ್ತದೆ. ಹಾಲೆಲೂಯ್ಯ. ರಕ್ತದಲ್ಲಿ ಏನಾದರೂ ತೊಂದರೆ ಇದ್ದರೆ ಆ ಯೇಸು ಸ್ವಾಮಿ ರಕ್ತ ಬರುವಾಗ, ದೇವರ ರಕ್ತ ಬರುವಾಗ, ಜಯ ಹೊಂದಿದಂತೆ ಯೇಸುವಿನ ರಕ್ತ ಬರುವಾಗ ಆ ಎಲ್ಲ ತೊಂದರೆಯನ್ನು ತೆಗೆದುಹಾಕ್ತದೆ. ಆತನ ರೊಟ್ಟೆ ನೀವು ಭುಜಿಸುವಾಗ ನಿಮ್ಮ ದೇಹದಲ್ಲಿ ಏನಾದರೂ ಬಲಹೀನತೆ ಇದೆ, ಡಿಫೆಕ್ಟ್ ಇದ್ದರೆ, ವೀಕ್ ಆಗಿದ್ದರೆ, ಡ್ಯಾಮೇಜ್ ಆಗಿದ್ದರೆ ಯೇಸು ಸ್ವಾಮಿ ದೇಹ ನಿಮ್ಮ ಎಲ್ಲ ಡ್ಯಾಮೇಜನ್ನು ರಿಪೇರ್ ಮಾಡ್ತದೆ. ಹಾಲೆಲೂಯ್ಯ. ಹೀಗಾಗಿ ದೇವರನ್ನು ತೆಗೆದುಕೊಳ್ಳುವಂಥ ಸಮಯ ನಿಮ್ಮ ಕೈಗಳು ಯೇಸು ಸ್ವಾಮಿ ಕೈಯಾಗಿ ಮಾರ್ಪಡ್ತದೆ. ನಿಮ್ಮ ದೇಹ ಯೇಸು ಸ್ವಾಮಿ ದೇಹವಾಗಿ ಮಾರ್ಪಡ್ತದೆ. ನೀವು ಯಾರನ್ನು ಮುಟ್ಟುತ್ತಿರೋರ್ಗೆ ಆಶೀರ್ವಾದ, ನೀವು ಯಾರ ತಲೆ ಮೇಲೆ ಕೈ ಇಡ್ತಿರೋರ್ಗೆ ಆಶೀರ್ವಾದ. ಯಾಕಂದರೆ ದೇವರನ್ನು ನೀವು ಭುಜಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಒಂದು ಆಹಾರವನ್ನು ಭುಜಿಸುವುದರಿಂದ, ಒಂದು ಯಾವುದಾದ್ರೂ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ಅದರ ಶಕ್ತಿ ನಮ್ಮ ದೇಹದಲ್ಲಿ ಕಂಡು ಬರ್ತದೋ, ಹಾಗೆ ದೇವರನ್ನು ಭುಜಿಸುವುದರಿಂದ ಆತ್ಮಿಕವಾದ ಶಕ್ತಿ ನಮ್ಮಲ್ಲಿ ಕಂಡು ಬರ್ತದೆ. ಹಾಗೆ ಅದನ್ನು ನಂಬೋಣ, ಹಾಗೆ ನಾವು ಎದುರು ನೋಡೋಣ. ಹಾಗಾಗಿ ಈ ಸಮಯದಲ್ಲಿ ನಾವು ಕರ್ತನ ಮೇಜಿಗಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ದೇವರ ವಾಕ್ಯ ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ. ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕಾಗಿ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. Thank you, Jesus. Hallelujah. Thank you, Jesus. Hallelujah. 53ನೇ ವಚನ. ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವ ಇಲ್ಲ. ಹಾಗಾದರೆ ಆತನ ದೇಹದಲ್ಲಿ ರಕ್ತದಲ್ಲಿ ಪಾಲಾಗುವಾಗ ನಮಗೇನು ಉಂಟಾಗ್ತದೆ? ಜೀವವನ್ನು ಹೊಂದಿಕೊಳ್ತೇವೆ. ಯಾವ ಜೀವ ಹೊಂದಿಕೊಳ್ತೇವೆ? ಆತ್ಮಿಕವಾದ ಜೀವಿತ ಹೊಂದಿಕೊಳ್ತೇವೆ. ದೇವರು ಯಾವ ಜೀವಿತದಲ್ಲಿ ಜೀವಿಸ್ತಾ ಇದ್ದಾರೆ ಆ ಜೀವ. ಕೆಲವೊಂದು ಸಾರಿ ಅನಾರೋಗ್ಯತೆ ಬರುವಾಗ ನಮ್ಮ ಒಳಗಡೆ ನಮ್ಮ ಜೀವ ಬಲಹೀನ ಆಗಿಬಿಡ್ತದ್ರಿ. ಕೆಲವೊಂದು ಸರಿ ನಾವು ವೀಕ್ ಆಗಿಬಿಡ್ತೇವೆ. ಯೇಸು ಸ್ವಾಮಿ ರಕ್ತವನ್ನು ತೆಗೆದುಕೊಳ್ಳುವಾಗ ನಾವು ಜೀವವನ್ನು ಹೊಂದಿಕೊಳ್ತೇವೆ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಆಮೇನ್. ಏನಂತ್ರಿ? ಆತನ ಮಾಂಸವನ್ನು ರಕ್ತವನ್ನು ತಿನ್ನುವವರು ಏನು ಹೊಂದಿದ್ದಾರಂತೆ? ನಿತ್ಯ ಜೀವ. ನೀನು ಅದನ್ನು ತೆಗೆದುಕೊಳ್ಳುವಾಗ ನೀವು ಹೇಳ್ತಾ ಇದ್ರಿ, ನಾನು ನಿತ್ಯ ಜೀವವನ್ನು ಹೊಂದಿದ್ದೇನೆ. ಹಾಲೆಲೂಯ್ಯ. ಅದನ್ನು ನಂಬೇಕು. ನಾವು ಸುಮ್ಮನೆ ತೆಗೆದುಕೊಳ್ಳೋದಲ್ರಿ. ಅದನ್ನು ತೆಗೆದುಕೊಳ್ಳುವಾಗ ಇದನ್ನು ಕೇವಲ ರೊಟ್ಟಿ ಅಲ್ಲ, ದ್ರಾಕ್ಷಾರಸವಲ್ಲ, ನಾನು ನಿತ್ಯ ಜೀವವನ್ನೇ ತೆಗೆದುಕೊಳ್ತಾ ಇದ್ದೇನೆ. ಆ ನಂಬಿಕೆಯಲ್ಲಿ ತೆಗೆದುಕೊಳ್ಳುವಾಗ ಆ ನಿತ್ಯ ಜೀವದಲ್ಲಿ ನಾನು ಸೇರಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು. ಹಾಲೆಲೂಯ್ಯ. ಕರ್ತನ ಮೇಜು ಏನು ಗುರುತಾಗಿದೆ ಅಂದರೆ, ನಾನು ಕಡೆ ದಿನ ಎದ್ದೇಳಲಿಕ್ಕಿದ್ದೇನೆ. ನಮಗೆ ನಿರೀಕ್ಷೆ ಇದೆ. ಕರ್ತನ ಮೇಜನ್ನು ತೆಗೆದುಕೊಳ್ಳೋರು ಏನಾಗ್ತಾರಂತೆ? ಕಡೆ ದಿನ ಎದ್ದೇಳಲಿಕ್ಕಿದೆ. ಶಾಶ್ವತವಾಗಿ ನಮ್ಮ ಮಣ್ಣಲ್ಲಿ ಇರುವಂಥವ್ರಲ್ಲ. ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ. ಹಾಲೆಲೂಯ್ಯ. ಅದನ್ನು ತೆಗೆದುಕೊಳ್ಳುವಾಗ ಯೇಸು ಸ್ವಾಮಿ ನನ್ನಲ್ಲಿರುತ್ತಾರೆ, ನಾನು ಯೇಸು ಸ್ವಾಮಿಯಲ್ಲಿ ಇದ್ದೇನೆ. ಯೇಸು ಸ್ವಾಮಿಯ ರಕ್ತ, ಯೇಸು ಸ್ವಾಮಿಯ ಮಾಂಸ ಇವತ್ತು ನಿನ್ನ ನಿಜವಾದ ಆಹಾರವಾಗಿದೆ. ಅದನ್ನು ನಿಮಗೆ ನಿಜ ಹೇಳಬೇಕಂದ್ರೆ ಪ್ರತಿದಿನ ಇದನ್ನು ನಾವು ಮಾಡಬೇಕ್ರಿ. ಇವತ್ತು ನಾವೇನು ಮಾಡಿದ್ದೇವೆ? ವಾರಕ್ಕೊಮ್ಮೆ, ತಿಂಗಳಕ್ಕೊಮ್ಮೆ ನಾವು ಮಾಡ್ತಾಯಿದ್ದೇವೆ. ಆದರೆ ಆದಿ ಸಭೆಯಲ್ಲಿ ಪ್ರತಿದಿನ ಅವರು ರೊಟ್ಟಿ ಮುರಿತಾ ಇದ್ರಂತೆ.
ಪ್ರತಿದಿನ ಕರ್ತನ ಮೇಜನ್ನು ತೆಗೆದುಕೊಳ್ತಾ ಇದ್ರಂತೆ. ಇದನ್ನು ಪ್ರತಿದಿನ ಮಾಡಬೇಕು. ಯಾವಾಗೆಲ್ಲ ಪ್ರಾರ್ಥನೆ ಮಾಡ್ತೇವೆ ಅದನ್ನು ಮನೆಯಲ್ಲಿ ನೀವು ಪ್ರಾರ್ಥನೆ ಮಾಡಿ ತೆಗೆದುಕೊಳ್ರಿ. ನಮ್ಮ ಸಭೆ ಜನರಿಗೆ ನಾನು ಪರ್ಮಿಷನ್ ಕೊಡ್ತೇನೆ, ನೀವೇನು ಮಾಡಿರಿ, ಮನೆಯಲ್ಲಿ ಪ್ರಾರ್ಥನೆ ಮಾಡಿ, ಸ್ವಾಮಿ ಈ ರೊಟ್ಟಿಗಾಗಿ ನನಗೆ ಸ್ತೋತ್ರ, ಈ ರಕ್ತಕ್ಕಾಗಿ ನನಗೆ ಸ್ತೋತ್ರ ಸ್ವಾಮಿ ಅಂತ ಹೇಳಿ ಪ್ರೇಯರ್ ಮಾಡಿ ಮುಗಿಸುವಾಗ, ನೀವು ಕುಟುಂಬ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ವೈಯಕ್ತಿಕ ಪ್ರಾರ್ಥನೆ ಮಾಡುವಾಗ ಕುಟುಂಬವಾಗಿ ನೀವು ಒಮ್ಮನಸ್ಸಿಂದ ಅದನ್ನು ಮುರಿದು ತೆಗೆದುಕೊಳ್ಳೋದಾದ್ರೆ ಹೇಳ್ತೇನೆ ರೀ, ನಿಮ್ಮ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಆಗೋದು ನೀವು ನೋಡ್ತೀರಾ, ನಿಮ್ಮ ಒಳಗಡೆ ಬದಲಾಗೋದು ನೀವು ಕಾಣ್ತೀರಾ. ಪ್ರತಿದಿನ ತೆಗೆದುಕೊಳ್ಳೋದ್ರಿಂದ ನಿಮ್ಮ ನಂಬಿಕೆ ಹೆಚ್ಚಾಗ್ತದೆ. ಪ್ರತಿದಿನ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಮೈಂಡ್ ಸೆಟ್ ಬದಲಾಗ್ತದೆ. ಪ್ರತಿದಿನ ತೆಗೆದುಕೊಳ್ಳೋದ್ರಿಂದ ನಿಮ್ಮೊಳಗೆ ಜೀವ ಹೆಚ್ಚಾಗ್ತದೆ. ಆ ರೀತಿಯಾಗಿ ನಾವು ಅದನ್ನು ಮಾಡಬೇಕಾಗಿದೆ. ನಾನು ಅವನಲ್ಲಿ ಇರುತ್ತೇನೆ, ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳಿಸಿಕೊಟ್ಟರಲಾಗಿ ನಾನು ತಂದೆಯಿಂದ ಜೀವಿಸ್ತೇನೆ, ಅದರಂತೆ ನನ್ನನ್ನು ತಿನ್ನುವವನು ನನ್ನಿಂದ ಜೀವಿಸುವನು. ಹಾಲೆಲೂಯ. ಕರ್ತನ ರೊಟ್ಟಿಯಲ್ಲಿ ತಿನ್ನುವಂಥ ನಾವು ಇಲ್ಲಿವರೆಗೂ ಈ ಲೋಕದ ಆಹಾರ, ಲೋಕದ ಸಂಗತಿಯನ್ನು ಜೀವಿಸ್ತಾ ಇದ್ವಿ. ಕರ್ತನ ಮೇಜಲ್ಲಿ ತೆಗೆದುಕೊಂಡಂಥ ನಾವುಗಳು ದೇವರಿಂದ ಜೀವಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಹಾಲೆಲೂಯ. ಹಾಗಾಗಿ ಈ ದಿವಸ ಈ ವಾಕ್ಯದ ಪ್ರಕಾರವಾಗಿ ನಮ್ಮನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಳ್ಳೋಣ. ನಾವಿರುವಂಥ ಸ್ಥಳದಲ್ಲಿ ಕರ್ತನ ರೊಟ್ಟಿದು ಒಂದು ಮೇಜಿಗಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ರಿಬಾ ರಕ ಥರ ಬಾಬಾ ಬಶಕ ಥರ ಬಾಬಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ವಂದನೆ 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 ಸ್ವಾಮಿ. ಕರ್ತನೆ, ಈ ರೊಟ್ಟಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಹೌದು ಕರ್ತನ ದೇವ, ಇದು ನನಗಾಗಿ ಮುರಿಯಲ್ಪಟ್ಟದ್ದು ನಿನ್ನ ದೇಹವಾಗಿದೆ ಸ್ವಾಮಿ. ಕರ್ತನೆ, ಯೇಸು ನಾಮದಲ್ಲಿ ಈ ರೊಟ್ಟಿಯನ್ನು ನಾನು ಮುರಿತೇನಪ್ಪ ಸ್ವಾಮಿ. ನಿನ್ನ ದೇಹ ನಮಗೆ ಮುರಿಯಲ್ಪಟ್ಟಿದ್ದರಿಂದ ಇವತ್ತು ನಾವು ಕಟ್ಟಲ್ಪಟ್ಟಿದ್ದೇವೆ ಸ್ವಾಮಿ. ಈ ರೊಟ್ಟಿಯಿಂದ ಬರಬೇಕಾದ ಎಲ್ಲ ಆಶೀರ್ವಾದ, ಬಿಡುಗಡೆ, ಸ್ವಸ್ಥತೆ, ಸಮೃದ್ಧಿ ಆಶೀರ್ವಾದಗಳು ಯೇಸು ನಾಮದಲ್ಲಪ್ಪ ಪ್ರತಿಯೊಬ್ಬರ ಜೀವಿತ ಅನುಭವಿಸುವಂತೆ ಇದನ್ನು ಬಿಡುಗಡೆ ಮಾಡ್ತೇನೆ ಸ್ವಾಮಿ. ಇದನ್ನು ಆಶೀರ್ವಾದ ಮಾಡ್ತೇನೆ. ಅದೇ ರೀತಿಯಾಗಿ ಸ್ವಾಮಿ, ನಮಗಾಗಿ ಸೂಸಲ್ಪಡದ ಈ ರಕ್ತವನ್ನು ಸ್ವಾಮಿ ಕರ್ತನ ದೇವರಿಸುವೆ. ಈ ರಕ್ತ ನನ್ನೆಲ್ಲ ಪಾಪ, ನನ್ನೆಲ್ಲ ಶಾಪ, ರೋಗನ ಬಿಡುಗಡೆ ಮಾಡುವಂಥ ರಕ್ತ, ನನ್ನ ಒಳಗೆ ಜೀವವನ್ನು ಉಂಟು ಮಾಡಿದಂಥ ಯೇಸುವಿನ ರಕ್ತವನ್ನು ಯೇಸು ನಾಮದಲ್ಲಿ ಸ್ವೀಕಾರ ಮಾಡಿಕೊಳ್ತೇವೆ. ಇದನ್ನು ತೆಗೆದುಕೊಳ್ಳುವುದರಿಂದ ಸ್ವಾಮಿ ಇವತ್ತಿಂದ ನಿನ್ನಲ್ಲಿ ನಾವು, ನನ್ನಲ್ಲಿ ನೀವು ಜೀವಿಸಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಇದನ್ನು ಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ, ಆಮೇನ್. ಥ್ಯಾಂಕ್ ಯು ಲಾರ್ಡ್. ಈ ಸಮಯದಲ್ಲಿ ದೇಹ ರೊಟ್ಟಿ ನಿಮ್ಮ ಬಳಿಗೆ ಬರುವಾಗ ಅದನ್ನು ತೆಗೆದುಕೊಂಡು ಕರ್ತನ ಮಹಿಮೆಗಾಗಿ ನೀವು ಅದನ್ನು ಭುಜಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ವಂದನೆ ಸ್ವಾಮಿ, ವಂದನೆ ಕರ್ತನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಮಹಿಮೆ 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 ನಿನಗೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಿನಗೆ ಮಹಿಮೆ, ನಿನಗೆ ಮಹಿಮೆ ಸ್ವಾಮಿ. ನಿನಗೆ ಘನತೆ ಗೌರವಗಳು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ರಕ್ತದಿಂದ ನಮ್ಮ ಶೋಧಿಸಿದೆ, ನಿನ್ನ ಬಾಸುಂಡೆಗ ನಮ್ಮ ಗುಣಪಡಿಸಿದೆ. ಯೇಸು ರಾಜನೇ, ಹಲ್ಲೆಲೂಯ. ಮೃತ್ಯುಂಜಯನೇ, ನಿನ್ನ ಕೊಂಡಾಡುವೆ.
ಕರ್ತನೆ, ಇನ್ನೂ ರೊಟ್ಟಿ ಇನ್ನೂ ರಕ್ತ ನಮ್ಮ ಬಳಿ ಉಳಿದಿದೆಯಪ್ಪ. ಅದರ ಅರ್ಥ ಇನ್ನೂ ಅನೇಕರು ಈ ಹಿಂಡಿಗೆ ಸೇರಬೇಕಾದಂಥವ್ರು, ಇನ್ನು ಯಾರೆಲ್ಲ ಇದಕ್ಕೆ ಬರಬೇಕಾಗಿದೆ ಅವ್ರನ್ನ ಬಿಡುಗಡೆ ಮಾಡ್ತೇವೆ ಸ್ವಾಮಿ. ಇನ್ನು ಅನೇಕ ಆತ್ಮ ರಕ್ಷಿಸಲ್ಪಟ್ಟು ಸ್ವಾಮಿ ನಿನ್ನ ದೇಹದ ರಕ್ತದಲ್ಲಿ ಪಾಲು ತೆಗೆದುಕೊಳ್ಳುವಂತೆ ಸಹಾಯ ಮಾಡ್ರಿ. ಯಾರೆಲ್ಲ ನಿನ್ನ ದೇಹವನ್ನು ರಕ್ತ ತೆಗೆದುಕೊಳ್ತಾರೆ ಯೇಸುನ ಆಶೀರ್ವಾದ ಮಾಡ್ತೇನಪ್ಪ. ಇದು ಕೇವಲ ರೊಟ್ಟಿ ಅಲ್ಲ, ಇದು ಕೇವಲ ದ್ರಾಕ್ಷಾರಸವಲ್ಲ, ಇದು ನಿನ್ನ ದೇಹವಾಗಿದೆ, ಇದು ನಿನ್ನ ರಕ್ತವಾಗಿದೆ. ಯೇಸು ನಾಮದಲ್ಲಿ ತೆಗೆದುಕೊಳ್ಳ್ರಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. ಕರ್ತನೇ, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಸನ್ನಿಧಿಯಲ್ಲಿ ಬಂದು ಆರಾಧಿಸುವಂತೆ ಪ್ರಾರ್ಥಿಸುವಂತೆ ಕರ್ತನೆಯನ್ನು ವಂದಿಸ್ತೇವೆ. ಯೇಸು ನಾಮದಲ್ಲಿ ಇವತ್ತಿನ ಆರಾಧನೆಯನ್ನ ಘನಮಾನ ಮಹಿಮೆನ ನಿನ್ನ ಪಾದಕ್ಕೆ ಸಮರ್ಪಿಸ್ತೇವೆ. ಯೇಸು ನಾಮದಲ್ಲಿ ಈ ಪ್ರಾರ್ಥನೆ ಕೇಳಿದೆವು ತಂದೆ. ಆಮೇನ್, ಆಮೇನ್. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಮುಂದಿನ ಸಮಯದಲ್ಲಿ ನಾವು ಕಾಣಿಕೆ